ಎಲ್ಲರಿಗೂ ನಮಸ್ಕಾರಗಳು. ವಚನಾರ್ಥ ಚಿಂತನೆಯ ಭಾಗವಾಗಿ ಈ ದಿನ ಶರಣ ಚಳುವಳಿಯ ನಿಜ ಸ್ವರೂಪ ಎಸ್ ಹಿರೇಮಠ ಇವರ ಲೇಖನದ ಪರಾಮರ್ಶೆ. ಇದು ಸಂಕ್ರಮಣ ಮಾರ್ಚ್ 1993ರಲ್ಲಿ ಪ್ರಕಟವಾಗಿರ್ತಕ್ಕಂಥದ್ದು. ಈ ಲೇಖನಕ್ಕೆ ತತ್ಕ್ಷಣ ಜೂನ್ ತಿಂಗಳಲ್ಲಿ, ಅದೇ ವರ್ಷ 1993 ಜೂನ್ ಸಂಕ್ರಮಣದಲ್ಲಿ ಸುಮಾರು 5 ಪ್ರತಿಕ್ರಿಯೆಗಳು ಬಂದಿದ್ದಾವೆ. ಅದರಲ್ಲಿ ಕೆಲವು ಪ್ರತಿಕ್ರಿಯೆಗಳಿಗೆ ಕೂಡ ನಾನು ಇಲ್ಲಿ ವಿಮರ್ಶೆ ಮಾಡ್ತಾ ಒಟ್ಟು ಹಿರೇಮಠರ ಶರಣ ಚಳವಳಿಯ ನಿಜ ಸ್ವರೂಪ, ಅದರ ಅರ್ಥ ವಿವರಣೆ, ಅದರ ಪರಾಮರ್ಶೆಯ ಜೊತೆಗೆ ಅದಕ್ಕೆ ಬಂದಂತಹ ಪ್ರತಿಕ್ರಿಯೆಗಳನ್ನು ಅವಲೋಕಿಸ್ತಕ್ಕಂಥದ್ದು ಇಲ್ಲಿಯ ಕೆಲಸ. ಮೊದಲಿಗೆ ಹಿರೇಮಠರ ಅಭಿಪ್ರಾಯ ನಿರ್ಣಯಗಳಿಗೆ ಒಂದು ಪ್ರತಿಕ್ರಿಯೆಯನ್ನು ನೋಡ್ತಾ ಹೋಗೋಣ, ಯಾಕಂದರೆ ಒಂದಕ್ಕೊಂದು ಮಿಕ್ಸಪ್ ಆಗಬಾರ್ದು ಅಂತ. ಅವರ ಲೇಖನದ ಭಾಗ 1, ಶರಣ ಚಳವಳಿ ಕುರಿತ ಆಧುನಿಕ ಚಿಂತಕರೆಲ್ಲ ಏಕಪ್ರಕಾರದ ಇತ್ಯಾತ್ಮಕ ದೃಷ್ಟಿಯನ್ನು ಆಧರಿಸಿದ್ದಕ್ಕೆ ಪ್ರತಿಯಾಗಿ ಈ ಚಳುವಳಿಯ ನೇತ್ಯಾತ್ಮಕ ಪರಿಣಾಮಗಳನ್ನು ಗಮನಿಸಿರುವ ಹಿರೇಮಠರು, ಬೇರೆಯವರೆಲ್ಲ ಇತ್ಯಾತ್ಮಕವಾಗಿ ನೋಡಿದರೆ ತಾವು ಅದನ್ನು ನೇತ್ಯಾತ್ಮಕವಾಗಿ ನೋಡಬೇಕು ಅಂತ ಬಯಸಿರ್ತಕ್ಕಂಥ ಹಿರೇಮಠರು ಆ ಪರಿಣಾಮಗಳನ್ನು, ಒಂದು ದಲಿತ ವಿರೋಧಿ ಪರಿಕ್ರಮ, ಇನ್ನೊಂದು ಆಧ್ಯಾತ್ಮಿಕ ವೈದಿಕ ಪರಂಪರೆಯ ಸಮರ್ಥನೆ ಅಂತ 2 ಸಂಗತಿಗಳಿಗೆ ಸೀಮಿತಗೊಳಿಸಿಕೊಂಡು ಅವರು ತಮ್ಮ ಚರ್ಚೆ ಮಾಡಿದ್ದಾರೆ. ಮೊದಲನೇದು ದಲಿತ ವಿರೋಧಿ ಪರಿಕ್ರಮ. ಅದನ್ನು ಸಂಕ್ಷಿಪ್ತ ಸಾರವನ್ನು ನಾನು ಪಾಯಿಂಟ್ ಬೈ ಪಾಯಿಂಟ್ ಮಾಡ್ತಾ ಹೋಗ್ತೀನಿ. ಮೊದಲ ಪಾಯಿಂಟ್, ಏಕದೇವೋಪಾಸನೆಯ ಹೇರಿಕೆಯ ಮೂಲಕ ದಲಿತರ ಅವೈದಿಕ ಬುಡಕಟ್ಟುಗಳ ಬಹುದೇವೋಪಾಸನಾ ಪರಂಪರೆಗಳನ್ನು, ವಿಭಿನ್ನ ಶಿವೋಪಾಸಕ ಬಹುಜನ ಸಂಸ್ಕೃತಿಯನ್ನು ತಿರಸ್ಕರಿಸಿದ್ದು ಇದು ಸಲ್ಲದ ಕ್ರಮ. ದಲಿತ ದೇವರುಗಳನ್ನು ಕಟುವಾಗಿ ಟೀಕಿಸುವಲ್ಲಿ ಶರಣರ ದಲಿತ ವಿರೋಧಿತ್ವ ವ್ಯಕ್ತ. ಜೈನ ಪ್ರಭಾವ ಒತ್ತಡದಿಂದ ಕೆಳಜಾತಿಗಳ ಆಹಾರ ಪದ್ಧತಿ ವಿರೋಧ, ಮೂಲ ಆಹಾರ ಪದ್ಧತಿ ಬಿಡದ ಭವಿ ಮುಂದುವರಿಕೆ ಬಗ್ಗೆ ಜೈನದ ಅಸಹನೆಯನ್ನು ವೀರಶೈವವು ಕೂಡ ತೋರುತ್ತದೆ. ಪಂಚಮಕಾರ ಶೈವ ಪರಂಪರೆಯಲ್ಲಿತ್ತು. ಹೊಲೆಮಾದಿಗ ಪದ ಬಳಕೆ, ಹೊಲಸು ತಿಂಬುವನೇ ಹೊಲೆಯ ಎಂಬ ಮಾತು, ಹೊಲಿ ಹೊಲಿ ಹುಲುಸು ಅನ್ನುವಂಥ ವಿಚಾರ, ಇವೆಲ್ಲವನ್ನು ಕೂಡ ಅವರು ಪುಟ 9ರಿಂದ 11, 12 ಇಷ್ಟರಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದು ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ದಲಿತ ಹೇರಿಕೆ ಅನ್ನೋದು ಮೇನ್ ಪಾಯಿಂಟ್ ಇದೆ. ಇಲ್ಲಿ ಇದಕ್ಕೆ ನನ್ನ ಅಭಿಪ್ರಾಯ, ಏಕದೇವೋಪಾಸನೆಯ ಹೇರಿಕೆಯ ಮೂಲಕ ಶರಣರು ಬಹುಜನರ ದೈವ ಆಚರಣೆ, ಆಹಾರ ಇವನ್ನೆಲ್ಲ ತಿರಸ್ಕರಿಸಿದ್ದು ಒಟ್ಟು ಭಾರತದ ಅಖಂಡ ಧಾರ್ಮಿಕ ವ್ಯವಸ್ಥೆಯ ಪ್ರಜಾಪ್ರಭುತ್ವ ಗುಣಕ್ಕೆ ಮಾರಕ. ಶರಣರು ತಮ್ಮ ಏಕದೇವೋಪಾಸನಾ ತತ್ವ ಪ್ರತಿಪಾದನೆಯನ್ನು ಧಾರ್ಮಿಕ ನಿರಂಕುಶತ್ವದ ಹಂತಕ್ಕೆ ತಲುಪಿಸಿದ್ದು ಸರಿಯಲ್ಲ. ಅಂದರೆ ಒಂದು ರೀತಿ ನಾನು ಇದನ್ನಾಗಲೇ ಹಿಂದೆ ಹೇಳಿದ್ದೇನೆ, ರಿಲಿಜಿಯಸ್ ಹೆಜಿಮೊನಿ ಹಂತಕ್ಕೆ ಅದು ಹೋಯಿತು, ಯಾವುದು ಏಕದೇವೋಪಾಸನೆಯ ತತ್ವ ಅಂತ. ಆದ್ದರಿಂದ ಹಿರೇಮಠರ ಅಭಿಮತವನ್ನು ನಾನು ಈ ದೃಷ್ಟಿಯಿಂದ ಒಪ್ಪುವೆ. ಆದರೆ ಇದನ್ನು ವಿರೋಧಿಸುವ ಡಾಕ್ಟರ್ TR ಚಂದ್ರಶೇಖರ್ ಮತ್ತು ಡಾಕ್ಟರ್ ಬಸವರಾಜ ಸವರದ ಅವರು ನೀಡುವ ಕಾರಣಗಳನ್ನು ಅವರ ಲೇಖನದ ಸಂದರ್ಭದಲ್ಲೇ ನಾನು ನೋಡ್ತಿದ್ವಿ. ಆದರೆ ಶರಣರು ದಲಿತ ವಿರೋಧಿಗಳು ಎಂಬ ಹಿರೇಮಠರ ಅಭಿಪ್ರಾಯವನ್ನು ಒಪ್ಪಲಾಗದು. ಆದರೆ ಶರಣರು ಒಂದು ಸೀಮಿತ ಅರ್ಥದ ಜಾತ್ಯತೀತವಾದಿಗಳಾಗಿದ್ದರು. ಭಕ್ತರಾದ ದಲಿತರನ್ನು ಅತ್ಯಂತ ಶ್ರೇಷ್ಠರು, ಕುಲಜರು ಎಂದೇ ಅವರು ಭಾವಿಸಿದ್ದರು. ಅಂತೆಯೇ ಅವರೊಂದಿಗೆ ಸಮಭಾವ ಗೌರವಾದರಗಳಿಂದ ನಡೆದುಕೊಂಡರು. ಶರಣರು ಅಖಂಡ ಕೆಳಜಾತಿಗಳ ಆಹಾರ ನಿಷೇಧಿಸಿರಲಿಲ್ಲ. ಭಕ್ತರಾದ ಕೆಳಜಾತಿಗಳ ಮಾಂಸಾಹಾರಾದಿ ಭವಿ ಸಂಸ್ಕೃತಿ ಮೂಲದ್ದೆಲ್ಲವನ್ನೂ ಮಾತ್ರ ನಿರಾಕರಿಸಿದರು. ಇಲ್ಲಿ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಕ್ಕಂಥದ್ದು ಉಂಟು. ಶರಣರು ಯಾವ ಕಾರಣಕ್ಕೂ ಅಖಂಡ ಜಾತ್ಯತೀತವಾದಿಗಳಲ್ಲ. ಇದು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಅವರು ಜಾತ್ಯತೀತವಾದಿಗಳು, ಅವರ ತತ್ವ ಜಾತಿ ನಿರಸನ ತತ್ವ. ಆದರೆ ಯಾವ ಕಲ್ಪನೆಯಲ್ಲಿ, ಯಾವ ಅರ್ಥದಲ್ಲಿ ಅಂದರೆ, ಯಾವ ಭವಿಗಳು ಅಥವಾ ಯಾವ ದಲಿತರು, ಯಾವ ಕೆಳಜಾತಿ ಜನರು ಭಕ್ತರಾಗಿರುತ್ತಾರೋ ಅವರೆಲ್ಲರೂ ಭಕ್ತರಿಗೆ ಸಮ ಅಂತ. ಹಾಗಾಗಿ ಅವರು ಹೇರ್ತಕ್ಕಂಥ ನಿಷೇಧಗಳು ಅಖಂಡ ಭವಿ ಲೋಕಕ್ಕೆ ಅಥವಾ
ಹೊರಗಿನ ಈ ಭಕ್ತ ಲೋಕದ ಆಚೆಗೆ, ಅದರ ಚೌಕಟ್ಟಿನ ಆಚೆಗಿರುವಂಥ ದಲಿತ ವರ್ಗ ಅಥವಾ ಕೆಳಜಾತಿ ವರ್ಗಕ್ಕೆ ಅದು ಸಂಬಂಧಪಡಲ್ಲ. ಅದರಿಂದ ಇವ್ರಿಗೆ ಮಾತ್ರ ಅದು ನಿಷೇಧ. ಅಂದರೆ ಯಾರು ಭಕ್ತರಾಗಿ ಒಳಗಡೆ ಬರ್ತಾರೆ ಅವ್ರಿಗೆ ಮಾತ್ರ ಆ ನಿಷೇಧಗಳು ಅಪ್ಲೈ ಆಗ್ತವೆ. ಕಾರಣ, ಅವರು ಅಖಂಡ ಜಾತ್ಯತೀತ ಸಮಾನತೆ ಬೋಧಿಸಿರಲಿಲ್ಲ. ಭವಿಭಕ್ತ ಭೇದ ಮಾಡಿ ಭಕ್ತರಾಗದ ಭವಿಗಳನ್ನು ಭಕ್ತಲೋಕದಿಂದ ದೂರ ಬಿಡುವುದು ಮತ್ತು ಭಕ್ತಲೋಕದ ಸೇವೆಗೆ ಅತ್ಯವಶ್ಯವಾದ ಭವಿಗಳನ್ನು ಭಕ್ತಗೊಳಿಸ್ತಕ್ಕಂಥದ್ದು ಶರಣರಿಗೆ ಅನಿವಾರ್ಯವಾಗಿತ್ತು. ಇದನ್ನು ಹಿರೇಮಠರಾದಿ ಯಾವ ಆಧುನಿಕ ಚಿಂತಕರು ಕೂಡ ಯೋಚಿಸಿಲ್ಲ ಅಥವಾ ಈ ಅಂಶವನ್ನು ಪರಿಗಣಿಸಿಲ್ಲ. ಇದೇ ಅವರ ಈ ಎಲ್ಲ ತಪ್ಪು ನಿರ್ಣಯಗಳಿಗೆ ಕಾರಣ ಅಂತ ನಾನು ಮೊದಲು ಹೇಳ್ತೇನೆ. ಯಾಕಂದರೆ ಭವಿ ಭಕ್ತ ಈ ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ ವಚನಕಾರರ ತಾತ್ವಿಕ ನಿಲುವು ನಮಗೆ ಅಸ್ಪಷ್ಟವಾಗ್ತದೆ, ಅಥವಾ ಅದನ್ನೇ ನಾವು ತಪ್ಪಾಗಿ ತಿಳ್ಕೊಳ್ಳಿಕ್ಕೆ ಕಾರಣವಾಗ್ತದೆ. ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಈ ಭವಿಲೋಕದ ಸೇವೆ ಭಕ್ತ ಲೋಕಕ್ಕೆ ಯಾಕೆ ಅಗತ್ಯವಾಯಿತು, ಅವರು ಭವಿಲೋಕವನ್ನು ಯಾಕೆ ಭಕ್ತಗೊಳಿಸ್ಲಿಕ್ಕೆ ಪ್ರಾರಂಭಿಸಿದ್ರು ಅನ್ನೋದು ಹಿಂದೆ ಹೇಳಿದ್ದೇನೆ, ಮತ್ತೆ ಇಲ್ಲಿ ಮುಂದೆ ಅದನ್ನು ಪ್ರಸ್ತಾಪ ಮಾಡ್ತೇನೆ. ಇನ್ನು ಭಾಗ 2, ಶರಣ ಚಳುವಳಿಯ ದ್ವಂದ್ವ. ವೈದಿಕರ ಆಧ್ಯಾತ್ಮವನ್ನು ಅಳವಡಿಸಿಕೊಳ್ಳುತ್ತಲೇ ಅವೈದಿಕ ಶ್ರೇಷ್ಠ ಮೌಲ್ಯಗಳನ್ನು ಮುಂದುವರಿಸಿಕೊಂಡು ಹೋಗುವುದು. ಈ ದ್ವಂದ್ವ ಸಂಘರ್ಷದಲ್ಲಿ ಬಸವಣ್ಣ ಪ್ರಮುಖನಾಗುವುದು ಗಮನಾರ್ಹ. ಬಸವಣ್ಣ ಪ್ರಬಲನಾಗುವುದು ಅನಿವಾರ್ಯ ಕಾರಣ. ಬ್ರಾಹ್ಮಣತ್ವವನ್ನು ವಿರೋಧಿಸಿದ ಬಸವಣ್ಣ ವೀರಶೈವವನ್ನು ಬ್ರಾಹ್ಮಣ ಶ್ರೇಷ್ಠತೆಗೇರಿಸಲು ಯತ್ನಿಸಿದನೇ ವಿನಃ ಅದರ ಪುರೋಹಿತಶಾಹಿ ಸಿದ್ಧಾಂತ ವಿರೋಧಿಸಿರಲಿಲ್ಲ. ಆಮೇಲೆ ಅದಕ್ಕೆ ಈ ಮಾತುಗಳು ಹೇಳುವಂಥ ಹಿರೇಮಠರು ವಚನಾಧಾರಗಳು 527, 528, 529ರಿಂದ 35, ಕೂಡಲ ಸಂಗಮ ನಲ್ಲದಿಲ್ಲೆಂದು ಅಂತ ಒಂದು ಸಣ್ಣ ಛೋಟಾ ಲೈನ್ ಅವರು ಕೋಟ್ ಮಾಡಿದ್ದಾರೆ. ಅದು ಯಾವುದೋ ಮಿಡ್ಲ್ ಸಾಲು ಒಂದು ಇಷ್ಟು ಕೋಟ್ ಮಾಡಿ, ವೈದಿಕರನ್ನು ಕಟುವಾಗಿ ನಿಂದಿಸುವ ಬಸವಣ್ಣ ವೇದಗಳೆಲ್ಲ ಶಿವನೇ ಅಧಿಕವೆಂದು ಸಾರುತ್ತೈದಾವೆ ಎಂದು ಪ್ರತಿಪಾದಿಸಿದ. ಮತ್ತೆ ಮುಂದೆ 599, 597, 612 ಈ ವಚನಗಳನ್ನು ಅವರು ರೆಫರೆನ್ಸ್ ನಂಬರ್ ಕೊಟ್ಟಿದ್ದಾರೆ ಅಷ್ಟೇ. ಶ್ರೇಷ್ಠತ್ವಕ್ಕೆ ಬ್ರಾಹ್ಮಣತ್ವವೇ ಆದರ್ಶ ಎಂದು ನಂಬಿದ್ದ ಶರಣ ಚಳವಳಿಯು ಇಂದಿನ ಹಿಂದುತ್ವದಂತೆಯೇ ಜಳ್ಳಾಗಿತ್ತು ಅಂತ ಅವರು ಪುಟ 10ರಲ್ಲಿ ಬರೀತಾರೆ. ಬಸವಣ್ಣ ಸಂಸ್ಕೃತದ ಉಕ್ತಿಗಳನ್ನು ಬಳಸುವುದು, ವೀರಶೈವ ಬ್ರಾಹ್ಮಣ ಎಂಬ ಪದ, ಆಮೇಲೆ ಅಲ್ಲಿ ಕುಮಾರ ಪದ್ಮರಸ ಅವನ ಹೆಸರನ್ನು ಪ್ರಸ್ತಾಪಿಸ್ತಾರೆ. ಇಂದಿನ ಮಠಾಧೀಶರ ಸಂಸ್ಕೃತ ಪ್ರೇಮ ಅವನಿಂದ ಹಿಡಿದು ಇವುಗಳನ್ನೆಲ್ಲ ಉದಾಹರಿಸಿರುವ ಹಿರೇಮಠರು ಅವೈದಿಕ ಶ್ರೇಷ್ಠ ಪರಂಪರೆಯಿಂದ ಹುಟ್ಟಿದ ವೀರಶೈವ ಚಳುವಳಿ ಅದನ್ನು ವೈದಿಕದಿಂದ ಪ್ರತ್ಯೇಕಿಸಲು ಸಾಧ್ಯವಾಗಲಿಲ್ಲ. ಅದು ಅಂದರೆ ಇವತ್ತು ಲಿಂಗಾಯತ ಅಂತ ಬಳಸ್ತಿದ್ದಾರೆ ಆ ಪದವನ್ನು, ಅವತ್ತು ವೀರಶೈವ ಅಂತ ಕಲಬುರಗಿಯವರಾದಿ ಎಲ್ಲರೂ ವೀರಶೈವ ಅಂತಲೇ ಬಳಸಿದ್ರು ಅದನ್ನು. ಅದು ಅಂದರೆ ವೀರಶೈವ ವೈದಿಕ ಪುರೋಹಿತ ಶಾಹಿಯನ್ನು ಕಟುವಾಗಿ ವಿರೋಧಿಸಿದಷ್ಟೇ ಕಟುವಾಗಿ ಕೆಳಜಾತಿಗಳ ಸಂಸ್ಕೃತಿಯನ್ನು ವಿರೋಧಿಸಿತು. ಈ ವಿರೋಧಿತ್ವದ ಹಠಮಾರಿತನದಿಂದ ಭವಿಭಕ್ತ ಭೇದದಲ್ಲಿ ವ್ಯಕ್ತವಾದ ಮತಾಂಧತೆ ಉಂಟಾಯಿತು ಎಂದು ಹಿರೇಮಠರು ತೀರ್ಮಾನಿಸ್ತಾರೆ ಅವರ 10ನೇ ಪುಟದಲ್ಲಿ. ಈಗ ಇದಕ್ಕೆ ಈಗಲೇ ನಾವು ಒಂದು ಪ್ರತಿಕ್ರಿಯೆ ನೋಡಿಬಿಡೋಣ. ಶರಣರು ವೈದಿಕರ ಆಧ್ಯಾತ್ಮವನ್ನು ಅಳವಡಿಸಿಕೊಂಡಿದ್ದರೆಂಬುದು ಸತ್ಯ. ಅವರೇನು ವೈದಿಕರು ಆತ್ಮ ಪರಬ್ರಹ್ಮ ಇತ್ಯಾದಿ, ಅವರು ಆಂಶಿಕವಾಗಿ ಶಂಕರರ ಅದ್ವೈತ, ತತ್ವಮಸಿ, ಮಾಯಾತತ್ವ, ಸಂಸಾರ ನಿರಸನ ತತ್ವ, ಭಾಗಶಃ ಕರ್ಮ ಸಿದ್ಧಾಂತ, ರಮಾನುಜರ ಶಕ್ತಿ ವಿಶಿಷ್ಟಾದ್ವೈತ ಇವೆಲ್ಲವನ್ನೂ ಒಪ್ಪಿಕೊಂಡಿದ್ದರು. ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯ ಆಂಶಿಕ ಬದಲಾವಣೆಗಳೊಂದಿಗೆ. ಆದರೆ ಬಸವಾದಿ ಬಹುಪಾಲು ಶರಣರಿಗೆ ಅವರದೇ ಆದ ವೈದಿಕ ಪರಂಪರಾ ವಿರೋಧಿ ನಿಲುವಿನಲ್ಲಿ ಆದಷ್ಟು ಹೆಚ್ಚು ಸ್ಪಷ್ಟತೆಯೇ ಖಚಿತತೆಯೇ ಇತ್ತು ಅವರಿಗೆ. ಅದು ಚನ್ನಬಸವಣ್ಣ ಇರಲಿ, ಅಲ್ಲಮಾಪ್ರಭುವಿನಲ್ಲಿ ಸ್ವಲ್ಪ ವೈದಿಕ ವಿರೋಧಿ ನಿಲುವುಗಳು ಕಾಣೋದು ಕಡಿಮೆ, ಸ್ವಲ್ಪ ಕಾಣ್ತವೆ. ಇನ್ನು ಬೇರೆ ಬಸವಣ್ಣನಲ್ಲಿ ಹೆಚ್ಚು ಸ್ಪಷ್ಟವಾಗಿ, ಇನ್ನು ಉಳಿದ ಶರಣರಲ್ಲಿ ಕಾಣ್ತವೆ. ಅಂಬಿಗರ ಚೌಡಯ್ಯನಂತವನು ಕೂಡ ವೈದಿಕರ ವಿರುದ್ಧ ಮಾತಾಡ್ತಾನೆ. ಆದ್ದರಿಂದ ಬಸವಣ್ಣ ವೀರಶೈವವನ್ನು ಬ್ರಾಹ್ಮಣ ಶ್ರೇಷ್ಠತೆಗೇರಿಸಲು ಯತ್ನಿಸಿದ ಎಂಬ ಮತ್ತು ಅದರ ಪುರೋಹಿತಶಾಹಿ ಸಿದ್ಧಾಂತ ವಿರೋಧಿಸಲಿಲ್ಲ ಎಂಬ ಹಿರೇಮಠರ ಮಾತಿನಲ್ಲಿ ಹುರುಳಿಲ್ಲ. ಹೀಗೆ ಅವರು ಹೇಳ್ತಕ್ಕಂಥದ್ದು ಸರಿಯಲ್ಲ. ಅಂತೆಯೇ ಶರಣರು ವೈದಿಕ ಸಿದ್ಧಾಂತಗಳಿಂದ ಏನನ್ನು ಪಡೆದುಕೊಳ್ಳಲೇ ಇಲ್ಲ ಎಂಬ ಎಡವಾದಿಗಳ ಅಭಿಪ್ರಾಯವೂ ಸಹ ಹುರುಳಿಲ್ಲದ್ದು. ಈಗ ಇಲ್ಲಿ ಒಂದು ಕಡೆ ನಮ್ಮಲ್ಲಿ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟು ಎಕ್ಸ್ಟ್ರೀಮ್ ರೈಟ್ ಆ್ಯಂಡ್ ಎಕ್ಸ್ಟ್ರೀಮ್ ಲೆಫ್ಟ್ ಅವೆರಡು ರಾಂಗ್ ಅವು.
ಎಕ್ಸ್ಟ್ರೀಮ್ ಲೆಫ್ಟ್ನರು ಇವ್ರಿಗೆ ಎಷ್ಟು ಶರಣರಿಗೆ ವೈದಿಕರ ಟಚ್ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಅದು ಕೂಡ ತಪ್ಪದು. ಅವ್ರ ಮೇಲೆ ಪ್ರಭಾವ ಇದೆ ಅನ್ನೋದನ್ನು ನಾವು ಒಪ್ಪಿಕೊಂಡೇ ಅದನ್ನು ವಿಮರ್ಶೆ ಮಾಡ್ತಾ ಹೋಗಬೇಕು. ಇವರು ಶರಣರ ಚಿಂತನಾಕ್ರಮ ಮತ್ತು ಸೈದ್ಧಾಂತಿಕ ನೆಲೆ ರೂಪುಗೊಂಡದ್ದರ ಪ್ರಕ್ರಿಯೆಯನ್ನು, ಅಂದಿನ ಪರಂಪರೆಗಳ ಮುಖಾಮುಖಿ ಸಂವಾದ ಸಂಘರ್ಷಗಳ ಸ್ವರೂಪವನ್ನು ಸರಿಯಾಗಿ ಗ್ರಹಿಸಿದವರು ಇವರೆಲ್ಲ. ಈಗ ಅವತ್ತಿನ ಕಾಲಕ್ಕೆ ಯಾವ್ಯಾವ ಸಿದ್ಧಾಂತಗಳಿದ್ವು, ವೇದಾಂತಾದಿ ಯಾವ್ಯಾವ ಸಿದ್ಧಾಂತಗಳಿದ್ವು, ಅವೆಲ್ಲದರ ಮುಖಾಮುಖಿಯೊಂದಿಗೆ ಶರಣ ತತ್ವ ಹುಟ್ಟಿರೋದನ್ನು ಅರ್ಥ ಮಾಡ್ಕೋಬೇಕು. ಹಿರೇಮಠರು ಉದಾಹರಿಸಿರುವ ವಚನಗಳು 529 ಮತ್ತು 27 ಸಂಖ್ಯೆ. ಈಗಿನ ಸಂಪುಟದ 528ರಿಂದ 535ರವರೆಗೆ ಬಹುತೇಕ ಎಲ್ಲ ವಚನಗಳು ಬಸವಣ್ಣನ ಕಾಲಕ್ಕಾಗಲೇ ಗ್ರಹಿಸಿದಂಥ ಶಿವರುದ್ರ ಲಕ್ಷಣವನ್ನು, ಶಿವಜಗದ ಸಂಬಂಧವನ್ನು ನಿರೂಪಿಸ್ತವೆ. ಅದು ಸ್ವಲ್ಪ ಅಲ್ಲೆಲ್ಲ ಶ್ರುತಿವಾಕ್ಯಗಳು ಬರ್ತವೆ. ಇದೆಲ್ಲ ವೇದಾಂತದ ದಟ್ಟ ಪ್ರಭಾವ ಶರಣರ ಮೇಲಿದ್ದುದನ್ನು ಸಾಕ್ಷಿಸುತ್ತದೆ. ಶರಣರ ವಿಶೇಷತೆ ಏನೆಂದರೆ, ಆ ಶ್ರುತಿ ವಾಕ್ಯಗಳಿಗೆ ತಮ್ಮದೇ ಆದ ಭಿನ್ನ ಭಾಷ್ಯ ನೀಡಿಕೊಳ್ಳುತ್ತಾ ದ್ವೈತ ಅದ್ವೈತ ಯಾವುದೂ ಅಲ್ಲದ ಶಕ್ತಿ ವಿಶಿಷ್ಟಾದ್ವೈತಕ್ಕೆ ಅನುರೂಪನಾದ, ಅದಕ್ಕೆ ಸಮೀಪವಾದಂಥ ಭೇದಾಭೇದ ಸಿದ್ಧಾಂತ ರೂಪಿಸಿರುವುದು ಸ್ಪಷ್ಟ. ಪೌರಾಣಿಕ ಶಿವನ ಕಲ್ಪನೆಗಳನ್ನು ಕೆಲವೆಡೆ ಖಂಡಿಸಿದರೂ ಕೂಡ ಮತ್ತೆ ಕೆಲವೆಡೆ ಅವರು ಒಪ್ಪಿಕೊಂಡಿರ್ತಾರೆ. ಕರ್ಮ ಸಿದ್ಧಾಂತವನ್ನೂ ಸಹ ಒಪ್ಪಿರುವರು, ಮತ್ತೆ ಟೀಕಿಸಿರುವರು. ಇಂಥದೊಂದು ದ್ವಂದ್ವ ವಚನಕಾರರಲ್ಲಿರುವುದು ಸ್ಪಷ್ಟ. ಅದು ಹೀಗೊಂದು ಗೊಂದಲ ಶರಣರಲ್ಲಿದೆ. ಇದನ್ನೇ ಹಿರೇಮಠರು ದ್ವಂದ್ವ ಎಂದಿರುವುದು. ಬಸವಣ್ಣ ತನ್ನ ಜಾತಿಯಿಂದ ದೊಡ್ಡವನಾಗಲಿಲ್ಲ. ತನ್ನ ಸೈದ್ಧಾಂತಿಕ ಬದ್ಧತೆ, ಭಕ್ತಿ ಶ್ರೇಷ್ಠತೆ, ಜಂಗಮ ಭಕ್ತಿ, ಕಿಂಕರ ಭಾವ, ಸ್ವಾವಿಮರ್ಶಾ ಗುಣ, ಎನಗಿಂತ ಕಿರಿಯರಿಲ್ಲ ಎಂಬ ಅನಹಂಕಾರಿ ಭಾವ ಮತ್ತು ದಲಿತ ಭಕ್ತ ಲೋಕ ಪರವಾದ ಮಾನವೀಯ ಕಳಕಳಿಯಿಂದಲೂ ತನ್ನ ರಾಜಕೀಯ ನಾಯಕತ್ವದ ಶಕ್ತಿಯಿಂದಲೂ ಬಸವಣ್ಣ ದೊಡ್ಡವನೆನಿಸಿ ಆ ಶರಣರ ಕಾಲದಲ್ಲೇ ದ್ವಿತೀಯ ಶಂಭು ಎನಿಸಿದ್ದವನು. ಇತರೆಲ್ಲ ಶರಣರು ಬಸವಣ್ಣನನ್ನು ಬಹಳ ದೈವಸ್ಥಾನದಲ್ಲಿಟ್ಟು ಕಂಡರಿದಂತೆ ಅವನು ಇತರೆ ಶರಣರನ್ನು ಸಹ ಅಷ್ಟೇ ಗೌರವದಿಂದ ಕಂಡರಿದಿರುವುದು ವಚನಗಳೇ ಸ್ಪಷ್ಟ. ನಾವು ನೋಡಬೇಕು, ಬಸವಣ್ಣ ಬೇರೆ ಶರಣರನ್ನು ಹೇಗೆ ನೋಡ್ತಾನೆ, ಬೇರೆ ಶರಣರು ಬಸವಣ್ಣನನ್ನು ಹೆಂಗೆ ನೋಡ್ತಾರೆ ಅಂತ ನಾವು ವಿಶೇಷವಾಗಿ ನೋಡ್ತಾ ವಚನಗಳನ್ನು ಪ್ರತ್ಯೇಕ ನೋಡ್ತಾ ಹೋದಾಗ ಬಸವಣ್ಣ ಎಂಥ ಮನುಷ್ಯ ಅಂತ ನಮಗೆ ಅರ್ಥ ಆಗ್ತದೆ. ಬಸವಣ್ಣನನ್ನು ಬೇರೆ ವಚನಕಾರರು ಹೆಂಗೆ ಕಂಡರಿದಿದ್ರು, ಇತರೆ ವಚನಕಾರರನ್ನು ಬಸವಣ್ಣ ಹೇಗೆ ಕಂಡರಿದಿದ್ದ ಅಂತಲೂ ನಮಗೆ ಅರ್ಥ ಆಗ್ತದೆ. ಆದ್ದರಿಂದ ಈ ಬಗ್ಗೆ ಹಿರೇಮಠರ ನಿಲುವು ಏನಿದೆಯಲ್ಲ, ಅದು ಒಂದು ರೀತಿ ಏಕಪಕ್ಷೀಯವಾದ ನಿಲುವು ಅಂತ ನನಗನ್ನಿಸ್ತದೆ. ಇತರೆ ಚಿಂತಕರು ಗಮನಿಸಿದಂತೆ ಶರಣೋತ್ತರ ಕಾಲದ, ಮುಖ್ಯವಾಗಿ 15ನೇ ಶತಮಾನದ ಶೈವರು ಅತಿವೈದಿಕತೆ ರೂಢಿಸಿಕೊಂಡದ್ದೇ ಈ ಕಾಲದ ಪೀಠಿಗಳ ಸಂತತಿಯಲ್ಲಿ, ಅಂದರೆ ಪಂಚಾಚಾರ್ಯ ಪೀಠಸ್ಥರ ಏನಾದ್ರಲ್ಲ ಮುಂತಾದವರು ಅವರಲ್ಲಿ ಮುಂದುವರೆದು ಬಂದಿರಲು, ಅಂದರೆ ಆ ವೈದಿಕತೆ ಬಂದಿರಲು ಕಾರಣವೇ ಹೊರತು ಬಸವಣ್ಣನೇನು ಕಾರಣವಲ್ಲ. ಯಾಕೆಂದರೆ ಬಸವಣ್ಣನನ್ನು ಈ ಪೀಠಾಚಾರ್ಯರು ಕೀಳಾಗಿ ಕಾಣುವುದು ಹಿರೇಮಠರಿಗೆ ಹೆಮ್ಮೆಯ ವಿಷಯವೇನಲ್ಲ, ಅದು ನಿಜ. ಅವರು ಅದನ್ನು ಬೇಜಾರದಿಂದ ಹೇಳ್ತಾರೆ. ಅವರು ಈಗೆಲ್ಲ ಇವರು ಕೀಳಾಗಿ ಕಾಣ್ತಾರೆ ಅಂತ. ಬಟ್ ಆ ವೈದಿಕತೆ ಯಾಕೆ ಮುಂದುವರಿತು ಅಂದರೆ ಅಲ್ಲಿ ಒಂದು ಸಮಸ್ಯೆ ಇದೆ. ಅವರೆಲ್ಲ ರಾತ್ಯರವರು, ಲಾಕುಳ ಶೈವರು. ಅವರಿಗೆ ಜಿನಬ್ರಾಹ್ಮಣ ಮೂಲದ ಒಂದು ನಂಟಿದೆ. ಅವ್ರಿಗೆ ವೈದಿಕ ಪರಂಪರೆಯ ಒಂದು ಇನ್ಹೆರಿಟೆನ್ಸೇ ಅವರಲ್ಲಿದೆ. ಆದ್ದರಿಂದ ಅವರು ವೈದಿಕತೆಯನ್ನು ಬೆರೆಸಿರೋದು ಸಹಜ. ಅದು ಇಡೀ ಎಂಟೈರ್ ಇಂಡಿಯನ್ ಕಲ್ಚರ್ನೊಳಗೆ ಎಲ್ಲೆಲ್ಲಿ ಈ ವೈದಿಕತೆ ಅವರಿಂದ ಮಿಕ್ಸ್ ಆಗಿದೆ ಅಂದರೆ, ಸಾಂಖ್ಯದಲ್ಲಿ ಅವರಿಂದ ಮಿಕ್ಸ್ ಆಗಿದೆ, ಬೌದ್ಧದಲ್ಲಿ ಅವರಿಂದ ಮಿಕ್ಸ್ ಆಗಿದೆ, ಜೈನದಲ್ಲಿ ಕೂಡ ಅವರಿಂದಲೇ ಮಿಕ್ಸ್ ಆಗಿರೋದು, ತಾಂತ್ರಿಕ ಸಾಹಿತ್ಯದಲ್ಲಿ ಕೂಡ ಅವರಿಂದಲೇ ಮಿಕ್ಸ್ ಆಗಿರೋದು. ಹೀಗೆ ವೈದಿಕತೆ ಈ ರೀತಿಯ ವೈದಿಕರು ಅಲ್ಲದ ಅವೈದಿಕರು ಅಲ್ಲದ ಈ ರಾತ್ಯರಿಂದ ಅದು ಸೇರ್ಪಡೆಯಾಗಿದೆ. ಅದು ಕಾರಣ. ಅದಕ್ಕೆ ಬಸವಣ್ಣನೇ ಕಾರಣ ಅಂತಲ್ಲ. ಅದನ್ನು ಅವರು ಹಿರೇಮಠ ಗ್ರಹಿಸಿರೋದು ತಪ್ಪು. ಇನ್ನು ಭವಿಭಕ್ತ ಭೇದವು ಮತಾಂಧತೆ ಸೃಷ್ಟಿಸಿತೆಂಬ ಹಿರೇಮಠರ ಆರೋಪ ಒಂದು ಅರ್ಥದಲ್ಲಿ ಸರಿ. ಈ ಭವಿಭಕ್ತ ಭೇದ ಏನು ಶರಣರು ಮಾಡಿದ್ರಲ್ಲ, ಅದು ಒಂದು ರೀತಿ ಜಾತಿ, ಅವರು ಮತಾಂಧತೆ ಅಂತಾರೆ. ಸ್ವಲ್ಪ ಅದು ಆಧುನಿಕ ಪರಿಕಲ್ಪನೆ ಕತೆ, ಕೋಮುವಾದ, ಮತಾಂಧತೆ, ಅದನ್ನು ಇವತ್ತು ನಾವು ನೋಡ್ತಕ್ಕಂಥದ್ದು ಬೇರೆ. ಅದನ್ನು ಸ್ವಲ್ಪ ಜಾತೀಯತೆಯ ಭಾವನೆ ಅಂತ ಅಷ್ಟು ಅನ್ಕಂದ್ರೆ ಸಾಕು. ಮತಾಂಧತೆ ಅನ್ನೋದಕ್ಕಿಂತ ಜಾತೀಯತೆಯ ಭಾವನೆಯನ್ನು ಈ ಭವಿಭಕ್ತ ಭೇದವು ಸೃಷ್ಟಿಸಿತು. ಇದು ಒಂದರ್ಥದಲ್ಲಿ ಕರೆಕ್ಟ್. ಭವಿಗಳ ಸಂಘವನ್ನು ಭಕ್ತರಿಗೆ ನಿಷೇಧಿಸಿದ್ದು, ಭಕ್ತರಾದ ಕೆಳಜಾತಿಗಳಿಗೂ ಭಕ್ತರಾಗದ ಭವಿಜಾತಿಗಳಿಗೂ ನಡುವೆ ಭೇದ ಉಂಟಾಗಲು ಮತ್ತು ಅದು ಹಾಗೇ ಮುಂದುವರಿಯಲು ಕಾರಣವಾದಂತೆಯೇ ಈ ಜಾತಿಗಳಿಗೂ ಮತ್ತು ಮೇಲು ಜಾತಿಗಳಿಂದ ಭಕ್ತರಾದ ಜಾತಿಗಳಿಗೂ ಸಹ ನಡುವೆ ಆ ಮೊದಲಿನಿಂದಲೂ ಇದ್ದ ಭೇದ ಹಾಗೇ ಉಳಿದು
ಅದು ಇನ್ನಿಷ್ಟು ಜಾಸ್ತಿ ಕಟುವಾಗ್ತಾ ಹೋಯಿತು. ಹೀಗಾಗಲು ಶರಣರು ಒಂದರ್ಥದಲ್ಲಿ ಕಾರಣವಾದರೆ, ಆ ಮೊದಲಿನಿಂದಲೂ ಇದ್ದುಕೊಂಡು ಬಂದಿದ್ದ ವರ್ಣಾಶ್ರಮ ಧರ್ಮ ನೀತಿಯೂ ಇದಕ್ಕೆ ಮತ್ತೊಂದು ಕಾರಣ. ಶರಣರ ಭವಿಭಕ್ತ ಭೇದವೂ ಸಹ ಅಸ್ಪೃಶ್ಯತೆಯ ಮುಂದುವರಿಕೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಭವಿಲೋಕದ ಕುಲಕಸಬುಗಳನ್ನು ಭಕ್ತೀಕರಣಗೊಳಿಸಿರುವಲ್ಲಿ ಮೇಲುಜಾತಿ ಭಕ್ತರ ಸ್ವಾರ್ಥ ಒಡಗಿದೆ ಎಂಬುದನ್ನು ನಾವು ಮರೆಯಲಿಕ್ಕಾಗದು. ಇವರಿಗೆ ಕುಂಬಾರ, ಹಡಪದ, ನೇಕಾರ ಇತ್ಯಾದಿ ಈ ಭವಿಲೋಕದ ಕುಲಕಸಬುದಾರ ಭವಿಗಳೇನಿದ್ರಲ್ಲ, ಆ ಜಾತಿಗಳೇನಿದ್ರಲ್ಲ, ಅವರನ್ನು ಭಕ್ತಗೊಳಿಸುವಂಥ ಅನಿವಾರ್ಯತೆ ಈ ಮೇಲುಜಾತಿಯ ಭಕ್ತ ಶ್ರೇಷ್ಠ ಜನರಲ್ಲಿ ಉಂಟಾಗಿತ್ತದು. ಯಾಕೆಂದರೆ ಅವರ ಸೇವೆ ಇವರಿಗೆ ಬೇಕಾಗಿತ್ತು. ಆದರೆ ಅಲ್ಲಿ ನಿಷೇಧಗಳು ಇವರಿಗೆ ಅಡ್ಡಾಗಿದ್ವು. ಅವರ ಧರ್ಮ ಸಂಸ್ಕೃತಿಯಲ್ಲಿ, ಶಾಸ್ತ್ರದಲ್ಲಿ ಅವರೇ ಸೃಷ್ಟಿಸಿಕೊಂಡ ನಿಷೇಧಗಳು ಅವರಿಗೆ ಸಮಸ್ಯೆಯಾಗಿದ್ದವು. ಯಾಕಂದರೆ ಅವರು ಭವಿ ಜೊತೆಗೆ ಕೂಡಬಾರದು, ಭವಿ ಜೊತೆಗೆ ಸಂಪರ್ಕ ಮಾಡಬಾರ್ದು, ಅವ್ರ ಮನೆ ಊಟ ಉಣ್ಣಬಾರ್ದು, ಅಥವಾ ಅವರೊಡನೆ ಮಾತೂ ಕೂಡ ಆಡಬಾರ್ದು, ಅವ್ರ ನೆರಳು ಇವರಿಗೆ ಬಿಡಬಾರ್ದು, ಅವರು ಮುಟ್ಟಿದ ವಸ್ತ್ರವನ್ನು ಅಥವಾ ವಸ್ತುವನ್ನು ಇವರು ಮುಟ್ಟಬಾರ್ದು, ಸ್ವೀಕರಿಸಬಾರ್ದು. ಈ ರೀತಿ ಇದೊಂದು ರೀತಿ ಅಸ್ಪೃಶ್ಯತೆ ಇದೆ, ಅನುಮಾನವೇ ಏನಿಲ್ಲ. ಈ ರೀತಿ ಅಸ್ಪೃಶ್ಯತೆಯ ಕಲ್ಪನೆಗೆ ಆ ಭವಿಭಕ್ತ ಭೇದ ಕಾರಣವಾಗಿತ್ತು, ಅದು ನಿಜ. ಆದರೆ ಅದನ್ನು ಹೇಗೆ ತೊಲಗಿಸಿದ್ರು ಅನ್ನೋದು ಅದನ್ನು ಮತ್ತೆ ನಾವು ಅರ್ಥ ಮಾಡ್ಕೋಬೇಕು. ಹೆಂಗೆ ತೊಲಗಿಸಿದ್ರು ಅಂದರೆ, ಇದೇ ಭವಿ ಮೂಲದ ಕುಲಕಸಬುಗಳನ್ನು ಅವ್ರು ಏನು ಮಾಡಿದ್ರು, ಭಕ್ತಗೊಳಿಸಿದ್ರು. ಅವರು ನೋಡಿ, ಅವರೆಲ್ಲ ಯಾಕೆ ಭಕ್ತರಾದರು ಅನ್ನೋದು ಇದೇ ಕಾರಣ. ಮತ್ತು ಅವರು ಭಕ್ತರಾದ ಮೇಲೆ ಅವರು ಶುದ್ಧವಾಗಿರಲೇಬೇಕು ಅನ್ಲಿಕ್ಕೆ ನೀತಿ ವಿಧಿಸಿದ್ರು ಇವರು. ಈಗ ಮಾಂಸ ತಿನ್ನುವ ಮೂಲದಿಂದ ಬಂದಂಥ ಒಂದು ಜನ ಸಮುದಾಯ ತಿರ್ಗ ವಾಪಸ್ ಅದೇ ಮಾಂಸ ತಿನ್ನೋದನ್ನು, ಮದ್ಯ ಕುಡಿಯೋದನ್ನು ಮುಂದುವರಿಸಿದರೆ ಇವರ ಪಾರಿಶುದ್ಧತೆಗೆ ಭಂಗ ಬರ್ತದೆ ಅಂತೇಳಿ ಈ ನಿಷೇಧಗಳನ್ನೆಲ್ಲ ಮಾಡಿದರು. ಆದ್ದರಿಂದ ಇದು ಸ್ವಾರ್ಥ. ಆ ಕಾರಣಕ್ಕಾಗಿ ಇಲ್ಲಿ ಈ ವಿದ್ಯಮಾನವನ್ನು ಕೆಲ ಪ್ರಗತಿಪರ ಶರಣ ಪ್ರೇಮಿಗಳು ತಿಳಿತಾ ಇಲ್ಲ. ಅವರು ಈ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ಈ ವಾಸ್ಪೆಕ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಹಿರೇಮಠರ ವಾದವೆಲ್ಲವೂ ಹುರುಳಿಲ್ಲದ್ದೆಂದು ತಿರಸ್ಕರಿಸುವುದಾಗಲಿ ಅಥವಾ ಎಲ್ಲದೂ ಸರಿ ಎಂದು ಒಪ್ಪುವುದಾಗಲಿ ಎರಡೂ ಸರಿಯಾದ ಕ್ರಮಗಳಲ್ಲ. ಯಾಕಂದರೆ ನಾವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇನ್ನು ಈ ಚಳುವಳಿ ಹೀಗೆ ಸಮಾಜವನ್ನು ಜಾತಿ ವ್ಯವಸ್ಥೆಗೆ ಪ್ರತಿಯಾಗಿ ಭವಿಕುಲ ಭಕ್ತಕುಲ ಎಂದು ವಿಭಜಿಸಿ ನೋಡುತ್ತದೆ. ಜೈನ ಬೌದ್ಧಾದಿಗಳಂತೆ ಲಿಂಗಾಯತವು ಜಾತಿಯಾಗಿ ಮಾರ್ಪಟ್ಟದ್ದು ದುರಂತ. ಇದಕ್ಕೆ ದೇಶದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಕಾರಣಗಳಿವೆ ಅಂತೇಳಿ ಅವರು 11ನೇ ಪುಟದಲ್ಲಿ ಬರೀತಾರೆ. ಈ ಮಾತಿಗೆ ಆಗಲೇ ನಾನು ಮೇಲೆ ಉತ್ತರ ಕೊಟ್ಟಿದ್ದಾಗಿದೆ, ಮತ್ತೆ ಇಲ್ಲಿ ಅದನ್ನು ವಿಸ್ತರಿಸುವ ಅವಶ್ಯಕತೆ ಇಲ್ಲ. ಇನ್ನು 3ನೇ ಭಾಗ ನೋಡೋಣ. ಅಂದರೆ ಇದು ನನ್ನ ಭಾಗ, ವಿಭಾಗೀಕರಣ. ಇದು ಲಿಂಗಾಯತವೂ ಸೇರಿದಂತೆ ಈ ಮತಗಳು ಹೊಸ ಪುರೋಹಿತಶಾಹಿ ವ್ಯವಸ್ಥೆಯನ್ನು ಹುಟ್ಟುಹಾಕಿದವು. ಇದು ನಿಜ. ಇದು ಎಲ್ಲ ಧಾರ್ಮಿಕ ವ್ಯವಸ್ಥೆಗಳಲ್ಲಿ ಪುರೋಹಿತಶಾಹಿ ಹುಟ್ಟಿದಂತೆ ಶರಣರಿಂದಲೂ ಕೂಡ ಇಲ್ಲಿ ಪುರೋಹಿತಶಾಹಿತ್ವ ಹುಟ್ಟಿತು. ಬಸವಣ್ಣ ಪ್ರತಿಪಾದಿಸಿದ ಜಂಗಮ ಶ್ರೇಷ್ಠತೆ, ಅನನ್ಯತೆ ಮತ್ತು ಜಂಗಮ ದಾಸೋಹ ಸಾಮಾಜಿಕ ಶೋಷಣೆಗೆ ಕಾರಣವಾಗಿದೆ. ಜಂಗಮ ಇಕ್ವಷ್ಟು ಸಮಾಜ ಎಂದಿದ್ದರಿಂದ ಇವತ್ತಿನ ಆಧುನಿಕ ವಿದ್ವಾಂಸರ ಕಣ್ಣುಗಳಿಗೆಲ್ಲ ಬರೀ ಸಮಾಜವೇ ಕಾಣ್ತಾ ಇದೆಯೇ ವಿನಃ ಈ ಪುರೋಹಿತಶಾಹಿಗಳು ಕಾಣ್ತಾ ಇಲ್ಲ. ಯಾಕಂದರೆ ಇವರು ಆ ಮೇನ್ ಇಂಪಾರ್ಟೆಂಟ್ ಸಂಸ್ಥೆಗಳನ್ನೇ ಸೊಸೈಟಿ ಅಂತ ಅವರು ಪರಿವರ್ತಿಸಿ ನೋಡ್ಲಿಕ್ಕೆ ಶುರು ಮಾಡಿಬಿಟ್ರು ಅವರು. ಇಲ್ಲಿ ವೀರಶೈವ ಧರ್ಮದಲ್ಲಿ ಪುರೋಹಿತಶಾಹಿ ನಿಲುವುಗಳು ಅಂತ ನಾನು ಒಂದು ಚಿಕ್ಕ ಲೇಖನ ಬರ್ಕೊಂಡಿದ್ದೆ ಹಿಂದೆ. ಅದು ನನಗೆ ಆಮೇಲೆ ಎಷ್ಟೋ ವರ್ಷ ಆದಮೇಲೆ ನಿಜ ಅನ್ನಿಸ್ತು ನನಗೆ. ಪುರೋಹಿತಶಾಹಿ ನಿಲುವು ಮೊದಲು ಗುರುವಿನಿಂದ ಶುರು. ಈಗ ಗುರು ಅವನು ಶಿವನ ಅವತಾರಿ ಅಂತ ಹೇಳಿದರು. ಆಮೇಲೆ ಜಂಗಮ ಬಂದ. ಅಲ್ಲಿ ನೋಡ್ರಿ, ಲಿಂಗವನ್ನು ಪೂರ ಜಂಗಮ ಕಿತ್ಕೊಂಡ್ಬಿಟ್ಟ. ಗುರು ನೇಪಥ್ಯಕ್ಕೆ ಸರದ, ಲಿಂಗದ ಮಾನ್ಯತೆ ಹೊರಟೋಯ್ತು, ಜಂಗಮ ಕೇಂದ್ರನಾದ. ಹಂಗಾಗಿ ಇವತ್ತು ಒಟ್ಟು ಶರಣತತ್ವ ಏನಾಗಿದೆ ಅಂದರೆ ಜಂಗಮ ಕೇಂದ್ರಿತ, ಲಿಂಗದ ಹೆಸರಿನ ಜಂಗಮ ಕೇಂದ್ರಿತ ತತ್ವವಾಗಿದೆ. ಲಿಂಗಕ್ಕೆ ಸಾಮಾಜಿಕ ಗುಣ ಇದೆ, ಲಿಂಗಕ್ಕೆ ಧಾರ್ಮಿಕ ಪ್ರಜಾಪ್ರಭುತ್ವೀಯ ಗುಣ ಇದೆ. ಆದರೆ ಈ ಜಂಗಮಕ್ಕಿಲ್ಲ. ಈಗ ಸಾರ್ವಜನಿಕವಾದ ಸ್ಥಾವರ ಲಿಂಗ ಏನಿದೆ ಅದಂತೂ ಅತ್ಯಂತ ಪ್ರಜಾಪ್ರಭುತ್ವ. ಅದು ಬಯಲುಲಿಂಗ ಆಗಿದ್ದರೆ ಯಾರು ಬೇಕಾದ್ರೆ ಅಲ್ಲಿ ಪೂಜೆ ಮಾಡಿ ಬರ್ಬೋದು. ಆದರೆ ಇದು ಇಷ್ಟಲಿಂಗ ಹಾಗಲ್ಲ. ಇದು ಗುರುವಿನ ಮುಖಾಂತರವೇ ಪಡ್ಕೋಬೇಕು. ಆಮೇಲೆ ಗುರುವಿನ ಮುಖಾಂತರ ಪಡ್ಕೊಂಡ ಮೇಲೆ ಆ ಲಿಂಗದೊಳಗೆ ಜಂಗಮವನ್ನೇ ಅನುಸಂಧಾನಿಸಬೇಕು. ಜಂಗಮ ಹೊರಗೆ ಬಂದರೆ ಲಿಂಗ ಪೂಜೆ ಮಾಡಿದ್ಬಿಟ್ಟು ಜಂಗಮನನ್ನು ಹೋಗಿ ನಾವು ಸೇವೆ ಮಾಡಬೇಕು. ಅಂತಿಮವಾಗಿ ಜಂಗಮ ದಾಸೋಹವೇ ಈ ಧರ್ಮದ ಕೊನೆಯ ನಿಷ್ಠಾಕಾಯಕ. ಆದ್ದರಿಂದ ಇಲ್ಲಿ ಪುರೋಹಿತಶಾಹಿ ನಿಲುವು ಇದೆ ಮತ್ತು ಪುರೋಹಿತಶಾಹಿಯ ಶೋಷಣೆ ಇದೆ ಅನ್ನೋದನ್ನು ನಾನು ಬೇರೆ ಕಡೆ ಮಾತಾಡಿದ್ದೇನೆ.
ಆ ಲಿಂಗವನ್ನು ಒಂದು ಇಷ್ಟಲಿಂಗವನ್ನು ಒಂದು ಶೋಷಕ ಅಸ್ತ್ರವನ್ನಾಗಿ ಮಾಡಿಕೊಂಡು ಗುರುವನ್ನು ಕೂಡ ಆ ನೆಪಕ್ಕೆ ಬಳಸಿಕೊಂಡು ಗುರುವಿನ ಮುಖಾಂತರ ಭಕ್ತನಿಗೆ ಇಷ್ಟಲಿಂಗವನ್ನು ಲಿಂಗ ದೀಕ್ಷೆಯನ್ನು ಕೊಡಿಸಿ ಅವನ ಒಟ್ಟು ಸೇವೆಯನ್ನು ಯಾರಿಗೆ ಕಟ್ಟಿ ಹಾಕೋದು ಅಂದರೆ ಜಂಗಮನಿಗೆ ಕಟ್ಟಿ ಹಾಕೋದು. ನೋಡು, ಲಿಂಗಕ್ಕೆ ತನು ಸೇವೆ, ಜಂಗಮಕ್ಕೆ ಧನ ಸೇವೆ, ಗುರುವಿಗೆ ತನು ಸೇವೆ, ಲಿಂಗಕ್ಕೆ ಮನ ಸೇವೆ, ಜಂಗಮಕ್ಕೆ ಧನ ಸೇವೆ. ಅಂದರೆ ಇಲ್ಲಿ ಲಿಂಗ ಕೇವಲ ಒಂದು ಧ್ಯಾನದ ವಸ್ತು ಮಾತ್ರ ಆಯಿತು. ಗುರು ಭಕ್ತನಾದ ನನ್ನ ದೈಹಿಕ ಶ್ರಮವನ್ನು ಶೋಷಿಸುವ ವ್ಯಕ್ತಿಯಾದ ಇವನು ನನ್ನ ದೈಹಿಕ ಶ್ರಮದಿಂದ ಬಂದಂಥ ಸಂಪತ್ತು ಅಥವಾ ಗಳಿಕೆ ಏನಿದೆ ಅದರಲ್ಲಿಯ ಭಾಗವನ್ನು ದಾಸೋಹದ ನೆಪದಲ್ಲಿ ಕಸಿದುಕೊಳ್ಳುವವನಾದ ಯಾರು ಜಂಗಮ. ಹೀಗಾಗಿ ನಾವು ಬೇರೆ ಸಂದರ್ಭದಲ್ಲಿ ಮಾತಾಡಿದ್ದೇನೆ, ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಆದ್ದರಿಂದ ಇದು ನಿಜ. ಬಸವಣ್ಣ ಪ್ರತಿಪಾದಿಸಿದ ಜಂಗಮ ಶ್ರೇಷ್ಠತೆ, ಅನನ್ಯತೆ ಮತ್ತು ಜಂಗಮ ದಾಸೋಹವು ಸಾಮಾಜಿಕ ಶೋಷಣೆಗೆ ಕಾರಣವಾಗಿದೆ. ಜಂಗಮ ಇಕ್ಕಷ್ಟು ಸಮಾಜ ಎಂದರಿದ ವಿದ್ವಾಂಸರ ಕಣ್ಣುಗಳೆಲ್ಲ ಸಮಾಜದಲ್ಲಿವೆಯಾದರೂ ಈ ಶೋಷಣೆಗೆ ಆ ಕಣ್ಣು ಕುರುಡಾದಂತಿವೆ ಅಂತ ನಾನು ಇಲ್ಲಿ ತೀರ್ಮಾನಿಸಬೇಕಾಗ್ತದೆ. ಅದಾದಮೇಲೆ ದಲಿತಾದಿ ಅವೈದಿಕ ಪರಂಪರೆಗಳ ಆಚರಣೆಗಳ ವಿಶೇಷತೆಯನ್ನು ಶರಣ ಚಳುವಳಿ ವೀರಶೈವ ಗಮನಿಸುವುದಿಲ್ಲ. ಅವೈದಿಕ ದೈವತ ಆಚರಣೆಗಳನ್ನು ಬಸವಣ್ಣ ತೀವ್ರ ವಿರೋಧಿಸಿದರೆ ಕೆಲ ದಲಿತ ಶರಣರಿಗೆ ಖಚಿತ ನಿಲುವಿರಲಿಲ್ಲ. ಗುರುಲಿಂಗ ಜಂಗಮ ರೂಪದ ಶಿವನನ್ನು ಮಾತ್ರ ಮಾನ್ಯ ಮಾಡುವಲ್ಲಿ ಹಿಂದಲ ಅಂದರೆ ಜನಪದ ಅವೈದಿಕ ಸಮಾಜದ ಸಮಾನತೆಯ ಆಶಯದ ವಿರೋಧಿಸಿದ ಮತ್ತು ಸ್ತ್ರೀಯರಿಗೆ ಸಮಾನ ಸ್ಥಾನವಿಲ್ಲದುದು ಸ್ಪಷ್ಟ. ಆದರೆ ಹಿಂದಲ ಶೈವ ಪಂಥಗಳಲ್ಲಿ ಸ್ತ್ರೀ ಸಮಾನತೆ ವೀರಶೈವಕ್ಕಿಂತಲೂ ಉತ್ತಮವಿತ್ತು ಅಂತ ಹೇಳಿ ಬರೀತಕ್ಕಂಥ ಹಿರೇಮಠರು ಗ್ವಾರಪ್ಪ, ಗ್ವಾರಮ್ಮ, ದಾಸಪ್ಪ, ದಾಸಮ್ಮ, ಜೋಗಮ್ಮ ಇತ್ಯಾದಿ ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನನ್ನ ಪ್ರತಿಕ್ರಿಯೆ ಏನಂದರೆ, ಹಿರೇಮಠರು ಹೇಳ್ತಕ್ಕಂಥದ್ದು ನಿಜ. ಶಾಕ್ತ ಶೈವಗಳೆರಡೂ ಶರಣರಿಂದ ತಿರಸ್ಕೃತಗೊಂಡವು. ಈ ತಾಂತ್ರಿಕ ಪಂಥ ಪರಂಪರೆಗಳೇ ಭಾರತದ ಆದಿಮ ಲೋಕಾಯತ ಸಂಸ್ಕೃತಿ. ಇದೇ ಮುಂದಿನೆಲ್ಲ ಬೌದ್ಧ, ಜೈನ, ಶೈವ, ಲಿಂಗಾಯತ, ವೀರಶೈವ ಇದರೆಲ್ಲ ಧರ್ಮ ಪರಂಪರೆಗಳಿಗೆ ಮೂಲ ತಳಹದಿಯಾಗಿತ್ತು. ಮತ್ತು ನಂತರ ಅವ್ರ ಮೇಲೆ ಪ್ರಭಾವನೂ ಬೀರ್ತದು. ತಾಂತ್ರಿಕ ಪಂಥದಿಂದ ಪ್ರಭಾವಿತವಾಗದ ಇಂಡಿಯಾದ ಯಾವ ಧರ್ಮವೂ ಇಲ್ಲ. ವೈದಿಕರು ಪ್ರಭಾವಿತರಾದರು, ಬೌದ್ಧರು ಪ್ರಭಾವಿತರಾದರು, ಜೈನರು ಪ್ರಭಾವಿತರಾದರು, ಶೈವರು ಪ್ರಭಾವಿತರಾದರು, ವೀರಶೈವವು ಕೂಡ ಪ್ರಭಾವಿತವಾಯಿತು. ಆದ್ದರಿಂದ ಶಾಕ್ತ ಶೈವ ತಾಂತ್ರಿಕ ಪರಂಪರೆ ಈ ದೇಶದ ತಳಹದಿ ಅಂತ ನಾವು ಮೊದಲು ಅದನ್ನು ಅರ್ಥ ಮಾಡ್ಕೋಬೇಕು. ನೋಡಿ, ಈ ಅಧ್ಯಯನಗಳು ಈಚೆಗೆ ಆದವು. ಇವೆಲ್ಲ ಈಗ ಲೋಕಾಯತ, ತಂತ್ರ, ಶಾಕ್ತ ಇವೆಲ್ಲ ಈಚೆಗೆ ಅಧ್ಯಯನ ಆಗಿ ಇತ್ತೀಚೆಗೆ ಹೊರಗೆ ಬಂದವು. ಈ ನಿಟ್ಟಿನಲ್ಲಿ ಇನ್ನೂ ಕೆಲಸ ಆಗಬೇಕು. ಆದರೆ ಆಗುವ ಭರವಸೆ ಮಾತ್ರ ಇಲ್ಲ. ಯಾಕಂದರೆ ಆ ನಿಟ್ಟಿನಲ್ಲಿ ಆಸಕ್ತಿ ತೋರಿ ಅಧ್ಯಯನ ಮಾಡುವಂಥ ವಿದ್ವಾಂಸರುಗಳು ಇವತ್ತು ಇದ್ದಾರೆ ಅಥವಾ ಮುಂದೆ ಹುಟ್ಟಿ ಬರ್ತಾರೆ, ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಆಸಕ್ತಿ ಅಷ್ಟೊಂದಿಲ್ಲ. ಆಧುನಿಕ ಬದುಕಿನ ಪರಿಸ್ಥಿತಿ ಕಸ್ಕೊಂಡಿದ್ದಾವೆ ಅಂತ ನಾನು ಅಂತೀನಿ. ಇನ್ನು ಶರಣರಂತೂ ಇಷ್ಟಲಿಂಗ ಪೂಜೆ ಮಾಡಿದವರನ್ನೆಲ್ಲ ಭವಿಲೋಕದ ಗವಿಗೆ ಸೇರಿಸಿದ್ರು ಅವರು. ಹೌದಾ? ಅವರು ಅದು ಮಾಡಿದ ನಿಜ ಅದ. ಇನ್ನು 4, ಬಸವಣ್ಣ ಅದೆಷ್ಟೇ ಗಟ್ಟಿ ದನಿಯಲ್ಲಿ ತಾನು ಹೊಲೆಮಾದಿಗರ ಆಳಮಗನೆಂದು ತಾತ್ವಿಕವಾಗಿ ಗುರುತಿಸಿಕೊಂಡರೂ ಆಚಾರ ಮಟ್ಟದಲ್ಲಿ ಅವನು ಹೊಲೆಮಾದಿಗರ ಕಾಯಕವನ್ನೇನು ಮಾಡುವುದಿಲ್ಲ ಅಂತ ಅವರು ಹಿರೇಮಠರು ಬರೀತಾರೆ. ಇದು ದಲಿತರ ಕಾಯಕ ಮಾಡನು ನಿಜ, ಕರೆಕ್ಟು. ಆದರೆ ಅವರ ಭಾವನೆ ಪ್ರಾಣ ಮಿಡಿತಗಳ ಬಲ್ಲವನಾಗಿ ಅದೇ ದಲಿತ ಭಕ್ತರ ಅಡಿಯಾಳಾದ ಯಾರು ಬಸವಣ್ಣ. ಹಿರೇಮಠರ ಈ ಮಾತು ಒಪ್ತಕ್ಕಂಥದ್ದಲ್ಲ. ಯಾಕಂದರೆ ದಲಿತರ ಮೇಲೆ ಬಸವಣ್ಣನಿಗಿದ್ದ ಸಹಾನುಭೂತಿ ಹಿರೇಮಠ ಗ್ರಹಿಸಿಲ್ಲ ಅಂತ ಅನಿಸ್ತದೆ. ಅನೇಕ ಅವೈದಿಕ ಉಪಸಂಸ್ಕೃತಿಗಳನ್ನು ವಿರೋಧಿಸಿ ಅವನ್ನು ಮತಾಂತರಕ್ಕೊಳಪಡಿಸಿ ವೈದಿಕಕ್ಕೆ ವಿರುದ್ಧವಾದ ಒಂದು ಪರ್ಯಾಯ ಮತವಾಗಿ ಅಸ್ತಿತ್ವಕ್ಕೆ ಬಂದ ವೀರಶೈವ ಲಿಂಗಾಯತವನ್ನು ಇಂದು ಸಾಮಾಜಿಕ ಶೋಷಣೆಗೆ ಉತ್ತರ ಎಂಬಂತೆ ಕಾಣುತ್ತಿರುವುದು ಪ್ರಶ್ನಾರ್ಹ. ಕರೆಕ್ಟ್ ಅದು. ಈ ಪ್ರಶ್ನೆ ನಾನು ಮಾಡ್ತಿದ್ದೀನಿ. ಯಾಕಂದರೆ ಇವತ್ತು ನಮ್ಮ ಆಧುನಿಕ ವಿದ್ವಾಂಸರು ಪೂರ್ಣ ರೆವಲ್ಯೂಷನರಿ ಕಣ್ಣಿನಲ್ಲಿ ಅದನ್ನು ನೋಡ್ತಾ ಇದ್ದಾರೆ. ಇಡೀ ಶರಣ ಚಳುವಳಿಯ ಒಟ್ಟು ಹೂರಣವನ್ನೇ ಇತ್ಯಾತ್ಮಕವಾಗಿ, ಅಂದರೆ ಆ ಬೆಳವಣಿಗೆಯೇ ಭಾರತದ ಮಾತ್ರವಲ್ಲ ವಿಶ್ವದ ಕ್ರಾಂತಿಗೆ, ಸಮತಾವಾದಿ ಕ್ರಾಂತಿಗೆ ಮಾತೃ ಎಂಬಂತೆ ಅಥವಾ ದೊಡ್ಡ ಮೂಲ ಪ್ರಭಾವ ಪ್ರೇರಣೆ ಎಂಬಂತೆ ಕಂಡರಿದು ಹೊಗಳುತ್ತಿರುವುದು ಅಲ್ವಾ? ಇದು ಕಣ್ಣಿಗೆ ಕಾಣ್ತಾ ಇದೆ. ಇದು ಅತಿ ಉತ್ಪ್ರೇಕ್ಷೆ ಅಂತ ನನಗನ್ಸತ್ತಿದೆ. ಈ ನಿಟ್ಟಿನಲ್ಲಿ ವಚನಗಳ ವಿರೂಪೀಕರಣ ಮತ್ತು ಅಪವ್ಯಾಖ್ಯಾನಗಳ ಕ್ರಿಯೆ ಕಳೆದ 3-4 ದಶಕಗಳಿಂದ ಅವ್ಯಾಹತವಾಗಿ
ನಡೆದಿದೆ. ನಾವೆಲ್ಲ ಈ ಸಂಕ್ರಮಣ, ಬಸವಪಥ, ಆಮೇಲೆ ಇನ್ನೊಂದು ಸಂವಾದ, ಈ ಥರದ ಕೆಲವು ಪತ್ರಿಕೆಗಳನ್ನು, ನಮ್ಮ ವಿದ್ವಾಂಸರು ಬರೀತಕ್ಕಂಥ ಪತ್ರಿಕೆಗಳನ್ನು ತೆಗೆದು ಕೆಲವೇ ಲೇಖನಗಳನ್ನು ನೋಡಿದರೆ ನಮಗೆ ಇದು ಗೊತ್ತಾಗ್ತದೆ. ಇನ್ನು ಉಪಸಂಸ್ಕೃತಿಗಳು ತಮ್ಮತನ ಬಿಟ್ಟು ಕೊಡಲಿಲ್ಲ, ಅದು ನಿಜ. ಅದು ಯಾಕಂದರೆ ಭಕ್ತರಾದ ಭವಿಗಳಿಂದ ಈ ಉಪಸಂಸ್ಕೃತಿಗಳು ಇಲ್ಲಿಯವರೆಗೂ ಉಳ್ಕೊಂಬಂದಿರೋದೇ ಒಂದು ಪುಣ್ಯ ಅಂತ ಹೇಳ್ಬೋದು. ಭಾರತೀಯ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕಿಲ್ಲದ್ರೆ ಎಲ್ಲವೂ ಮತಾಂತರದ ಪ್ರವಾಹದೊಳಗೆ ಕೊಚ್ಚಿ ಹೋಗಿದ್ರೆ ನಮ್ಮ ಪ್ರಾಚೀನ ಸಂಸ್ಕೃತಿಯ ಸ್ಥಿತಿಗತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿರಲಿಲ್ಲ. ಇನ್ನು 5ನೇ ಭಾಗ, ಜಾತಿ ವ್ಯವಸ್ಥೆ ತೊಲಗಿಸಿದರೆ ಮಾತ್ರ ಜಾತಿ ನಿರ್ಮೂಲನ ಎಂಬುದಕ್ಕಿಂತಲೂ ಜಾತಿಗಳು ತಮ್ಮ ಸಂಸ್ಕೃತಿ ಭೇದಗಳನ್ನು ಉಳಿಸಿಕೊಂಡೇ ಜಾತಿ ಸಮಾನತೆ ತರುವುದು ಸೂಕ್ತ ಅಂತ ಹಿರೇಮಠರು. ಇದು ನಾನು ಅವರೊಬ್ಬ ಗೆಳೆಯ ಒಡನಾಡಿಯಾಗಿ ಅವರು ನನಗೆ ಹೇಳಿರ್ತಕ್ಕಂಥದ್ದು ಇವತ್ತು ಕೂಡ ಮನಸ್ಸಿನಲ್ಲಿದೆ. ಜಾತಿ ಅವುಗಳು ಸಂಸ್ಕೃತಿಯ ಪ್ರತೀಕ, ಅವುಗಳು ನಾಶ ಆಗಬಾರ್ದು, ಆದರೆ ಜಾತ್ಯತೀತ ಭಾವನೆ ಹೋಗ್ಬೇಕಂತ ಹೇಳ್ತಿದ್ರು. ಆದರೆ ಇಲ್ಲಿ ಇದೊಂದು ದ್ವಂದ್ವ ಅಂತ. ಇದು ಆದರೆ ದ್ವಂದ್ವ ಆದರೆ ಇದು ಒಪ್ಪಲೇಬೇಕು. ಯಾಕಂದರೆ ಜಾತಿ ಸಮಾನತೆ ತರೋದು ಅಷ್ಟು ಸುಲಭ ಇಲ್ಲ. ಆದರೆ ಆ ನಿಟ್ಟಿನತ್ತ ನಮ್ಮ ಪ್ರಯತ್ನ ಇರಬೇಕು. ಅವರು ಹಿರೇಮಠರು ಅದನ್ನು ಬರೀತಾರೆ. ಅವರು ಜೊತೆಗೆ ಜಾತಿ ರಹಿತ ಸಂಬಂಧಗಳನ್ನು ಪ್ರೋತ್ಸಾಹಿಸುವುದು ಇದ್ದೇ ಇದೆ ಅಂತ ಅನ್ನೋ ಒಂದು ಮಾತನ್ನು ಪುಟ 12ರಲ್ಲಿ ಅವ್ರು ಹೇಳ್ತಾರೆ. ಅವರು ಅಂದರೆ ಜಾತಿಗಳು ಸಂಸ್ಕೃತಿಯ ವೈಶಿಷ್ಟ್ಯತೆಯ ಒಂದು ಪ್ರತೀಕಗಳು, ಅವುಗಳ ಅಸ್ತಿತ್ವದ ಪ್ರತೀಕಗಳು. ಅವುಗಳನ್ನು ನಾಶ ಮಾಡಿದರೆ ಈ ದೇಶದ ಸಂಸ್ಕೃತಿ ಬಹುತ್ವ ಅಂತ ನಾವೇನು ಕರಿತೀವಿ, ಯಾಕಂದ್ರೆ ನಮ್ಮದು ಬಹು ಸಂಸ್ಕೃತಿಯ ದೇಶ, ಆ ಸಾಂಸ್ಕೃತಿಕ ಬಹುತ್ವ ಅನ್ನೋದು ನಾಶವಾಗಿ ಹೋಗ್ತದೆ. ಆ ಕಾಳಜಿಯಿಂದ, ಆ ಹಿನ್ನೆಲೆಯಿಂದ ಮತ್ತು ಜಾತಿಗಳು ವಾಸ್ತವಿಕವಾಗಿ ನಾಶವಾಗಲಿಕ್ಕೆ ಸಾಧ್ಯವೂ ಇಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಅವರು ಆ ರೀತಿ ಹೇಳ್ತಕ್ಕಂಥದ್ದು ಸರಿ. ಆದರೆ ಜಾತಿ ವ್ಯವಸ್ಥೆ ಇಟ್ಟುಕೊಂಡು ಜಾತಿ ಪ್ರಜ್ಞೆ ತೊಲಗಿಸೋದು ತುಂಬ ಕಷ್ಟ. ಇದೊಂದು ಬಹಳ ವೈರುಧ್ಯದ ವಿಚಾರ. ಇದು ಆ ದ್ವಂದ್ವ ವೈರುಧ್ಯದ ಜೊತೆಗೆ ಅದನ್ನು ಒಪ್ಪಿಕೊಳ್ಳುತ್ತಲೇ ಜಾತಿ ವಿನಾಶಕ್ಕೆ ಏನು ಪ್ರಕ್ರಿಯೆ ಸಾಧ್ಯವೋ ಅದನ್ನು ಪ್ರೋತ್ಸಾಹಿಸ್ತಾ ಹೋಗಬೇಕು. ಅದು ಅಂತರ್ಜಾತಿ ವಿವಾಹ ಇರಲಿ, ಮತ್ತೊಂದಿರಲಿ, ಅಂತ ಮುಕ್ತವಾದ ವಾತಾವರಣ ಬೆಳೆಸಬೇಕು. ಆಧ್ಯಾತ್ಮಿಕ, ಇನ್ನು ಅವರು ಹಿರೇಮಠರ ಲೇಖನದ 2ನೇ ಭಾಗ, ಆಧ್ಯಾತ್ಮಿಕ ವೈದಿಕ ಪರಂಪರೆಯ ಸಮರ್ಥನೆ ಎಂದು 2 ಸಂಗತಿಗಳಿಗೆ ಸೀಮಿತವಾದ ಚರ್ಚೆ. ಇದು ಪುಟ 13ರಿಂದ ಸ್ಟಾರ್ಟ್. ಜೀವ ವಿರೋಧಿ ವೈದಿಕ ಆಧ್ಯಾತ್ಮಿಕ ತತ್ವಗಳನ್ನು ವೀರಶೈವ ಧರ್ಮತತ್ವದೊಳಗೆ ತುರುಕಿತು. ಪ್ರಪಂಚ, ಮಾಯೆ, ಸಂಸಾರ ನಿರಸನದಿಂದ ಮುಕ್ತಿ, ಆತ್ಮ ಪರಮಾತ್ಮ ಕಲ್ಪನೆ, ಕರ್ಮ ಸಿದ್ಧಾಂತ, ಪಾಪ ಪುಣ್ಯ ಕಲ್ಪನೆಗಳು, ಇವೆಲ್ಲ 13ನೇ ಪುಟದಲ್ಲಿ ಬರೀತಾರೆ ಅವರು. ಉಪನಿಷತ್ತು ಮುಂತಾದ ವೈದಿಕ ಪಠ್ಯ ಬಳಕೆ, ಶರಣತತ್ವವು ಜಾತಿ ವ್ಯವಸ್ಥೆಯನ್ನು ವಿರೋಧಿಸುತ್ತಲೇ ಅದೇ ಜಾತಿ ವ್ಯವಸ್ಥೆಯನ್ನು ಸಮರ್ಥಿಸಿದ ವೈದಿಕ ವಾಗ್ಮಯದ ಬಳಕೆ, ಇದು ಒಂದು ಗೊಂದಲ. ಹೀಗೆ ವೀರಶೈವದಲ್ಲಿ ಬ್ರಾಹ್ಮಣ ತತ್ವದ ಶೋಷಣೆಯ ಒಂದು ವಿಧದ ಮುಂದುವರಿಕೆ ಇದೆ. ಕಾಳಾಮುಖಾದಿಗಳಿಗೆ ನೈತಿಕ ಸಾಮರ್ಥ್ಯ ನೀಡಿತು. ಇವರು ಅಂದರೆ ಈ ಪೀಠಸ್ಥರು ವೈದಿಕಾನುಸರಣೆ ಮಾಡಿ ಬಸವಣ್ಣನನ್ನೇ ನಿರ್ಲಕ್ಷಿಸಿದರು. ಗುರುವಿರಕ್ತ ಭೇದವಾಯಿತು. ವೀರಶೈವ ಮಠಗಳಲ್ಲಿ ವೇದ ಪಾಠ ಜಾರಿ, ಶೋಷಕ ಸಂಸ್ಥಾನಗಳಾದವು. ಆಧುನಿಕ ಕಾಲದವರೆಗೆ ಶೋಷಕ ಧರ್ಮಗಳ ಕ್ರೂರತೆ ಉಳಿದು ಬರಲು ವಿಜಯನಗರ ಸಾಮ್ರಾಜ್ಯ ಕಾರಣವಾಯಿತು ಅಂತ ಹೇಳಿ ಅವರು ಹಿಂದಿನ 12ನೇ ಶತಮಾನದಿಂದ ಅದರ ಮುಂದುವರಿಕೆಯ ಒಂದು ಕೆಲವು ಲಕ್ಷಣಗಳನ್ನು ಟ್ರೇಸ್ ಮಾಡ್ತಾ ಬಂದರೆ. ಆದರೆ ಇದೆಲ್ಲದಕ್ಕೂ ಬಸವಣ್ಣನೇ ಕಾರಣ ಅಂತ ಏನೇ ಅವರು ಭಾವಿಸಿಲ್ಲ. ಅದು ಈ ಪರಂಪರೆಯ ಮುಂದುವರಿಕೆಗಳಾಗಿ ಇವು ಈ ರೀತಿ ಒಂದು ಗುಣಲಕ್ಷಣಗಳನ್ನು ಉಳಿಸ್ಕೊಂಡು ಬಂದಿದ್ದಾವೆ ಅಂತ ಅವ್ರು ಹೇಳಿದ್ದಾರೆ ಅಷ್ಟೇ. ಈಗ ಇದಕ್ಕೆ ಈ ಲೇಖನಕ್ಕೆ ಅಂದರೆ ಇಷ್ಟು ಹಿರೇಮಠರ ಲೇಖನ ಮುಗಿದೋಯ್ತು. ಇದಕ್ಕೆ ಬಂದ ಪ್ರತಿಕ್ರಿಯೆಗಳು ಜೂನ್ 1993 ಸಂಕ್ರಮಣ. ಇದರಲ್ಲಿ ನಾನು ಮೊದಲಿಗೆ 2ನೇ ಪ್ರತಿಕ್ರಿಯೆ TR ಚಂದ್ರಶೇಖರ್ ಅವರದನ್ನು ತೆಗೆದುಕೊಂಡಿದ್ದೇನೆ. ಇದು 5 ಪುಟಗಳಲ್ಲಿದೆ. 5 ಪುಟಗಳ ಮುಖ್ಯಾಂಶಗಳು ನಾನು ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಹಿರೇಮಠರ ಅಭಿಪ್ರಾಯದಲ್ಲಿ ಶರಣ ಚಳವಳಿಯ ದಲಿತ ವಿರೋಧಿ ಕ್ರಮದ ಅಂಶಗಳಾಗಿ ಏಕದೇವೋಪಾಸನೆಯಿಂದ ಹಿಡಿದು ದಲಿತರ ಆಹಾರ ಪದ್ಧತಿ ನಿಷೇಧದವರೆಗೆ 9 ಅಂಶಗಳನ್ನು ಅವರು ದಾಖಲಿಸಿ ಶರಣ ಚಳವಳಿಯು ವೈದಿಕ ಪರಂಪರೆಯ ಅನುಬಂಧ ಅಂದರೆ ಮುಂದುವರಿಕೆ ಅಂತ, ಅಪೆಂಡಿಕ್ಸ್ ಅಂತೀವಲ್ಲ, ಹಂಗೆ ಮುಂದುವರಿಕೆ ಆಗಿತ್ತೆನ್ನಲು ಹಿರೇಮಠರು ನೀಡಿದ ಕರ್ಮ ಸಿದ್ಧಾಂತ ಒಪ್ಪಿದ್ದರಿಂದ ಹಿಡಿದು ಪೀಠಸ್ಥರ ವೈದಿಕತೆ ಪ್ರಸ್ತಾಪಿಸಿ ಕೊನೆಗೆ ಶರಣ ಚಳವಳಿಗೆ ಅವೈದಿಕ ಕಾಳಜಿ ಇರಲಿಲ್ಲ ಎಂದು 5 ಅಂಶ ಕ್ರೋಢೀಕರಿಸಿ ನೀಡಿ ಅವರು ಡಾಕ್ಟರ್ ಚಂದ್ರಶೇಖರ್ ಅವರು ಚರ್ಚೆಯನ್ನು ಮುಂದುವರಿಸಿದ್ದಾರೆ. ಶರಣ ಚಳವಳಿಯು ಕ್ರಿಸ್ತಶಕ 12ರಿಂದ ಇಂದಿನವರೆಗೆ ನಿರಂತರ ನಡೆದು ಬಂದ ಒಂದು ಅಖಂಡ ಚಳವಳಿ ಎಂಬ ಹಿರೇಮಠರ ಊಹೆಯವರ
ಈ ವಾದಕ್ಕೆ ಆಧಾರ ಅಂತ ಬರೀತಾರೆ ಅವರು. ನೋಡುವ ಅವರು ಹಿರೇಮಠರ ಇದನ್ನು ಹೆಂಗೆ ಗ್ರಹಿಸಿದ್ದಾರೆ, 12ರಿಂದ ಇವತ್ತಿನವರೆಗೂ ನಿರಂತರವಾಗಿ ನಡೆದೈತೆ ಅಂತ ಹಿರೇಮಠ ತಿಳ್ಕೊಂಡರೆ ಅಂತ ಹೇಳ್ತಾರೆ ಅವರು. ಶರಣ ಚಳವಳಿಯ ಬೀಸು ಚಂದ್ರಶೇಖರ ಹೇಳ್ತಕ್ಕಂಥದ್ದು ಕ್ರಿಸ್ತಶಕ 11ರಿಂದ 1170 ಮಾತ್ರ, 70 ವರ್ಷ ನಂತರ ನಡೆದದ್ದೆಲ್ಲ ಚಳುವಳಿಯ ಅಪಮೌಲ್ಯ. ಹಿರೇಮಠರು ಶರಣ ಚಳವಳಿಯ ಬೀಸನ್ನು ಅದರಿಂದೀಚೆಗೂ ವಿಸ್ತರಿಸಿ ನೋಡುವ ಕಾರಣಕ್ಕಾಗಿ, ಅಂದರೆ ಈಗ 20ನೇ ಶತಮಾನದವರೆಗೂ ನೋಡುವ ಕಾರಣಕ್ಕಾಗಿ ಈ ಚಳುವಳಿ ಬಸವಣ್ಣ ಮತ್ತವನ ಅನುಯಾಯಿಗಳನ್ನು ನಿರ್ಲಕ್ಷಿಸಿ ಬಿಟ್ಟಿತು ಎಂದು ಹಿರೇಮಠರು ತೀರ್ಮಾನ ಬರಲಿಕ್ಕೆ ಕಾರಣವಾಗಿದೆ ಅಂತ ಅವ್ರು ಹೇಳ್ತಕ್ಕಂಥದ್ದು. ಇಲ್ಲಿ ನನ್ನ ಅಭಿಪ್ರಾಯ, ಪೀಠಸ್ಥರು ವೈದಿಕಾನುಕರಣೆ ಮಾಡಿ ಬಸವಣ್ಣನನ್ನೇ ನಿರ್ಲಕ್ಷಿಸಿದರು ಎಂಬ ಹಿರೇಮಠರ ಮಾತು. ಆದರೆ ಚಂದ್ರಶೇಖರ್ ಅವರು ಇದನ್ನು ಅಪಾರ್ಥ ಮಾಡಿಕೊಂಡಿರುವರು. ಹಿರೇಮಠರು ಶರಣ ಚಳವಳಿ ಮತ್ತು ವಚನ ಸಾಹಿತ್ಯದೊಳಗಿನ ವೈದಿಕಾಂಶಗಳನ್ನು ಗುರುತಿಸಿ ನಂತರ ಕಾಳಾಮುಖಾದಿಗಳ ಇದೇ ಪರಂಪರೆಯ ಪೀಠಸ್ಥರ ವೈದಿಕಾನುಕರಣೆ ಪ್ರಸ್ತಾಪಿಸಿ ಈ ಪೀಠಿಗಳು ಬಸವಣ್ಣನನ್ನೇ ನಿರ್ಲಕ್ಷಿಸಿರುವರು ಅಂತ ಆರೋಪಿಸಿದರು. ಇವರೆಲ್ಲ ಆ ಒಂದು ಪರಂಪರೆ ವೈದಿಕ ಶೆಲೆಯನ್ನು ಇಟ್ಕೊಂಬಂದಾರೆ ಇವರು ಅಂತ. ಚಂದ್ರಶೇಖರ್ ಅವರ ಮತ್ತೆ ಮುಂದಿನ ಮಾತು, ಹಿರೇಮಠರು ಆರೋಪಿಸುವ ಶರಣ ಚಳುವಳಿಯ ಅಪಮೌಲ್ಯ ವೈದಿಕತೆಗೆ ಸೇರಿದ್ದದು ಮತ್ತು ದಲಿತ ವಿರೋಧಿ ನಿಲುವು ವಿಜಯನಗರ ಕಾಲದ ಸಂಪಾದನೆ ಸಂಗ್ರಹ ಯುಗದ ಸಂಗತಿ. ಅವ್ರು ಹೇಳ್ತಕ್ಕಂಥದ್ದು ಅದು ಸಂಪಾದನೆ ಸಂಗ್ರಹ ಅಂತ ಹೇಳಿಲ್ಲ ಅವರು ಅದನ್ನು ಹೇಳ್ತಾ ಇದ್ದಾರೆ. ಆ ವಿಜಯನಗರ ಕಾಲ ಅಂದರೆ ಸಂಪಾದನೆ ಸಂಗ್ರಹಗಳ ಯುಗ ಅಂತ. ಈ ಅಪಮೌಲ್ಯೀಕರಣ ಅವಾಗಾಯಿತು ಅಂತ. ಲಕ್ಕಣ್ಣ ದಂಡೇಶ, ಮೊಗ್ಗೆಯ ಮಾಯಿದೇವ ವೈದಿಕ ದೃಷ್ಟಿಯ ವೀರಶೈವ ಶಾಸ್ತ್ರಕರ್ತರಿಂದ ಶರಣ ಸಂಸ್ಕೃತಿಗೆ ವೈದಿಕ ಬಣ್ಣ ಲೇಪನವಾಯಿತು. ಇದನ್ನು ಬಸವಣ್ಣನಿಗೆ ಆರೋಪಿಸ್ತಕ್ಕಂಥದ್ದು ಸರಿಯಲ್ಲ ಅಂತ ಡಾಕ್ಟರ್ ಚಂದ್ರಶೇಖರ್ ಅವರ ಮಾತು. ಇಲ್ಲಿ ನನ್ನ ಅಭಿಪ್ರಾಯ, ಚಂದ್ರಶೇಖರ್ ಅವರು ವಚನ ಸಾಹಿತ್ಯದ ಪ್ರಕ್ಷಿಪ್ತಕಾರರನ್ನೇ ಗುರಿಯಿಟ್ಟು ಈ ಮಾತು ಹೇಳ್ತಾ ಇರೋದು ಸ್ಪಷ್ಟ. ಇದನ್ನು ಸಾರಾಸಗಟು ತಿರಸ್ಕರಿಸಲಿಕ್ಕೂ ಆಗಲ್ಲ. ಆದರೆ ಪೂರ್ಣ ಪರಿಶೀಲನೆಯಿಂದ ಫಲಿತಾಂಶ ಸಿಗದ ಹೊರತು ಎಲ್ಲದೂ ನಿಜ ಎಂದು ಒಪ್ಪಲಿಕ್ಕೂ ಆಗದು. ಯಾಕಂದರೆ ಈಗ ವಚನಕಾರರ ಬಗ್ಗೆ ಪ್ರಕ್ಷಿಪ್ತ ಅನ್ನೋದು ಒಂದು ರೂಮರ್ ಆಗಿ ಅದು ಹೊರಗೆ ಬೀಳ್ತಾ ಇದೆ. ಅದೊಂದು ಶಾಸ್ತ್ರೀಯ ಶಿಸ್ತಿನ ಅಧ್ಯಯನದ ಫಲಿತವಾಗಿ ಅದು ಹೊರಗೆ ಬರಬೇಕದು. ಕೆಲವುಗಳನ್ನು ಇದು ಹೀಗೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಆದರೆ ಅದು ಇನ್ನೂ ಸ್ಪಷ್ಟವಾದ ಅಧ್ಯಯನ ಆಗಿ ಬರಬೇಕಂತ ನನ್ನ ಅಭಿಪ್ರಾಯ. ಅತಿ ವೈದಿಕ, ಅತಿ ಶಾಸ್ತ್ರಿಕ, ಗುರುಪರ, ಅತಿ ವೇದಾಂತದ ಕುರುಹುಗಳು ಈ ಪ್ರಕ್ಷಿಪ್ತಕಾರರವೇ ನಿಜ. ಇದು ನನ್ನ ಪ್ರಕಾರ. ಎಲ್ಲಿ ಅದು ಅತಿ ವೈದಿಕವಾದ ವಿಚಾರ ಬರ್ತವೆ, ಅತಿ ಶಾಸ್ತ್ರಿಕ ಮಾತುಗಳು ಬರ್ತವೆ, ಆಮೇಲೆ ಅತಿ ಗುರುಪರವಾದ ನಿಲುವು ಬರ್ತದೆ, ಅತಿ ವೇದಾಂತದ ಕುರುಹುಗಳು ಎಲ್ಲಿ ಸಿಗ್ತವೆ, ಇವೆಲ್ಲವೂ ಈ ಪ್ರಕ್ಷಿಪ್ತಕಾರರು. ಆಮೇಲೆ ವಚನಗಳು ದೊಡ್ಡದಾಗಿ ಲಾಂಗ್ ಇರ್ತಕ್ಕಂಥದ್ದು, ಅತಿ ಶಾಸ್ತ್ರಿಕ ಪರಿಕಲ್ಪನೆಗಳು, ಪರಿಭಾಷೆಗಳಿರ್ತಕ್ಕಂಥದ್ದು, ಹೀಗೆ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ವಚನಗಳು. ಆದಾಗ್ಯೂ ಶರಣರ ಮೂಲ ತತ್ವವು ವೇದಾಂತದ ಆತ್ಮತತ್ವಾದಿಗಳಿಂದಲೇ ಕಸಿಯಾಗಿತ್ತು. ಶರಣರು ಒಟ್ಟು ವೈದಿಕ ಪರಂಪರೆ ತಿರಸ್ಕರಿಸಿದ್ದರೂ ಕರ್ಮ ಸಿದ್ಧಾಂತ ಒಪ್ಪಿದ್ದಂತಹ ಸೂಚನೆಗಳು ವಚನಗಳಲ್ಲಿರುವುದು ಸ್ಪಷ್ಟವೇ ಇದೆ. ಶಿವತತ್ವ, ಸೃಷ್ಟಿ ತತ್ವಗಳು ವೇದಾಂತದ ಆತ್ಮ ಪರಬ್ರಹ್ಮ ತತ್ವಗಳಿಂದಲೂ ಬ್ರಹ್ಮಾಂಡ ಸೃಷ್ಟಿಯ ಕಲ್ಪನೆಗಳಿಂದಲೂ ಕಸಿಯಾಗಿರುವುದು ಸ್ಪಷ್ಟ. ಆದ್ದರಿಂದ ಹಿರೇಮಠರ ಅವಲೋಕನವನ್ನು ಸಂಪೂರ್ಣ ನಾವು ತಪ್ಪಂತ ನಾವು ನಿರಾಕರಿಸಲಿಕ್ಕಾಗಲ್ಲ. ಇವ್ರ ಮೇಲೆ, ಶರಣರ ಮೇಲೆ ವೈದಿಕರ ಪ್ರಭಾವ ಇದ್ದೇ ಇದೆ. ಅಲ್ಪ ಸ್ವಲ್ಪ ಇವರು ವೈದಿಕಾಂಶವನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಕುರುಹುಗಳು ಸಾಕಷ್ಟು ವಚನಗಳಲ್ಲಿ ಇವೆ. ಆದ್ದರಿಂದ ಹಿರೇಮಠರ ಒಟ್ಟ ಅಭಿಪ್ರಾಯ ತಪ್ಪು ಅಂತ ನಾವು ಸಾರಾಸಗಟು ರಿಜೆಕ್ಟ್ ಮಾಡಲಿಕ್ಕೆ ಬರಲ್ಲ, ಹೋಲ್ಸೇಲ್ ರಿಜೆಕ್ಟ್ ಮಾಡಲಿಕ್ಕೆ ಬರಲ್ಲ. ಚಂದ್ರಶೇಖರ್ ಅವರ ಮತ್ತೆ ಮುಂದಿನ ಮಾತು, ಶರಣ ಪರ್ಯಾಯ ಸಂಸ್ಕೃತಿ ಸಾಮಾಜಿಕವಾದುದಾಗಿತ್ತು, ಧಾರ್ಮಿಕತೆಯ ಅಂಶವು ಕಡಿಮೆಯಿತ್ತು. ಈ ಸಾಮಾಜಿಕ ಸ್ವರೂಪವು 15ನೇ ಶತಮಾನದಲ್ಲಿ, ಅಂದರೆ ಪ್ರಕ್ಷಿಪ್ತಕಾರ ವೇದಾಂತಿಗಳನ್ನು ಅನುಕರಣೆ ಮಾಡಿರ್ತಕ್ಕಂಥವರ ಕಾಲ ನಾಶವಾಗಿ ಶರಣ ಧರ್ಮ ಒಂದು ಮತವಾಯಿತು ಅಂತ. ಅಂದರೆ ಅವತ್ತು ಇದು ಜಾತಿ ಮತ ಆಗಿರಲಿಲ್ಲ, ಇದು ಈ ವಿಜಯನಗರ ಕಾಲದ ಸಂಕಲನಕಾರ ಸಂಪಾದನೆಕಾರರ ಕಾಲಕ್ಕೆ ಇದು ಒಂದು ಮತ, ಜಾತಿ ಆಯಿತು ಅಂತ. ಇಲ್ಲಿ ನನ್ನ ಅಭಿಮತ, ಚಂದ್ರಶೇಖರ್ ಅವರು ಶರಣ ಸಂಸ್ಕೃತಿಯು ಸಾಮಾಜಿಕವಾದುದು ಎನ್ನಲು ಅವರು ವಚನ ಸಂಸ್ಕೃತಿಯನ್ನು ಸಮಾಜವಾದಿ ಸಮತಾವಾದಿ ಸಿದ್ಧಾಂತದ ಕಣ್ಣಲ್ಲಿ ಕಂಡರಿದಿರುವುದೇ ಸಾಕ್ಷಿ. ವಾಸ್ತವ ಇದಲ್ಲ. ಇದರ ಚರ್ಚೆ ಅನ್ಯತ್ರ ನಾನು ಮಾಡಿರುವ ಕಾರಣಕ್ಕೆ ಇಲ್ಲಿ ಅದರ ವಿಸ್ತರಣೆ ಅನಗತ್ಯ. ಮತ್ತೆ ಅವರು ಚಂದ್ರಶೇಖರ್ ಅವರು ಹೇಳ್ತಾರೆ, ಸಂಸ್ಕೃತಿ ಉಕ್ತಿಗಳನ್ನು ಬಸವಣ್ಣ ಕೇವಲ ಒಂದು ತಂತ್ರವಾಗಿ ಬಳಸಿಕೊಂಡನು, ಮುಳ್ಳನ್ನು ಮುಳ್ಳಿನಿಂದಲೇ ಕಿತ್ತೆಸೆಯಬೇಕು ಎಂಬಂತೆ ಅಂತ ಅವರು ಪುಟ 22ರಲ್ಲಿ ಬರೀತಾರೆ. ಇದು ತಂತ್ರವಲ್ಲ ನನ್ನ ಪ್ರಕಾರ, ಇದು ಪ್ರಭಾವ. ಆಗಲೇ ಹೇಳಿದೆ ನಾನು.
ವೈದಿಕತೆಯ ಕೆಲವು ಸೂಕ್ತಿಗಳನ್ನು ಮತ್ತೆ ಅವನ್ನು ಬಳಸ್ಕೊಳ್ತಕ್ಕಂಥದ್ದು ಇಟ್ ಈಸ್ ನಾಟ್ ಜಸ್ಟ್ ಎ ಟ್ಯಾಕ್ಟಿಕ್. ಪ್ಯೂರ್ಲಿ ಆ್ಯಂಡ್ ಕ್ಲಿಯರ್ಲಿ ಇಟ್ ವಾಸ್ ಇನ್ಫ್ಲುಯೆನ್ಸ್ ಆನ್ ಶರಣಸ್. ವೈದಿಕರ ಒಂದು ಸ್ಪಷ್ಟ ಪ್ರಭಾವ ಅವ್ರ ಮೇಲಿತ್ತು. ಅದನ್ನು ಭಾಳ ವಿಶಾಲ ದೃಷ್ಟಿಯಿಂದ ನೋಡೋದಾದರೆ, ಯಾಕಂದರೆ ಅವರು ಓದಿದ ಆಕರಗಳೇ ಪಠ್ಯಗಳೇ ಅವು ವೈದಿಕರ ಪಠ್ಯಗಳು. ಆ ಕಾರಣಕ್ಕಾಗಿ ಕುಮಾರ ಪದ್ಮರಸಾದಿ ಕಾಶಿನಾಥ ಶಾಸ್ತ್ರಾಂತ್ಯ ಕಾಣುವ ಸಂಸ್ಕೃತ ಸಾರ್ವಭೌಮತ್ವಕ್ಕೆ ಶರಣರು ಕಾರಣವಲ್ಲ ಎಂಬ ಚಂದ್ರಶೇಖರ್ ಅವರ ಮಾತು ನಿಜ. ಇವರೆಲ್ಲ ರಾತ್ಯರಾಗಿ ಅರೆವೈದಿಕರು. ಇವರಿಂದಲೇ ಹೆಚ್ಚಿನ ವೈದಿಕಾಂಶಗಳು ವಚನಗಳಲ್ಲಿ ಬೆರೆತಿರಲು ಸಾಧ್ಯ ಅಂತ. ಈಗ ಮೊಗ್ಗೆಯ ಮಾಯದೇವ ಅಂತ ಈ ಪರಂಪರೆ ಏನೈತಲ್ಲ, ಇದು ಪೀಠಾಚಾರ್ಯರ ಪರಂಪರೆ. ಇವತ್ತು ನಾವೇನು ಹಿರೇಮಠರು ಅಂತೀವಲ್ಲ, ಕಾಳಾಮುಖರು, ಲಾಕುಳರು, ಇದೆಲ್ಲದೂ ರಾತ್ಯ ಪರಂಪರೆ. ಸ್ಪಷ್ಟವಾಗಿ ಈ ಶೈವ ರಾತ್ಯರಿವರು, ಇವರೇ ಈ ವೈದಿಕ ಮತ್ತು ಅವೈದಿಕರ ನಡುವಿನ ಏಜೆಂಟ್ರಿವರು. ಅವೈದಿಕ ಧರ್ಮದ ಎಲ್ಲ ಲಕ್ಷಣಗಳ ಮೇಲೆ ವೈದಿಕತೆಯ ಒಂದು ಛಾಪು ಮೂಡಿಸಿರ್ತಕ್ಕಂಥವ್ರು ಇವರೇ. ಮತ್ತೆ ಚಂದ್ರಶೇಖರ್ ಅವರು ಏನು ಹೇಳ್ತಾರೆ ಅಂತ ನೋಡುವ. ಶರಣ ಚಳವಳಿ ಒಟ್ಟಾರೆ ಅವೈದಿಕತೆಯನ್ನು ದಲಿತ, ತಾಂತ್ರಿಕಾದಿ, ಜನಪದ ದೈವ ಆಚರಣೆ ಇತ್ಯಾದಿಗಳನ್ನು ಸಾರಾಸಗಟು ತಿರಸ್ಕರಿಸಿದೆಂಬ ಹಿರೇಮಠ ಅವರ ವಾದ ಸರಿಯಲ್ಲ. ಅವರು ಕೆಲ ಅರ್ಥರಹಿತ ಆಚರಣೆಗಳನ್ನು ಮಾತ್ರ ವಿರೋಧಿಸಿದರು. ಇವರು ಯಾವಾಗ ಇದನ್ನು ಪಾಸಿಟಿವ್ ಆಗಿನೇ ಮಾತಾಡ್ತಾ ಹೋಗ್ತಾರೆ ಯಾರು, ಚಂದ್ರಶೇಖರ್. ಇಲ್ಲಿನ ಸಮಸ್ಯೆಗೆ ಸೂಕ್ತ ಉತ್ತರ ಭವಿ ಭಕ್ತ ಭೇದ ಮತ್ತು ಭವಿ ಸಂಸ್ಕೃತಿಗೆ ಶರಣವಚನಗಳು ಹೇರುವ ನಿಷೇಧಗಳಲ್ಲಿ ಲಭ್ಯ. ಏನು ಚಂದ್ರಶೇಖರ್ ಪ್ರಸ್ತಾಪ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಮಗೆ ಕ್ಲಿಯರ್ ಆನ್ಸರ್ ಸಿಗಬೇಕಾದ್ರೆ ನಾವು ಈ ಶರಣರ ಭವಿಭಕ್ತ ಭೇದದ ವಚನಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಹಡಪದ, ಕುಂಬಾರ ಮುಂತಾದ ಭವಿಲೋಕದವರ ಸೇವೆ ಇಲ್ಲದೆ ಭಕ್ತಲೋಕದವರ ನಿತ್ಯ ಜೀವನ ಸಾಗಲಿಕ್ಕೆ ಸಾಧ್ಯವಿರಲಿಲ್ಲ. ಭವಿಗಳನ್ನು ಭಕ್ತರನ್ನಾಗಿಸದೇ ಇದ್ದರೆ ಭಕ್ತನ ನಿತ್ಯ ನೈಮಿತ್ತಿಕ ಧಾರ್ಮಿಕ ಕ್ರಿಯಾವಿಧಿಗಳ ಪಾವಿತ್ರ್ಯಕ್ಕೆ ಭಂಗ ಬರ್ತಾ ಇತ್ತು. ಈ ಕಾರಣಕ್ಕೆ ಏಕದೇವೋಪಾಸನೆಯನ್ನು ಭವಿಲೋಕಕ್ಕೆ ವಿಸ್ತರಿಸಿ ಭವಿಗಳನ್ನು ಭಕ್ತಗೊಳಿಸಿ ಭವಿಗಳು ತಮ್ಮ ಮೂಲಾಶ್ರಮದ ಎಲ್ಲ ನಂಟನ್ನು ತೊರೆಯಬೇಕೆಂದು ನಿಯಮ ವಿಧಿಸಿದರು. ಇದು ತತ್ವ ಪ್ರತಿಪಾದನೆಯ ತೀವ್ರ ಹಂತ ತಲುಪಿದಾಗ ಅತ್ಯುಗ್ರವಾದ ಧಾರ್ಮಿಕ ನಿರಂಕುಶತ್ವದ ಗುಣವು ಶರಣ ಸಂಸ್ಕೃತಿಗೆ ಪ್ರಾಪ್ತವಾಗಿರುವುದು ಅದು ಅನಿವಾರ್ಯವೇ ಆಗಿದೆ. ಇದನ್ನು ಧಾರ್ಮಿಕ ಪ್ರಜಾಪ್ರಭುತ್ವ ವಿರೋಧಿ ಗುಣವೆಂದು ಆಧುನಿಕ ದೃಷ್ಟಿಯಿಂದ ಟೀಕಿಸಬೇಕಾದದ್ದು ನಮಗೆ ಅನಿವಾರ್ಯ. ಇದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ದಲಿತ ಆಹಾರ ಪದ್ಧತಿಯನ್ನು ಶರಣರು ಟೀಕಿಸುವುದನ್ನು ವಿರೋಧಿಸುವ ಹಿರೇಮಠರಿಗೆ ಎಡದ ಕೈಯಲ್ಲಿ ಕತ್ತಿ ಎಂಬ ವಚನ ನೀಡಿ ಅವರು ಈ ವಚನವನ್ನು ಹೇಗೆ ಅರ್ಥೈಸುವರು ಅಂತ ಚಂದ್ರಶೇಖರ್ ಅವರು ಅವರಿಗೆ ಮುಂದಿಟ್ಟಿದ್ದಾರೆ. ನಾನು ಇದೇ ವಚನವನ್ನು ಚಂದ್ರಶೇಖರ್ ಅವರು ಪ್ರಸ್ತಾಪಿಸಿ ಅದರ ಕುರಿತು ಮಾತಾಡಿರೋದನ್ನು ಬೇರೆ ಲೇಖನದಲ್ಲಿ ನೋಡಿದ್ದೇನೆ. ಸ್ವತಃ ಚಂದ್ರಶೇಖರ್ ಸಹ ಈ ವಚನವನ್ನು ಅವರು ಅರ್ಥ ಮಾಡಿಕೊಂಡಿಲ್ಲ ಅನ್ನೋದು ಅವರ ಆ ಲೇಖನಗಳಿಂದ ನನಗೆ ಸ್ಪಷ್ಟವಾಗಿದೆ. ಪ್ರಸ್ತುತ ಉದಾಹರಿಸಿದ ವಚನವೂ ಸಹ ಭಕ್ತನಾಗಿಯೂ ಭವಿತನ ಬಿಡದವನ ವಿಕೃತ ದರ್ಶನವಾಗಿದೆ. ಇದು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಆ ವಚನ ಏನು ಹೇಳ್ತತೆ ಅದು ಅಂತ ಹೇಳಿದ್ರೆ, ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ, ಕೊರಳಲ್ಲಿ ಸೂರ್ಯಗಡಿಗೆ, ಕೊರಳಲ್ಲಿ ಲಿಂಗವಿರಲು, ಇಂಥವನ ನಾನು ಮುಖಲಿಂಗಿ ಎಂಬೆ, ಜಂಗಮನೆಂಬೆ ಅಂತ ಈ ಮಾತುಗಳೆಲ್ಲ ಬರ್ತವೆ. ಅಲ್ಲಿ ಆ ಎಂಬೆನ ಪದ ಏನಿದೆಯಲ್ಲ ಅದು ಪ್ರಶ್ನೆ ಅರ್ಥಕ ಚಿಹ್ನೆ ಇರಬೇಕು, ಇಲ್ಲ ಎಕ್ಸ್ಕ್ಲಮೇಷನ್ ಮಾರ್ಕ್ ಇರಬೇಕು, ಆಶ್ಚರ್ಯಕರ ಚಿಹ್ನೆ. ಆಮೇಲೆ ಎಂಬೆ ಅನ್ನೋ ಪದವನ್ನು ನಾವು ನೆಗೆಟಿವ್ ಆಗಿ ನೋಡಬೇಕು, ಪಾಸಿಟಿವ್ ಆಗಿ ಅಲ್ಲ. ಅದಕ್ಕೆ ಬೇರೆ ವಚನಗಳ ಸಪೋರ್ಟ್ ಎಲ್ಲ ಇದೆ. ಅದಕ್ಕೆ ಈ ವಚನನ ಸುಮಾರು ವಿದ್ವಾಂಸರು ನೋಡಿ, ಇಲ್ಲಿ ಭವಿ ಸಂಸ್ಕೃತಿಯನ್ನು ಸಾರಾಸಗಟಾಗಿ ತಿರಸ್ಕರಿಸಿರೋದು ಸತ್ಯ. ಹೀಗೆಂದು ಹಿರೇಮಠರು ಹೇಳ್ತಕ್ಕಂಥದ್ದು ನಿಜವೇ ಆಗಿದೆ. ಅದೇನು ದುಡುಕಿನ ತೀರ್ಮಾನವಲ್ಲ. ಆದರೆ ಈ ಭವಿ ಪ್ರಸಂಗದ ಸಮಗ್ರ ವಿವರಣೆ ಅವರ ಲೇಖನದಲ್ಲೂ ಮತ್ತು ಈ ಪ್ರತಿಕ್ರಿಯೆಗಳಲ್ಲೂ, ಇವರು ಯಾರು ವಿದ್ವಾಂಸರು ಪ್ರತಿಕ್ರಿಯಿಸಿದ್ರಲ್ಲ ಅವರಲ್ಲೂ ಕೂಡ ಇಲ್ಲ. ಯಾಕಂದರೆ ಅವ್ರು ಯಾರು ಇದನ್ನು ಗಮನಿಸಿಲ್ಲ ಅಂತ ನಾನು ಆಗಲೇ ಹೇಳಿದೆ. ಚಂದ್ರಶೇಖರ್ ಅವರು ದಲಿತ ಲೋಕದಲ್ಲಿ ಈಗಲೂ ಇರುವ ಕೆಲವು ಅನಿಷ್ಟ ಪದ್ಧತಿ ಆಚರಣೆಗಳನ್ನು ಇಂದಿಗೂ ವಿರೋಧಿಸುವ ಅವಶ್ಯಕತೆ ಇದೆ. ಇವೆಲ್ಲ ಪಾಳೆಗಾರಿಕೆ ಪೋಷಿಸಿಕೊಂಡು ಬಂದಂಥವು, ಇವನ್ನು ಸಮರ್ಥಿಸಲಾಗದು. ಬಸವಣ್ಣನ ಖಂಡನೆಗಳನ್ನು ಈ ಹಿನ್ನೆಲೆಯಲ್ಲಿ ತಿಳಿಯಬೇಕೆಂದು ಅವರು ಸಲಹೆ ನೀಡಿರುವುದನ್ನು ಮೂಢಾಚರಣೆಗಳಿಗೆ ಮಾತ್ರ ಸೀಮಿತಗೊಳಿಸಿ ಒಪ್ಪಬಹುದು. ನಾವು ಕೆಲವು ಮೌಢ್ಯಗಳೇನದವಲ್ಲ ಅವುಗಳಿಗೆ ಮಾತ್ರ ಸೀಮಿತವಾಗಿ ಒಪ್ಪಬಹುದು. ಆದರೆ ಅವರವರ ಆಹಾರ ಅವರವರಿಗೆ, ಅಲ್ಲದೆ ಬಸವಾದಿಗಳು ನಿಷೇಧ ಹೇರಿದ್ದು ಖಂಡಿಸಿದ್ದು ಭಕ್ತರಾಗಿಯೂ ಭವಿತನ ಉಳಿಸಿಕೊಂಡ ಅನಾಚಾರಿಗಳಿಗೆ ಹೊರತು ಭಕ್ತರಂಗಣದ ಹೊರಗಿರುವ ದಲಿತ ಪ್ರಪಂಚಕ್ಕಲ್ಲ.
ಶರಣರ ಜಾತಿ ಸಮಾನತೆ ತತ್ವವನ್ನು ಅಖಂಡ ಜಾತಿ ಸಮಾನತೆ ಎಂದು ತಿಳಿಯುವುದು ಹೇಗೆ ದೋಷಯುಕ್ತವೋ, ಈ ನಿಷೇಧಗಳು ಸಹ ಅಖಂಡ ದಲಿತ ಲೋಕಕ್ಕೆ ಅನ್ವಯಿಸುವವು ಎಂಬುದು ಕೂಡ ಅಷ್ಟೇ ದೋಷಯುಕ್ತ. ಆದ್ದರಿಂದ ಈ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಜಾತಿ ಸಂಸ್ಕೃತಿ ಉಳಿಸಿಕೊಂಡೇ ಜಾತಿ ಸಮಾನತೆ ಸಾಧಿಸಬೇಕೆಂಬ ಹಿರೇಮಠರ ಸಲಹೆ ಒಪ್ಪುವವರು ಚಂದ್ರಶೇಖರ್. ಶರಣರ ಕಾಯಕ ಸಿದ್ಧಾಂತ ಈ ಜಾತಿ ಸಮಾನತೆಯನ್ನು ಸ್ವಲ್ಪ ಸಾಧಿಸಿತು ಎನ್ನುವ ಚಂದ್ರಶೇಖರ್, ಶರಣ ಚಳವಳಿ ಕೆಳಜಾತಿ ವರ್ಗಗಳಿಗೆ ಮೇಲ್ಚಲನೆ ನೀಡಿತು ಎಂದು ಅಭಿಪ್ರಾಯಪಡುವರು. ಈ ಕುರಿತಾಗಲೇ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಇನ್ನು ಮುಂದೆ ಚಂದ್ರಶೇಖರ್ ಅವರ ಅಭಿಪ್ರಾಯ, ಶರಣ ಚಳುವಳಿಯ ಸಂಘರ್ಷಗಳು ವೈದಿಕ ಸಂಸ್ಕೃತಿ ವಿರುದ್ಧ, ಭಕ್ತ ಲೋಕದೊಳಗಿನ ತರತಮದ ವಿರುದ್ಧ, ಪುರುಷ ಪ್ರಧಾನತೆಯ ವಿರುದ್ಧ. ಇಲ್ಲಿ ಇದ್ರಾಗೆ ನನ್ನ ಈ ಕೊನೆಯದು ಪ್ರಶ್ನಾರ್ಹ, ಯಾವುದು ಪುರುಷ ಪ್ರಧಾನತೆಯ ವಿರುದ್ಧ ಅನ್ನೋದು. ಯಾಕಂದರೆ ಸ್ವತಃ ಶರಣರೇ ಪುರುಷ ಪ್ರಧಾನದ ಚೌಕಟ್ಟಿನ ಪ್ರಭಾವವನ್ನು ಬೀರಿ ಅವ್ರಿಗೆ ಹೊರಬರೋಕ್ಕಾಗಲಿಲ್ಲ. ಅದಕ್ಕೆ ಬಸವಣ್ಣನೇ ಉದಾಹರಣೆ. ಶರಣರು ವೈದಿಕ ಆಧ್ಯಾತ್ಮಿಕ ಅಂಶಗಳನ್ನು ಧರ್ಮತತ್ವದೊಳಗೆ ತುರುಕಿದರೆಂಬ ಹಿರೇಮಠರ ಆರೋಪ ಕುರಿತು ಕರ್ಮ ಸಿದ್ಧಾಂತದ ನಂಬಿಕೆ ಉದಾಹರಿಸಿ ಚಂದ್ರಶೇಖರ್ ಅವರು ಕರ್ಮ ಸಿದ್ಧಾಂತವನ್ನು ಶರಣೋತ್ತರ ಕಾಲದಲ್ಲಿ ಬಂದು ಸೇರಿದೆ ಎಂದು ಅಭಿಪ್ರಾಯಿಸಿರುವರು. ಇದಕ್ಕಾಗಲೇ ನಾನು ಉತ್ತರಿಸಿರುವೆ. ಇದು ಕರ್ಮ ಸಿದ್ಧಾಂತ ಅನ್ನೋದು ಸೇರಿರೋದಲ್ಲ, ಅದು ಅವ್ರ ಮೇಲಿದ್ದ ಒಂದು ಪ್ರಭಾವ. ವಚನಕಾರರಲ್ಲಿ ಎರಡೂ ಕಾಣ್ತವೆ. ಅವರು ಸ್ಪಷ್ಟ ನಂಬಿಕೆ, ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ದು ಕಾಣ್ತೈತಿ, ಅದನ್ನು ಟೀಕಿಸಿ ಅನುಮಾನಿಸಿ ಬರೆದಿರೋ ವಚನನೂ ಕಾಣ್ತೈತಿ. ಅದೇ ಥರ ಪೌರಾಣಿಕ ಶಿವನ ಕಲ್ಪನೆ ಅದನ್ನು ಟೀಕಿಸಿರೋದು ಉಂಟು, ಮತ್ತೆ ಅದನ್ನು ಒಪ್ಕೊಂಡು ಬರೆದಿರೋದು ಉಂಟು. ಇಂಥ ಗೊಂದಲಗಳು ವಚನಕಾರರಲ್ಲಿ ಇವೆ. ಶರಣರ ಅಲ್ಪ ವೈದಿಕತೆಗೆ ಪ್ರಕ್ಷಿಪ್ತಕಾರರ ಕೆಲವಷ್ಟು ಸೇರಿ ಅದು ಅತಿಯಾಗಿ ಕಾಣುವುದು, ಇದನ್ನು ಸೂಕ್ಷ್ಮ ಭೇದದಿಂದ ಪ್ರಾಜ್ಞರು ತಿಳಿಯಬೇಕಾದ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತದೆ. ಇನ್ನು ಎರಡನೇದು ಪ್ರತಿಕ್ರಿಯೆಯಲ್ಲಿ ಎರಡನೇದು ಈ 3-4ನೇ ಪ್ರತಿಕ್ರಿಯೆಗಳು. ಅದರಲ್ಲಿ 3ನೇ ಪ್ರತಿಕ್ರಿಯೆ ನಾನು ಅದನ್ನು ಒಂದು ಮಾತಲ್ಲಿ ಹೇಳ್ಬಿಡ್ತೀನಿ. ಹಿರೇಮಠರ ಲೇಖನ ಕೆಲವು ಸರಿಯಿಲ್ಲದ ಗ್ರಹಿಕೆಗಳಿಂದಲೂ ಅವಸರದ ತೀರ್ಮಾನಗಳಿಂದಲೂ ಕೂಡಿದೆ ಅಂತ ಹೇಳಿ ಡಾಕ್ಟರ್ ಮೃತ್ಯುಂಜಯ ರುಮಾಲಿ ಅವರು ಇದೊಂದು ಸೆಂಟೆನ್ಸ್ ಕರೆಕ್ಟಾಗಿ ಮೇಲೇನೆ ಅವ್ರು ಬರೆದಿದ್ದಾರೆ. ಆದರೆ ಅವರ ಲೇಖನ ಒಳಗಡೆ ನಾನು ಓದ್ತಾ ಹೋದಾಗ ಅದನ್ನು ಸಂಕ್ಷಿಪ್ತೀಕರಿಸಿಕೊಳ್ಳಲಿಕ್ಕೆ ಕೆಲವು ತಾಂತ್ರಿಕ ಸಮಸ್ಯೆಗಳು ಅದರೊಳಗೆ ಹುಟ್ಟಿಬಿಟ್ಟವು. ಹಾಗಾಗಿ ಅವ್ರ ಅಭಿಪ್ರಾಯ ಮತ್ತೆ ನಾವು ಗೊಂದಲಗೊಳಿಸಬಾರ್ದು ಅಂತ ಅದನ್ನು ಹಂಗೆ ಬಿಟ್ಬಿಟ್ಟೆ ನಾನು. ಅದರಿಂದ ಅವರು ಒಂದು ಮಾತು ಅಷ್ಟೇ, ಇವರು ಕೂಡ ಹಿರೇಮಠನ ಒಪ್ಪಿಲ್ಲ ಅಂತ. ಇನ್ನು 4ನೇ ಅಭಿಪ್ರಾಯ ಪ್ರತಿಕ್ರಿಯೆ ಪ್ರೊಫೆಸರ್ ಬಸವರಾಜ್ ಸಬರದ, ಡಾಕ್ಟರ್ ಬಸವರಾಜ್ ಸಬರದ ಗುಲ್ಬರ್ಗ ಇವ್ರದ್ದು. ಶರಣ ಚಳವಳಿಯು ದಲಿತ ವಿರೋಧಿ ಮತ್ತು ವೈದಿಕ ಪರ ಎಂಬ ಹಿರೇಮಠರ ಅಭಿಪ್ರಾಯ ಇದು ವ್ಯರ್ಥ ಪ್ರಯತ್ನವಾಗಿದೆಯೇ ಹೊರತು ನಿಜವಾದ ಒಳನೋಟಗಳನ್ನು ಪ್ರಕಟಿಸುವುದಿಲ್ಲ ಅಂತ ಅವ್ರು ಬರೀತಾರೆ ಪುಟ 27ರಲ್ಲಿ. ವೈದಿಕದಲ್ಲಿ ಹುಟ್ಟಿ ದಲಿತ ಲೋಕ ಪರ ಗುರುತಿಸಿಕೊಂಡು ಸಮಾನತೆಗಾಗಿ ಹೋರಾಡಿದ ಬಸವಣ್ಣನ ನಾಯಕತ್ವದ ಈ ವಚನ ಚಳವಳಿ ದಲಿತ ಪರ ಅಲ್ಲದಿದ್ದರೆ ಮತ್ತಾವ ಚಳವಳಿ ದಲಿತ ಪರ ಇದ್ದೀತು ಅಂತ ಅವರು ಪ್ರಶ್ನೆಯನ್ನು ಕೂಡ ಹಾಕ್ತಾರೆ. ನನ್ನ ಪ್ರಕಾರ ಸಬರದವರ ಅಭಿಪ್ರಾಯ ಒಂದು ಮಿತಿಯಲ್ಲಿ ಸರಿಯದು. ಕಾರಣ ಶರಣರು ಅಖಂಡ ದಲಿತ ಪರರಲ್ಲ, ಅವರು ಭಕ್ತರಾದ ಸ್ವಪಚ ಶಿವಭಕ್ತರ ಪರ ಮಾತ್ರ. ಅವರು ಭಕ್ತರಲ್ಲದ ದಲಿತ ಮಾತ್ರ ಬೇಕೆ. ಭಕ್ತರಲ್ಲದ ಬ್ರಾಹ್ಮಣರು, ಜೈನ, ಬೌದ್ಧ, ಲೋಕಾಯತ, ಶಾಕ್ತಾದಿಗಳೆಲ್ಲರನ್ನೂ ವಿರೋಧಿಸಿದರು. ಇವರೆಲ್ಲರನ್ನೂ ಅವರು ಭವಿಗಳೆಂದರು. ಆದ್ದರಿಂದ ಶರಣರನ್ನು ಕೇವಲ ಭಕ್ತರಲ್ಲದ ದಲಿತ ವಿರೋಧಿ ಎಂಬುದಕ್ಕಿಂತ ಭವಿ ವಿರೋಧಿಗಳು ಅಂತ ಹೇಳ್ತಕ್ಕಂಥದ್ದು ಬಹಳ ಸೂಕ್ತ. ಅವ್ರನ್ನ ಜಾತಿ ಅಂಟಿಸಿ ಇದಕ್ಕೆ ವಿರೋಧ, ದಲಿತ ವಿರೋಧ ಅಂತ ಹೇಳೋದಕ್ಕಿಂತ ಅವರು ಭವಿ ವಿರೋಧಿಗಳು. ಯಾವನು ಇಷ್ಟಲಿಂಗ ಪೂಜೆ ಮಾಡೋದಿಲ್ವೋ, ಅವನು ಬ್ರಾಹ್ಮಣ ಆಗಿರಲಿ, ಅವನು ದಲಿತ ಆಗಿರಲಿ, ಯಾವನೇ ಆಗಿರಲಿ, ಅಂಥ ಭವಿ ಸಂಸ್ಕೃತಿಯ ವಿರೋಧಿಗಳು. ಇದನ್ನು ನಾವು ಭವಿ ಸಂಸ್ಕೃತಿಯ ಚೌಕಟ್ಟನ್ನು ಕರೆಕ್ಟಾಗಿ ನಿರ್ಮಿಸಿಕೊಂಡ್ರೆ ವಚನಕಾರರ ನಿಲುವು ನಮಗೆ ಬಹಳ ಸ್ಪಷ್ಟವಾಗ್ತದೆ. ಇನ್ನು ಸಬರದ ಅವರು ಮತ್ತೆ ಮುಂದಿನ ಮಾತು, ಕೆಳಜಾತಿಗಳ ಬಹುದೈವಾರಾಧನೆಯನ್ನು ಶರಣರು ಖಂಡಿಸಿದ್ದಲ್ಲಿ ದಲಿತ ವಿರೋಧಿತನವಿಲ್ಲ. ಪೂಜಾರಿಗಳ ಶೋಷಣೆಯಿಂದ ಜನರನ್ನು ಮುಕ್ತಗೊಳಿಸಲು ಅವರು ಜನರನ್ನು ಏಕದೇವೋಪಾಸನೆಗೆ ತರುವ ಉದ್ದೇಶದಿಂದ ಹಾಗೆ ಕೆಳಸ್ತರದವರ ಬಹುದೈವಾಚರಣೆಗಳನ್ನು, ಅವರ ಮೂಢನಂಬಿಕೆಗಳನ್ನು ಖಂಡಿಸಿದರು ಎಂಬುದು ಸಬರದವರ ಅಭಿಪ್ರಾಯ ಪುಟ 28ರಲ್ಲಿ. ಇದರಲ್ಲಿ ಸತ್ಯವಿಲ್ಲದಿಲ್ಲ ಈ ಮಾತು. ಎಲ್ಲ ಬಹಳಷ್ಟು ಜನ ಸ್ವಲ್ಪ ಇದನ್ನು ಭಾಳ ಸೂಪರ್ಫಿಷಿಯಲ್ ಒಪಿನಿಯನ್ ಅನ್ನೋ ರೀತಿ ಹೇಳ್ತಾರೆ. ಅದರಲ್ಲಿ ಸತ್ಯವಿಲ್ಲದೇ ಇಲ್ಲ. ಮೇಲು ಜಾತಿಗಳ ಸ್ವಾರ್ಥದ ವಿಚಾರ ಹೊರತುಪಡಿಸಿ, ನಾನು ಆಗಲೇ ಮೇಲೆ ಹೇಳಿದೆ, ಭವಿಗಳನ್ನು ಭಕ್ತರನ್ನಾಗಿಸಲಿಕ್ಕೆ ಶ್ರೇಷ್ಠ ಜಾತಿಯಿಂದ ಬಂದ ಲಿಂಗಾಯತ ಭಕ್ತರು, ವೀರಶೈವ ಭಕ್ತರು ಏನಾಗಿದ್ದಾರಲ್ಲ, ಅವರು ಸ್ವಾರ್ಥ ಅಡಗಿದೆ ಮೊದಲನೇದಾಗಿ.
ಆ ಅಂಶವನ್ನು ಹೊರತುಪಡಿಸಿ ಭವಿಗಳ ಭಕ್ತೀಕರಣವು ಏಕದೇವೋಪಾಸನೆಯ ಮೂಲಕ ಸಮಾಜದಲ್ಲಿ ಐಕ್ಯತೆ ತರುವ ಉದ್ದೇಶವನ್ನು ಹೊಂದಿತ್ತು ಅನ್ನುವುದು ನಿಜ. ಇದನ್ನು ವಿಸ್ತರಿಸಿ ನಾವು ಜಾಸ್ತಿ ಮಾತಾಡೋದು ಅನವಶ್ಯ. ಸ್ವಲ್ಪ ಹಂಗೆ ಸುಮ್ಮನೆ ಕಲ್ಪನೆಗೆ ಬರಂಗೆ ಎಲ್ಲ 108 ದೇವರುಗಳನ್ನ ಪೂಜೆ ಮಾಡ್ತಾ ಅವರು ಒಂದು ಇವರೊಂದು ರೀತಿ ಹಿಂಗಿರೋ ಬದಲಿ, ಈ ಜಾತಿಯ ಒಡಕು ಸಂಘರ್ಷಗಳನ್ನು ಇಟ್ಕೊಂಡಿರೋ ಬದಲಿ ಎಲ್ಲರನ್ನೂ ಒಂದು ದೈವತ, ಒಂದು ಆಚರಣೆ, ಒಂದು ನಂಬಿಕೆಯ ಕಡೆಗೆ ತೆಗೆದುಕೊಂಡು ಬಂದ್ಬಿಟ್ರೆ ಜಗತ್ತಿನಲ್ಲಿ ಸಮಾನತೆ ಉಂಟಾಗ್ತತಿ ಅಂತ ಇಂಥದ್ದೊಂದು ಸಿಂಪಲ್ ಕಾನ್ಸೆಪ್ಟನ್ನು ಶರಣರು ಇಟ್ಕೊಂಡು ಭವಿಲೋಕವನ್ನು ಭಕ್ತಗೊಳಿಸುವ ಪ್ರಯತ್ನ ಮಾಡಿದರು ಅಂತ ನಾವು ಹೇಳ್ಬೋದು. ಮತ್ತೆ ಮುಂದೆ ಸವರದವರು ಹೊಲಸು ತಿಂಬುವ ಹೊಲೆಯ ಎಂಬ ವಚನೋಕ್ತಿಯನ್ನು ಕುರಿತು ಚರ್ಚಿಸುತ್ತಾ, ಹೊಲಸು ಎಂದರೆ ಹಿರೇಮಠರು ಅದನ್ನು ಹೇಳಿದರು ಆ ವಚನ. ಆದ್ದರಿಂದ ಹೊಲಸು ಎಂದರೆ ಮಾಂಸ ಎಂದರ್ಥವಲ್ಲ, ಅದು ಅನೀತಿ ಅನ್ಯಾಯದಿಂದ ಬಂದ ಪದಾರ್ಥವೂ ಆಗಿರಬಹುದು. ಉಳ್ಳವರಿಗೆ ಭ್ರಷ್ಟರಿಗೆ ಶರಣರು ಹೊಲೆಯರು ಎಂದು ಕರೆದರೆ ಹೊರತು ಪ್ರಾಮಾಣಿಕವಾಗಿರುವ ದಲಿತರಿಗಲ್ಲ ಅಂತ. ನೋಡಿ, ಇಲ್ಲಿ ಸಬರದವರ ಈ ಸಮಜಾಯಿಷಿ ಸಂಪೂರ್ಣವಾಗಿ ವಚನನಿಷ್ಠವಾಗಿದೆ ಅಂತ ನನಗನ್ಸಲ್ಲ. ಯಾಕಂದರೆ ಇದು ಒಂಥರ ಆಧುನಿಕ ಬದುಕು, ಇವತ್ತಿನ ಕಾಲದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ತಾವು ಪ್ರತಿಕ್ರಿಯಿಸಿರ್ತಕ್ಕಂಥದ್ದು ಅನ್ನಿಸ್ತದೆ. ಬಸವಣ್ಣನ ಹೊಲೆಮಾದಿಗ ಕಲ್ಪನೆಯ ತಳಶೋಧನೆಯಲ್ಲಿ ತಿಳಿಯುವಂತೆ ವೈದಿಕನೇ ಹೊಲೆಯ. ನಾವಲ್ಲಿ ಬಸವಣ್ಣನ ಹೊಲೆಮಾದಿಗವಾದ ಅಂತ ನಾನು ವಿಶೇಷವಾಗಿ ಚರ್ಚೆ ಮಾಡಿದ್ದೇನೆ. ಅಲ್ಲಿ ನನಗೆ ಕಂಡಿರುವಂತೆ ವೈದಿಕನೇ ಹೊಲೆಯ. ಅವನು ಹುಸಿತಾನೆ, ಅವನು ಯಜ್ಞಕ್ಕಾಗಿ ಜೀವಂತವಾಗಿದ್ದ ಪಶುವ ತಗೊಂಬಂದು ಕೊಂದು ಅದರ ಮಾಂಸವನ್ನು ತಿಂತಾನೆ ಇತ್ಯಾದಿ ಅರ್ಥಗಳುಂಟು. ಆದರೆ ಈ ದಲಿತರು ಏನಂದ್ರಲ್ಲ, ಇವರು ಸತ್ತದ್ದನ್ನು ಎಳ್ಕೊಂಬಂದು ತಿಂತಾರೆ ಇವರು. ಆದರೆ ಸತ್ತದ್ದನ್ನು ಎಳ್ಕೊಂಬಂದು ತಿನ್ನೋನಿಗಿಂತ ಬದುಕಿದ್ದನ್ನು ಎಳ್ಕೊಂಬಂದು ಕೊಂದು ತಿಂತಾನಲ್ಲ ಅವನು ಹೊಲೆಯ ಅಂತ, ಅದು ಹೊಲಸು ಅಂತ ಇವರು ಹೇಳೋದು. ಹಾಗಾಗಿ ಡಾಕ್ಟರ್ ಸಬರದ ಅವರ ಮೇಲಿನ ಪ್ರತಿಕ್ರಿಯೆ ಅದು ವಚನಬದ್ಧವಾಗಿಲ್ಲ. ಅದು ಹಿರೇಮಠರಿಗೂ ಸಹ ವಚನಕಾರರ ದೃಷ್ಟಿಯ ಹೊಲೆಯ ಪದದ ಅರ್ಥ ಸ್ಪಷ್ಟತೆ ಇಲ್ಲ. ಅವರು ಕೂಡ ಅಷ್ಟೇ, ಅವರು ಈ ನಿಟ್ಟಿನಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಗ್ರಹಿಸಿಲ್ಲ ಅವರು. ಮತ್ತೆ ಸಬರದವರ ಅಭಿಪ್ರಾಯ, ತಾತ್ವಿಕವಾಗಿ ದಲಿತ ಪರ ಗುರುತಿಸಿಕೊಳ್ಳುವ ಬಸವಣ್ಣ ಅವರ ಕೆಲಸವನ್ನೇನೂ ತಾನು ಮಾಡುವುದಿಲ್ಲ ಎಂಬ ಹಿರೇಮಠರ ವಾಕ್ಯಕ್ಕೆ ಪ್ರತಿಯಾಗಿ ಉತ್ತರಿಸುವ ಸಬರದವರು, ಬಸವಣ್ಣ ದಲಿತರನ್ನೆಂದೂ ಹೊಲೆಮಾದಿಗರೆಂದು ಭಾವಿಸಲಿಲ್ಲ, ಅವರು ಕೀಳೆಂದು ಕಡೆಗಣಿಸಲಿಲ್ಲ ಎನ್ನುವರು. ಈಗ ಅವತ್ತಿನ ಕಾಲಕ್ಕೆ ದಲಿತ ಪದ ಇರಲಿಲ್ಲ ಬಿಡ್ರಿ. ನಾವು ಶರಣರ ಸಂದರ್ಭದಲ್ಲಿ ದಲಿತ ಪದ ಉಪಯೋಗಿಸೋದೇ ಸ್ವಲ್ಪ ತಪ್ಪು, ನಾವು ಸೂಕ್ಷ್ಮವಾಗಿಯೇ ಉಪಯೋಗಿಸ್ಬೇಕು. ಬಸವಣ್ಣ ಹೊಲೆಮಾದಿಗರನ್ನು ಕೀಳಾಗಿ ಕಾಣಲಿಲ್ಲ ಅಂತ ತಿಳಿಯೋಣ. ಇದು ಮೊಸರಲ್ಲಿ ಕಲ್ಲು ಹುಡುಕುವ ಯತ್ನ ಅಂತ ಸಬರದವರು ಹಿರೇಮಠರ ಮೇಲೆ ಆರೋಪಿಸ್ತಾರೆ. ಇದು ಪುಟ 29. ಶರಣರ ಕಾಲದಲ್ಲಿ ದಲಿತ ವಿಮೋಚನೆಗೆ ಪ್ರಯತ್ನಿಸಿದವರು ದಲಿತ ವಚನಕಾರರಲ್ಲ, ಚೆನ್ನಯ್ಯ ಎಂಬಿತ್ಯಾದಿ ದಲಿತೇತರ ವಚನಕಾರರೆಂಬುದನ್ನು ಗಮನಿಸಬೇಕು. ದಲಿತ ವಿಮೋಚನೆಗಾಗಿ ಹೋರಾಡಿದವರು ದಲಿತ ವಚನಕಾರರಲ್ಲ, ದಲಿತೇತರ ವಚನಕಾರರು ಅನ್ನೋದನ್ನು ಗಮನಿಸಬೇಕು ಅಂತ ಅವರು ಅಭಿಪ್ರಾಯ ನೀಡಿ, ಅಪ್ಪನ ನಮ್ಮ ಮಾದಾರ ಚೆನ್ನಯ್ಯ ಎಂಬಿತ್ಯಾದಿ ದಲಿತ ಸಮೀಕರಣದ ವಚನೋಕ್ತಿಗಳನ್ನು ಅವರು ನೀಡಿದ್ದಾರೆ. ವಚನ ಚಳುವಳಿ ಆಧ್ಯಾತ್ಮಿಕ ವೈದಿಕ ಪರಂಪರೆಯ ಸಮರ್ಥನೆ ಎಂದು ಹೇಳುವ ಹಿರೇಮಠರು ಅದಕ್ಕೆ ವಚನಾಧಾರಗಳನ್ನೇಕೆ ನೀಡಿಲ್ಲ ಅಂತಲೂ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ನನ್ನ ಅಭಿಪ್ರಾಯ ಏನೆಂದರೆ, ಬಸವಣ್ಣ ಅಖಂಡವಾಗಿ ಹೊಲೆಮಾದಿಗರನ್ನು ಒಳಗೊಂಡು ಮಾತಾಡದೆ ಭಕ್ತರಾದ ಹೊಲೆಮಾದಿಗರನ್ನು ಒಳಗೊಂಡು ಮಾತ್ರ ಮಾತಾಡಿ, ಭಕ್ತರಲ್ಲದ ಹೊಲೆಮಾದಿಗರನ್ನು ಉಳಿದೆಲ್ಲ ಭವಿಗಳ ಸಾಲಿನಲ್ಲಿಟ್ಟೇ ನೋಡುವನು. ಆದ್ದರಿಂದ ಇಲ್ಲಿ ಒಟ್ಟು ಅಖಂಡ ದಲಿತ ಲೋಕದ ಪ್ರಶ್ನೆ ಅಪ್ರಸ್ತುತ ಇಲ್ಲಿ. ಯಾಕಂದ್ರೆ ಅವ್ರ ಕಾನ್ಸೆಪ್ಟ್ನೊಳಗೆ ಅವರು ಭಕ್ತರಾಗದ ದಲಿತರ ಬಗ್ಗೆ ಅವ್ರ ಕನ್ಸರ್ನ್ ಇಲ್ಲ. ದೇ ವರ್ ನೋವೇರ್ ಕನ್ಸರ್ನ್ ವಿತ್ ದೋಸ್ ಪೀಪಲ್ ಹೂ ಆರ್ ನಾಟ್ ಅಂಡರ್ ಭಕ್ತ. ಯಾರು ಭಕ್ತ ಜಗತ್ತಿನ ಅಧೀನದಲ್ಲಿಲ್ಲ ಆ ದಲಿತರು ಶರಣರ ಕನ್ಸರ್ನಲ್ಲಿಲ್ಲ. ಆದ್ದರಿಂದ ಹೊಲೆಮಾದಿಗ ಪದಗಳನ್ನು ಎಲ್ಲ ಶರಣರು ಚಾರಿತ್ರಿಕ ಸತ್ಯವಾಕ್ಯಗಳಾಗಿ ಜಾತಿಗಳನ್ನು ಅಂದಿನ ಕಾಲಕ್ಕೆ ಹಿಂದಿನಿಂದಲೂ ಗುರುತಿಸಿಕೊಂಡು ಬಂದ ಪದ ಪರಿಕಲ್ಪನೆಗಳಿಂದಲೇ ಗುರುತಿಸಿದರು. ಇದಕ್ಕೆ ಶರಣರೇನು ಹೊರತಲ್ಲ. ಹೊಲೆಮಾದಿಗರು ಅಂತೇಳಿ ಅವ್ರ ಕಾಲಕ್ಕೆ, ಅವ್ರ ಹಿಂದಿನ ಕಾಲಕ್ಕೆ ಎಷ್ಟೋ 1000 ವರ್ಷದಿಂದ ಆಗಲೇ ಬಂದಿತ್ತದು. ಅದನ್ನು ಅವರು ಅದೇ ಪರಿಕಲ್ಪನೆಗಳಿಂದ ಗುರುತಿಸಿದರು. ಆದರೆ ಆ ಜಾತಿಗಳ ಬಗ್ಗೆ ತಮ್ಮದೇ ಆದ ದೃಷ್ಟಿ ಧೋರಣೆ ಮನೋಭಾವವನ್ನು ಸ್ವಪಚ ಶಿವಭಕ್ತನನ್ನು ಗೌರವಾದರಗಳಿಂದ ಕಂಡಲ್ಲಿ ಅಪ್ಪ ಅಣ್ಣ ತಂದೆ ಎಂದು ಮುಂತಾಗಿ ಆಪ್ತವಾಗಿಯೂ ಅವರಿಗೆ ವೃತ್ತ ಭಾವನೆ ತೋರಿರುವಲ್ಲಿ ಶರಣರು ವ್ಯಕ್ತಪಡಿಸಿರುವರು. ಆದ್ದರಿಂದ ಶರಣರು, ಅದರಲ್ಲೂ ಬಸವಣ್ಣ,
ದಲಿತ ಪ್ರೇಮಿ. ಯಾವ ರೀತಿ ದಲಿತ ಪ್ರೇಮಿ ಅಂದರೆ ಭಕ್ತರಾದ ದಲಿತ ಪ್ರೇಮಿ. ಯಾರು ಭಕ್ತರಾಗಿರ್ತಾರೋ ಅವರನ್ನು ತನ್ನಪ್ಪ ತನ್ನ ಅಣ್ಣ ನಾನು ಅವ್ರ ಮನೆಯ ಸೇವೆ ಮಾಡ್ತೀನಿ, ಅವ್ರ ಎಂಜಲ್ ತಿಂತೀನಿ ಅಂತ ಹೀಗೆಲ್ಲ ಮಾತಾಡ್ತಾನೆ. ಒಟ್ಟಿನಲ್ಲಿ ಎಲ್ಲ ಆಧುನಿಕ ವಿದ್ವಾಂಸರಿಗಿರುವಂತೆಯೇ ಹಿರೇಮಠರಿಗೂ ಕೆಲವು ಪೂರ್ವಗೃಹೀತಗಳುಂಟು. ಇದು ನಾನು ಕನ್ಕ್ಲೂಷನ್ನಾಗಿ ಹೇಳ್ತಾ ಇದ್ದೀನಿ. ಈ ಎಲ್ಲ ವಿದ್ವಾಂಸರು ಅಥವಾ ಇನ್ನೂ ಬೇರೆ ಬೇರೆ ಇಲ್ಲಿ ಚರ್ಚೆಗೆ ಬಾರದಂಥ ವಿದ್ವಾಂಸರು ಎಲ್ಲರಿಗೂ ಕೂಡ ಯಾವ ಪೂರ್ವಗ್ರಹಗಳಿದಾವೋ ಅದೇ ರೀತಿಯಲ್ಲಿ ಹಿರೇಮಠರಿಗೂ ಕೂಡ ಕೆಲವು ಪೂರ್ವಗೃಹೀತಗಳುಂಟು. ಆದರೆ ಅವರು ಶರಣ ಸಂಸ್ಕೃತಿಯ ಒಟ್ಟು ಬೆಳವಣಿಗೆಯನ್ನು ಬೇರೆಲ್ಲರಿಗಿಂತ ಹೆಚ್ಚು ನಿರಭಿಮಾನದಿಂದ, ಮಾನಸಿಕ ದೂರದಿಂದ, ಆದಷ್ಟು ಹೆಚ್ಚು ವಸ್ತುನಿಷ್ಠತೆಯಿಂದ ಕಂಡರಿದಿರುವುದು ಸ್ಪಷ್ಟವೇ ಇದೆ. ಅವರ ಅಭಿಪ್ರಾಯಗಳಲ್ಲಿ ಶರಣರ ಕೇಂದ್ರ ತತ್ವಾಶಯಗಳ ವಿರೂಪತೆ ಕಾಣುವುದಿಲ್ಲ. ತೀರಾ ಸೆಂಟ್ರಲ್ ಕಾನ್ಸೆಪ್ಟ್ ಅಂತ ಕರಿತೀವಲ್ಲ, ಅವರೆಲ್ಲೂ ಅದನ್ನು ಅವರು ಡಿಸ್ಟಾರ್ಟ್ ಮಾಡಲಿಕ್ಕೆ ಹೋಗಿಲ್ಲ. ಇಲ್ಲಿ ಪ್ರತಿಕ್ರಿಯಿಸಿದವರೂ ಸೇರಿದಂತೆ ಇತರೆ ವಿದ್ವಾಂಸರು ಮುಖ್ಯವಾಗಿ ಶರಣ ಸಂಸ್ಕೃತಿಯನ್ನು ಕಮ್ಯುನಿಸಂನಷ್ಟು ಕ್ರಾಂತಿಕಾರಿ ಎಂದು ಕಂಡರಿದು ಜಂಗಮ ಈಕ್ವಲ್ಸ್ಟು ಸಮಾಜ, ದಾಸೋಹ ಈಕ್ವಲ್ಸ್ಟು ಸಮಾಜ ಸೇವೆ, ಕ್ರೀ ಈಕ್ವಲ್ಸ್ಟು ಕಾಯಕ ಎಂಬಿತ್ಯಾದಿ ಸಮೀಕರಣಗಳ ಪರಿಕಲ್ಪನೆಗಳ ಹೊಸ ಭಾಷ್ಯ ಹೊಸೆದವರು ಶರಣರ ಕೇಂದ್ರ ತತ್ವಾಶಯಗಳನ್ನು ಅನೇಕವನ್ನು ವಿಪರೀತ ಪೂರ್ವಿಗೃಹೀತಗಳ ಮಂಜಿನಲ್ಲಿ ಮುಳುಗಿಸಿರುವರು. ನಾನು ಆಗಲೇ ಈ ಹಿಂದಿನ ವಿಡಿಯೋಗಳಲ್ಲಿ ಇದನ್ನು ತೆರೆದು ತೋರಿಸಿದ್ದೇನೆ. ಇವರಿಗೆ ಹೋಲಿಸಿದರೆ ಹಿರೇಮಠರ ದೃಷ್ಟಿ ಹೆಚ್ಚು ಆರೋಗ್ಯಕರ, ನಿಲುವಿನದು ಎನಿಸುವುದು. ಶರಣ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಲು ಶರಣಪೂರ್ವ ಯುಗದ ತಾಂತ್ರಿಕ, ಶಾಕ್ತ, ಶೈವ, ಕೌಳ, ಕಾಪಾಲಿಕ ಇತ್ಯಾದಿ ಮಾತ್ರವೇಕೆ ವೇದಾಂತ, ಸಾಂಖ್ಯಾದಿ ಷಡ್ದರ್ಶನಗಳನ್ನು ಅರಿಯಬೇಕಾದುದು. ದಲಿತ ಪರಂಪರೆಯ ಊರಮ್ಮ ದ್ಯಾಮವ್ವರುಗಳ ಪರಂಪರೆ ಅರಿಯಬೇಕಾದುದು ಅವಶ್ಯಕ. ಮುಖ್ಯವಾಗಿ ತಾಂತ್ರಿಕ ಶಾಕ್ತ ಶೈವ ಪಂಥಗಳನ್ನು ಶರಣಕಾಲದಿಂದ ಈವರೆಗೂ ಗುರುತಿಸಿಲ್ಲ ಅಂತ ಏನು ಹಿರೇಮಠರು ಹೇಳ್ತಾರಲ್ಲ, ಅದು ಅಭಿಪ್ರಾಯ ಸರಿಯದು. ಕೃಷಿ ಜೀವನಕ್ಕೂ ತಾಂತ್ರಿಕ ಶಾಕ್ತಾಚಾರಗಳಿಗೂ ಯಾವ ಅವಿನಾಭಾವ ಸಂಬಂಧವಿದೆ? ಶಿವ ಪಾರ್ವತಿಯ ಯೋಗದ ಶಿವಲಿಂಗದ ಕಲ್ಪನೆಗಳ ಮೂಲ ಎಲ್ಲಿದೆ ಎಂದು ತಿಳಿಯದ ವಿದ್ವಾಂಸರನೇಕರಿಗೆ ಆ ನೆಲೆಯಿಂದ ಶರಣತತ್ವ ಗ್ರಹಿಸುವ ಹಿರೇಮಠರ ಅಭಿಪ್ರಾಯಗಳು ಪೂರಾ ಅಸತ್ಯವಾಗಿ ಕಂಡರೆ ಆಶ್ಚರ್ಯವೇನಿಲ್ಲ. ಯಾಕಂದರೆ ಅವರು ಶಾಕ್ತ ಈ ದೇಶೀಯ ಪರಂಪರೆಗಳ ಬಗ್ಗೆ ಹೆಚ್ಚಿನ ಕಾಳಜಿ ಹೊಂದಿ ಅವರು ಅಭ್ಯಾಸ ಮಾಡಿ ಸಂಶೋಧನೆಗೆ ಅನೇಕ ದಶಕಗಳ ಇಳಿದಂಥವರು. ಹಾಗಾಗಿ ಅವರು ತಾಂತ್ರಿಕ ಪಂಥ ಪರಂಪರೆಗಳ ಜ್ಞಾನ ಇರುವುದರಿಂದ ಅವರು ಶರಣವಚನಗಳನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಗ್ರಹಿಸ್ತಾ ಇದ್ದಾರೆ. ಆಮೇಲೆ ಅದನ್ನು ಗುರುತಿಸ್ತಾರೆ ಅವರು. ಅದರಿಂದ ಅವರ ಅಭಿಪ್ರಾಯ ಸರಿಯದು. ಮಾತ್ರವೇಕೆ ವಚನದೊಳಗಿನ ಶರಣರ ಭವಿಕಲ್ಪನೆಯನ್ನೇ ನಿಗಾ ಇಟ್ಟು ನೋಡಿ ವಚನ ಗ್ರಹಿಸಿದರೆ ಎಡದ ಕೈಯಲ್ಲಿ ಕತ್ತಿ ಎಂಬ ವಚನ ಸರಿಯಾಗಿ ಅರ್ಥವಾದೀತು. ಕೆಲ ವಿದ್ವಾಂಸರು ಈ ವಚನವನ್ನು 3-4 ದಶಕಗಳಿಂದಲೂ ನೋಡುತ್ತಲೇ ಮೆಲುಕುತ್ತಲೇ ಬಂದರೂ ಅವರಿಗೆ ಸರಿಯಾದ ಅರ್ಥವೇಕೆ ನಿಲುಕಿಲ್ಲ ಎಂಬುದಕ್ಕೆ ಕಾರಣ ಭವಿ ಮತ್ತು ಇದರ ಮಾತೃ ಸಂಸ್ಕೃತಿ ತಾಂತ್ರಿಕ ಶಾಕ್ತದ ಬಗೆಗಿನ ಜ್ಞಾನದ ಕೊರತೆಯೇ ಕಾರಣ ಅಂತ ನನಗನ್ಸೋದು. ಯಾಕಂದರೆ ಅದರ ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಆಗಿದ್ದರೆ ಆ ವಚನ ಯಾವತ್ತೂ ಅರ್ಥ ಆಗಿರ್ತಿತ್ತು. ಅದು ಸುಮಾರು 30-40 ವರ್ಷಗಳ ಗಟ್ಟಲೆ ವಚನ ಓದ್ತಾ ಬಂದಿದ್ದಾರೆ. ಅವರಲ್ಲಿ ಇದು ಕೀಲಿಸತಿ ಈ ವಚನ ಇದೆ, ಎಡದ ಕೈಯಲ್ಲಿ ಕತ್ತಿ ಅನ್ನೋದು. ಆದರೆ ಇವತ್ತಿಗೂ ಅದು ಅರ್ಥ ಆಗಿಲ್ಲ. ಈಗ ಇತ್ತೀಚೆಗೆ ಬರೆದಂಥ ಲೇಖನಗಳು ನೋಡಿದಾಗಲೂ ಅವರಲ್ಲಿ ಅದರ ಸಮಸ್ಯೆ ಕಾಡ್ತಾ ಇದೆ. ಇಷ್ಟಲ್ಲದೆ ಶರಣರ ಇಷ್ಟಲಿಂಗ ಮತ್ತು ಶರಣಸತಿ ಲಿಂಗಪತಿ ಎಂಬ ಕಲ್ಪನೆಗಳ ಮೂಲವು ಅನುಕ್ರಮವಾಗಿ ತಾಂತ್ರಿಕರ ಚಂದ್ರ ಮತ್ತು ತಾಂತ್ರಿಕ ಪೌರೋಹಿತ್ಯ ಸಂಸ್ಥೆಯಲ್ಲಿಯೂ ಇದೆ ಎಂದರೆ ಅವರಿಗೆ ಆಶ್ಚರ್ಯವಾಗದೇ ಇರದು. ಇವೆಲ್ಲ ನನ್ನ ಮಾತುಗಳು ಹೇಳ್ತಾ ಇದ್ದೇನೆ. ಆದರೆ ಅವುಗಳಲ್ಲಿ ಈಗ ಇಷ್ಟಲಿಂಗವನ್ನು ವೇದಾಂತೋತ್ತರ ಕಾಲದಲ್ಲಿ ಉಪನಿಷತ್ ಕಲ್ಪನೆಯ ಪರಬ್ರಹ್ಮದೊಂದಿಗೆ ಕಸಿ ಮಾಡಿ ನೀಡಿದ ಆತ್ಮ ಈಕ್ವಲ್ಸ್ಟು ಪರಬ್ರಹ್ಮ ಈಕ್ವಲ್ಸ್ಟು ವಿಶ್ವ ಈಕ್ವಲ್ಸ್ಟು ಇಷ್ಟಲಿಂಗ ಎಂದು ತಿಳಿದು ಅರ್ಥ ನಿರ್ವಚಿಸುತ್ತಿದ್ದೇವೆ ಇವತ್ತು. ಅದು ಮೂಲದಲ್ಲಿ ನಾವು ತಾಂತ್ರಿಕ ಪಂಥವನ್ನು ಓದ್ಕೊಂತ ಬಂದರೆ ನಮಗೆ ಸ್ಪಷ್ಟವಾಗಿ ಇದು ಇಷ್ಟಲಿಂಗ ಅನ್ನೋದು ಚಂದ್ರನ ಕುರುಹು ಅಂತ ನಮ್ಗೆ ಅರ್ಥ ಆಗ್ತದೆ. ಆದರೆ ಅದರ ಹಿನ್ನೆಲೆ ನಮಗೆ ಗೊತ್ತಿಲ್ಲ. ಅದಲ್ಲದೆ ನಾವೇನು ಮಾಡ್ತಾ ಇದ್ದೀವಿ, ಈಗ ನಮಗೆ ಸಿಕ್ಕಂಥ ಆಕಾರಗಳೆಲ್ಲವೂ ವೇದಾಂತದಿಂದ ಇನ್ಫ್ಲೂಯೆನ್ಸ್ ಆಗಿರ್ತಕ್ಕಂಥ, ಯಾಕಂದರೆ ಶರಣರ ಕಾಲದಿಂದ ಹಿಡಿದು ವೇದಾಂತದಿಂದ ಇನ್ಫ್ಲೂಯೆನ್ಸ್ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನು ಇವತ್ತು ನೋಡ್ತಾ ಇದ್ದೀವಿ. ಇದರ ಪ್ರಕಾರ ಇಷ್ಟಲಿಂಗ ಅಂದರೆ ಇದು ಪರಬ್ರಹ್ಮದ ಕುರುಹು, ಆತ್ಮದ ಕುರುಹು ಅಂತ ನಾವು ಇವತ್ತು ಅದನ್ನು ಹೇಳ್ಕೊಳ್ತಾ ಇದ್ದೀವಿ.
ಆ ಕಾರಣಕ್ಕಾಗಿ ತಾಂತ್ರಿಕ ಪಂಥದ ಪರಂಪರೆ ನಮಗೆ ಚೆನ್ನಾಗಿ ಗೊತ್ತಿದ್ರೆ ಇಡೀ ಶೈವ ವೀರಶೈವದ ಒಳತಿರುಳನ್ನೆಲ್ಲ ನಾವು ಸರಿಯಾಗಿ ಗ್ರಹಿಸಲಿಕ್ಕೆ ಸಾಧ್ಯವಿದೆ. ಆಮೇಲೆ ನೋಡಿ, ತಾಂತ್ರಿಕ ಪೂಜಾರಿಗಳೇ ಶಿವ ಪಾರ್ವತಿಯರಾದರೂ ಇವರ ತಾಂತ್ರಿಕ ಸಂಭೋಗವೇ ಸ್ಥಾವರಲಿಂಗವಾಯಿತು. ತಾಂತ್ರಿಕ ಪಂಥದೊಳಗೆ, ಶಾಕ್ತ ಪಂಥದೊಳಗೆ ಯಾರು ಪೂಜಾರಿಗಳಾಗಿದ್ದರು ಅಲ್ಲಿ ಡಬಲ್ ಪೂಜಾರಿಗಳು, ಸ್ತ್ರೀ ಮುಖ್ಯ ಪೂಜಾರಿಣಿ, ಆಕೆಗೆ ಸಬಾರ್ಡಿನೇಟ್ ಆಗಿರ್ತಕ್ಕಂಥ ಪುರುಷ ಪೂಜಾರಿ. ಇವರೇ ಮುಂದೆ ಏನಾದರೂ ಅವರು ಶಿವಪಾರ್ವತಿಯರಾದರು. ಇವರ ತಾಂತ್ರಿಕ ಸಂಭೋಗವೇ ಏನಾಯಿತು, ಯೋಗ ಆಯಿತು. ಆಮೇಲೆ ಅದರ ಕುರುಹಾಗಿ ಲಿಂಗ ಆಯಿತು. ಅದೊಂದು ಸೃಷ್ಟಿ ತತ್ವ, ಸ್ಥಾವರ ಲಿಂಗ ಅನ್ನೋದೊಂದು ಸೃಷ್ಟಿ ತತ್ವ. ಇವರ ತಲೆಯ ಚಂದ್ರನೇ ಇಷ್ಟಲಿಂಗಕ್ಕೆ ಮೂಲವಿರಬೇಕೆಂಬುದು ಬಹಳಷ್ಟು ಜನರಿಗೆ ಇವತ್ತು ತಿಳಿಯಲ್ಲ, ಆಶ್ಚರ್ಯವಾಗ್ತದೆ ಇದನ್ನು ಹೇಳಿಬಿಟ್ರೆ. ಇಂಥದ್ದರಲ್ಲಿ ಸಮಾಜವಾದಿಗಳು ಇಲ್ಲಿಯೇ ಒಂದು ಒಳರಸ್ತೆ ಕಂಡುಕೊಂಡು ಲಿಂಗ ಇಕ್ಕುವಷ್ಟು ಸಮಾಜ ಇಕ್ಕುವಷ್ಟು ಜಂಗಮ ಎಂದು ಲಿಂಗ ಪೂಜೆಯ ಸಾಮಾಜಿಕ ಕ್ರಾಂತಿ, ಜಂಗಮ ದಾಸೋಹವು ಸಾಮಾಜಿಕ ಸೇವೆ, ಕ್ರಿ ಎಂಬುದು ಕಾಯಕ ಎಂದು ಅರ್ಥೈಸುತ್ತಿರುವುದಾದರೂ ಏಕೆ ಅಲ್ವಾ? ಈ ಜ್ಞಾನದ ಕೊರತೆ ಇದ್ದದ್ದಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಇದು ಹೊಸ ವಿದ್ಯಮಾನಗಳಿಂದ ಶರಣ ತತ್ವವನ್ನು ಸಂಪೂರ್ಣವಾಗಿ ಇದರ ಬಣ್ಣವನ್ನು ಅದಕ್ಕೆ ಲೇಪಿಸೋದ್ರಿಂದ ಇನ್ನೂ ಸತ್ಯ ನಮಗೆ ದೂರ ಆಗ್ತದೆ. ಅದು ವಚನ ಸಾಹಿತ್ಯ ಎದುರಿಸುತ್ತಿರುವ ಇಷ್ಟೆಲ್ಲ ಅಧ್ಯಯನ ಬಿಕ್ಕಟ್ಟುಗಳಿಗೆ ಪರಿಹಾರ ಅಂದರೆ ನನ್ನ ಪ್ರಕಾರ ಶಾಸ್ತ್ರೀಯ ಶಿಸ್ತಿನ ನಿಷ್ಪಕ್ಷಪಾತ ದೃಷ್ಟಿಯ ಒಂದು ವೈಜ್ಞಾನಿಕ ಶಿಸ್ತಿನಲ್ಲಿ ವಚನಗಳ ಸಮಗ್ರ ಅಧ್ಯಯನದಿಂದ ಮಾತ್ರ ಸಾಧ್ಯ. ಅದು ಅಲ್ಲಿ ಪರಿಹಾರ ಸಿಕ್ಕೀತು. ಅಲ್ಲಿಯವರೆಗೆ ಬರೀ ಹ್ಯೂಸ್ ಆ್ಯಂಡ್ ಕ್ರೈಸ್, ಸುಮ್ಮನೆ ಅವರೊಂದು ಏನಂದ್ರು ನಾವೊಂದು ಏನಂದ್ರು ಅಂತ. ಆಮೇಲೆ ವಚನ ಸಾಹಿತ್ಯ ಏನಾಗಿದೆ ಅಂದರೆ ಯಾರು ಹೆಂಗೆ ಬೇಕೋ ಹಂಗೆ ಮನಸ್ಸೋ ಇಚ್ಛೆ ಅದ್ರ ಮೇಲೆ ಏನು ಬೇಕಾದರೂ ನಿರಾತಂಕವಾಗಿ ಬರೆಯಬಹುದು. ಅದನ್ನು ಯಾರೂ ಕೇಳುವುದಿಲ್ಲ, ಯಾರೂ ಪ್ರಶ್ನೆ ಮಾಡುವುದಿಲ್ಲ ಅಂತ. ಭಾಳ ಫ್ರೀಯಾಗಿ ಹೆಚ್ಚು ಸ್ವಾತಂತ್ರ್ಯ ನಮಗೆ ವಚನ ಸಾಹಿತ್ಯದ ಬಗ್ಗೆ ಸಿಕ್ಬಿಟ್ಟದೆ. ಆಮೇಲೆ ಅದರಲ್ಲಿ ಈ ಮಾಧ್ಯಮಗಳು ಕೂಡ ತತ್ವದ ಅಪವ್ಯಾಖ್ಯಾನಗಳಿಗೆ ಅಪಾರ್ಥಗಳಿಗೆ ನೀಡಿದಷ್ಟು ಪ್ರಚಾರವನ್ನು ಸರಿಯಾದ ವಚನಬದ್ಧವಾದ ವಚನನಿಷ್ಠವಾದ ವ್ಯಾಖ್ಯಾನಗಳಿಗೆ, ಅಂಥ ಬರಹಗಳಿಗೆ ಇವರು ಪ್ರಚಾರವನ್ನು ಕೊಡುವುದಿಲ್ಲ. ಇದು ಕೂಡ ಸತ್ಯ. ಇನ್ನು ಕೊನೆಯದಾಗಿ ಮೂರನೆಯದು 1ನೇ ಪ್ರತಿಕ್ರಿಯೆ. ಇದು ಅದನ್ನು ಲಾಸ್ಟಿಗೆ ಯಾಕಿಟ್ಟೆ ಅಂದರೆ ಇಲ್ಲಿ ಕೆಲವು ಸಮಸ್ಯೆ ಇದ್ದಾವೆ. ಫಣಿರಾಜ್ ಅವ್ರದ್ದು ಮೊದಲ ಪ್ರತಿಕ್ರಿಯೆ ಬಹಳ ಗಟ್ಟಿ ಬರಹ. ಅದು ಸಾಮಾನ್ಯ ಓದುಗರಿಗೆ ಸರಿಯಾಗಿ ನಿಲುಕೋದು ಇಲ್ಲ. ಅದು ಒಳಗಡೆ ಅದನ್ನು ಇಳಿಸ್ಕೊಳ್ಳೋದು ತುಂಬ ಕಷ್ಟ. ಈ ಸಮಸ್ಯೆ ಅದರಲ್ಲಿದೆ. ಅದನ್ನು ನಾನು ಕಿವಿ ಮೇಲೆ ಹಾಕ್ತಾ ಕೆಲವು ಏನೇನು ಅಂದರೂ ಹೇಳ್ಕೊತಾ ಹೋಗ್ತೀನಿ. ಅಮೂರ್ತವಾದ ಕ್ಲಿಷ್ಟ ಕಲ್ಪನೆಗಳು, ಪರಿಭಾಷೆಗಳು, ಮಾತುಗಳಿಂದ ಅವ್ರು ಬರೆದಿದ್ದಾರೆ. ಇತ್ಯಾತ್ಮಕ ನಿಲುವಿಗೆ ವಿರುದ್ಧ ನೇತ್ಯಾತ್ಮಕ ಪಥ ಹಿಡಿದರೂ ಹಿರೇಮಠರು ಇತ್ಯಾತ್ಮಕ ಪಥದವರು ಕ್ರಮಿಸದೇ ಬಿಟ್ಟ ಉಳಿದರ್ಧ ವೃತ್ತವನ್ನೇ ಕ್ರಮಿಸುವರು, ವಿಶೇಷ ಫಲವಿಲ್ಲ ಅಂತ. ಅಂದರೆ ಇವರು ಇತ್ಯಾತ್ಮಕ ನಿಲುವಿಗೆ ನೇತ್ಯಾತ್ಮಕ, ಯಾಕಂದ್ರೆ ಹಿರೇಮಠರು ಹೇಳ್ತಾರಲ್ಲ ಇವರೆಲ್ಲ ಇತ್ಯಾತ್ಮಕ, ನಮ್ಮ ನೇತ್ಯಾತ್ಮಕ ಅಂತ. ಹಂಗಿದ್ರು ಕೂಡ ಕಡೆಗೆ ಹೋಗೋದು ಇವರು ಮತ್ತೆ ಇತ್ಯಾತ್ಮಕಕ್ಕೆ ಅಂತ. ಕನ್ನಡ ಸಂಸ್ಕೃತಿಯ ಪಾರ್ಶ್ವಿಕ ವ್ಯಾಖ್ಯಾನದ ಅಪಾಯದ ನೆಲೆ ತಲುಪುವರು. ಆದ್ದರಿಂದ ಸಂಸ್ಕೃತಿಯ ಕುರಿತ ವ್ಯಾಖ್ಯಾನ ಮತ್ತಷ್ಟು ಪಾರ್ಶ್ವಿಕಗೊಳ್ಳುವುದು ಅಂತ ಪುಟ 10ರಲ್ಲಿ ಬರೆದಾರೆ. ಯಾರಿಂದ ತಮ್ಮನ್ನು ಭಿನ್ನಯಿಸಿಕೊಳ್ಳುವರು ಅದೇ ಮೂಲ ಸಿದ್ಧಾಂತದ ನೆಲೆಯನ್ನೇ ಇವರು ತಲುಪುವರು. ಆ ಮೂಲ ಸಿದ್ಧಾಂತ ಯಾವುದಪ್ಪ ಅಂದರೆ ಶರಣ ಚಳುವಳಿಯನ್ನು ಸಂಪೂರ್ಣ ವಿಷಯಾತ್ಮಕವಾಗಿ ಗ್ರಹಿಸುವುದು, ಚಳುವಳಿಯ ಪರಿಣಾಮವನ್ನು ಉದ್ದೇಶಿತ ನಿರ್ಧಾರತ್ವ, ಅದಕ್ಕೆ ಆಬ್ಜೆಕ್ಟಿವ್ ಡೆಟರ್ಮಿನಿಸಮ್ ಅಂತ ಕರೀತಾರೆ. ಆಬ್ಜೆಕ್ಟಿವ್ ಡೆಟರ್ಮಿನಿಸಮ್ ಅಂದರೆ ಯಾವುದು ಸಂಭವಿಸಬೇಕಾಗಿದೆಯೋ ಅದು ಹಾಗೆ ಸಂಭವಿಸಲೇಬೇಕಂತ, ಅಂದರೆ ಆಗುವುದು ಆಗಲೇಬೇಕು, ಅದು ಬೇರ್ಯಾವ ರೀತಿಯಲ್ಲಿಯೂ ಅದು ಆಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಅರ್ಥ. ಅದು ಹೀಗೆ ಗ್ರಹಿಸುವುದು. ಈ ಸೈದ್ಧಾಂತಿಕ ದೃಷ್ಟಿಯಲ್ಲಿ, ಅಂದರೆ ಇಂಥ ಒಂದು ಸೈದ್ಧಾಂತಿಕ ದೃಷ್ಟಿಯಲ್ಲಿ ಶರಣ ಚಳುವಳಿ ಇತಿಹಾಸದ ಯಾವ ಕಾಲಘಟ್ಟದಲ್ಲಾದರೂ ಘಟಿಸಬಹುದಿತ್ತು. ಘಟಿಸಿದ್ರೂ ಅದರ ಸ್ವರೂಪ ಪರಿಣಾಮದಲ್ಲಿ ಯಾವುದೇ ಬದಲಾವಣೆ ಇರ್ತಿರಲಿಲ್ಲ. ಈ ಚಳುವಳಿ ಸೋಲು ಗೆಲುವು ಇದರ ನೇತಾರ ಅಂದರೆ ಬಸವಣ್ಣ ಮತ್ತು ಇತರೆ ಶರಣರು ಅವರ ಧನಾತ್ಮಕ ಅಂದರೆ ಪಾಸಿಟಿವ್, ಋಣಾತ್ಮಕ ಅಂದರೆ ನೆಗೆಟಿವ್ ಚಿಂತನೆ ಕಾರ್ಯಾಚರಣೆಯನ್ನು ಅದು ಅವಲಂಬಿಸಿತ್ತು. ನಾವಿಂದು ಚಿಂತಿಸುವುದಕ್ಕೆ ವಿರುದ್ಧ ಶರಣರಿದ್ರು ಅಂತ ಇವರು ಹೇಳ್ತಾರೆ. ನಾವಿವತ್ತೇನು ಇದ್ದೀವಿಯೋ ಈ ಪರಿಸ್ಥಿತಿಗೆ ಅಥವಾ ಈ ನಿಲುವಿಗೆ ಅಪೋಸಿಟ್ ಆಗಿ ಶರಣರಿದ್ರು. ಉದ್ದೇಶಿತ ನಿರ್ಧಾರವಾಗಿಯೇ ಚಳುವಳಿ ಆರಂಭವಾಗಿತ್ತು. ಅದರ ಪರಿಣಾಮ ಇದು ಅಥವಾ ಅದು ಎರಡರಲ್ಲಿ ಒಂದು ಆಗಬಹುದಿತ್ತು.
ಅಂತ ಯಾವುದಾದ್ರೂ ಆಗ್ಬೋದಿತ್ತು, ಪಾಸಿಟಿವ್ ಆರ್ ನೆಗೆಟಿವ್ ಅಂತ. ಹಾಗೆ ಆಯಿತು ಅಂತ ಹೇಳ್ತಾರೆ ಅವರು. ಬಸವಣ್ಣನೆಂಬಾತ ಇರದಿದ್ದರೆ ಮತ್ತು ಆತನು ಅಬ್ರಾಹ್ಮಣ ಆಗಿದ್ದರೆ ಚಳುವಳಿ ಹೇಗಿರುತ್ತಿತ್ತು ಎಂಬ ಪ್ರಶ್ನೆಯೇ ಬಾರದು. ಕಾರಣ ಈ ವಿಷಯಾತ್ಮಕ ರೂಪಗಳ ಅಂದರೆ ಸಬ್ಜೆಕ್ಟಿವ್ ಫಾರ್ಮ್ ಅನುಪಸ್ಥಿತಿಯಲ್ಲಿ ಚಳುವಳಿಗೆ ಅರ್ಥವೇ ಇಲ್ಲ. ನೋಡಿ, ಇವು 3 ಈ ಲೇಖಕರ ಒಟ್ಟು ಸೂತ್ರಗಳಂತೆ. ಇಷ್ಟು ಅವರು ಮೊದಲು ಆರಂಭದಲ್ಲಿ ಬರೆದ್ಬಿಟ್ಟು ಅವರು ಮುಂದೆ ವಿವರಗಳನ್ನು ಕೊಡ್ತಾ ಹೋಗ್ತಾರೆ. ಮೊದಲು ವೀರಶೈವ ಸಮಾಜ ಯಾಕೆ ಇಷ್ಟು ಪ್ರತಿಗಾಮಿ ಸ್ಥಿತಿಯಲ್ಲಿದೆ ಅಂತ ಪ್ರಶ್ನೆ ಹಾಕಿಕೊಂಡು ಇದರ ಇತ್ಯಾತ್ಮಕ ದೃಷ್ಟಿಯವರು ಹೀಗೆ ಉತ್ತರಿಸುವರು. ಹಿರೇಮಠರ ಪ್ರಕಾರ ಬಸವಣ್ಣನವರ ಋಣಾತ್ಮಕ ಅಂದರೆ ನೆಗೆಟಿವ್ ಚಿಂತನೆಯೇ ಕಾರಣ. ಇತ್ಯಾತ್ಮಕರ ಅಂದರೆ ಧನಾತ್ಮಕರ ಪ್ರಕಾರ ಚಳುವಳಿಯ ನಂತರದ ಕಾಲ ದೇಶದಲ್ಲಾದ ಬದಲಾವಣೆಗೂ ವೀರಶೈವ ಸಮಾಜಕ್ಕೂ ಯಾವ ಸಂಬಂಧವೂ ಇಲ್ಲ. ಹಿರೇಮಠರ ಪ್ರಕಾರ ಈ ಚಳುವಳಿಯ ಚಿಂತನೆ ಕಾಲ ದೇಶ ಮೀರಿ ತನ್ನ ಮೂಲ ಪ್ರಭಾವ ಉಳಿಸಿಕೊಂಡಿದೆ ಅಂತ. ಇಲ್ಲಿ ಆ್ಯಕ್ಚುಲಿ ಕಾಲ ದೇಶ ಮೀರಿ ತನ್ನ ಮೂಲ ಪ್ರಭಾವ ಉಳಿಸಿಕೊಂಡಿದೆ ಅಂತ ಅವರು ಹಾಗನ್ಲಿಕ್ಕೆ ಅವರು ಕೂಡ ಶರಣ ಕಾಲದಿಂದ ಹಿಡಿದು ವೈದಿಕತೆ ಆಧುನಿಕ ಕಾಲದವರೆಗೆ ಬಂತು ಅಂತ ಹಂಗೆ ಭಾವಿಸಿದ್ದಾರೆ ಅಂತಲೇ ತಿಳಿದಿರೋದು ಅವರು. ಹೀಗೆ ಈ ಲೇಖಕರು ಅಮೂರ್ತ ತರ್ಕದ ಕಲ್ಲುಗಳಿಂದಲೇ ತಮ್ಮ ವಾದಸೌಧ ಬೆಳೆಸುತ್ತಿರುವುದು ವೃಥಾ ಓದುಗನನ್ನು ತಿಣುಕಾಟಕ್ಕೆ ಹಚ್ಚಿದಂತೆ ನನ್ನ ಪ್ರಕಾರ. ಯಾಕಂದರೆ ಇದು ಸರಳವಾಗಿ ಅರ್ಥವಾಗೋ ರೀತಿ ಬರಿಬೇಕಿತ್ತು ಅವರು. ಇವರು ಪುಟ 12ರಲ್ಲಿ ಹಿರೇಮಠರ ದಲಿತ ವಿರೋಧಿ ಕ್ರಮ ಎಂಬುದಕ್ಕೆ ನೀಡಿದ ಉತ್ತರ ನೋಡೋಣ. ವಚನ ಮತ್ತು ಕೆಲ ಶಾಸನ ಬಿಟ್ಟರೆ ಸೂಕ್ತ ಪ್ರಮಾಣಗಳಿಲ್ಲದೆ 12ನೇ ಶತಮಾನದ ಇತಿಹಾಸ ಕಲ್ಪಿಸುವುದು ಕಷ್ಟ. ಇಂಥದ್ರಲ್ಲಿ ವಚನಗಳ ಧ್ವನ್ಯಾರ್ಥಗಳನ್ನು ನಿರ್ಲಕ್ಷಿಸಿ ವಾಚ್ಯಾರ್ಥಗಳನ್ನು ಅವಲಂಬಿಸಿ ನಿರ್ಧರಿಸುವುದು ಅಪಾಯ ಎಂದು ಹಿರೇಮಠರಿಗೆ ಅನಿಸುವುದಿಲ್ಲವೇ ಅಂತಾರೆ. ಅಂದರೆ ಇವರು ಕೂಡ ವಚನವನ್ನು ಲಿಟ್ರೇಚರ್ ಅಂದರೆ ಸೃಜನಶೀಲ ಸಾಹಿತ್ಯ ಅನ್ನೋ ರೀತಿ ಪರಿಭಾವಿಸಿದಂಗೆ ಕಾಣ್ತಾರೆ ಇವರು. ಧ್ವನ್ಯಾರ್ಥವೂ ಕೂಡ 12ನೇ ಶತಮಾನಕ್ಕೆ ಸೀಮಿತಗೊಳಿಸಿ ನೋಡಬೇಕು, ಅದನ್ನು ಸಾರ್ವಕಾಲಿಕ ಎಂದು ತಿಳಿಬಾರದು ಅನ್ನೋದೊಂದು ಸೂಚನೆ ಕೊಡ್ತಾರೆ ಅವರು. ಅದನ್ನು ಒಪ್ಬೋದು. ಯಾಕಂದರೆ ಅವತ್ತಿನ ಕಾಲದ ಅರ್ಥವನ್ನು ಪರಿಕಲ್ಪನೆ ಅಥವಾ ಪದದ ಅರ್ಥವನ್ನು ಇವತ್ತು ಯಾವುದೋ ಕಾಲಕ್ಕೆ ತಗೊಂಬಂದಿಟ್ಟು ನೋಡಬಾರದು. ಅದರಲ್ಲಿ ನಾನು ಜನರಲಿ ಹೇಳೋದ ಏನಂದರೆ, ವಚನದ ಯಾವುದೇ ಪರಿಕಲ್ಪನೆ ಪರಿಭಾಷೆಗಳನ್ನು ನಾವು ಅತ್ಯಂತ ನವ್ಯ ಕಾವ್ಯದ ಗೋಪಾಲಕೃಷ್ಣ ಅಡಿಗರ ಕಾವ್ಯದ ಪದಗಳನ್ನು ನೋಡಿದಂತೆ ನಾವು ನೋಡಬಾರದು. ಹಂಗೆ ನೋಡೋದ್ರಿಂದ ನಾವು ವಚನಕ್ಕೆ ದೊಡ್ಡ ಅಪಚಾರ ಮಾಡ್ತೀವಿ ಅಂತಲೇ ನನಗನ್ಸೋದು. ಮತ್ತು ಅವರು ಮುಂದಿನ ಬರಹ 20ನೇ ಶತಮಾನದ ದೃಷ್ಟಿಯಲ್ಲಿ ನೋಡುವುದನ್ನು ದಲಿತ ವಿರೋಧಿ ಎಂದು ಗ್ರಹಿಸಲಾಗಿದೆಯೋ, ಯಾವುದನ್ನು ದಲಿತ ವಿರೋಧಿ ಎಂದು ಗ್ರಹಿಸಲಾಗಿದೆಯೋ ಅದನ್ನು ಹಿರೇಮಠರು 12ನೇ ಶತಮಾನದ ಮೇಲೆ ಆರೋಪಿಸುತ್ತಿರುವರು. ನಮ್ಮ ಕಾಲಕ್ಕೆ ಹೀನಾಯ ಶೋಷಣೆ ಎಂದು ತಿಳಿಯಲ್ಪಟ್ಟದ್ದು ಎಲ್ಲ ಕಾಲಕ್ಕೂ ಹೀನಾಯವೇ ಶೋಷಣೆ ಎಂದು ತಿಳಿದರೆ ಜಗತ್ತಿನಲ್ಲಿ ಇದಕ್ಕಿಂತ ಬೇರೆ ನಿಷ್ಕಳಂಕ ಪ್ರಗತಿಪರ ಚಿಂತಕನೊಬ್ಬ ನಮಗೆ ದೊರಕಲಿಕ್ಕಿಲ್ಲ ಅಂತ ಅವರು ಹಿರೇಮಠರಿಗೆ ಒಂದು ಅಪಾದನೆಯನ್ನು ಮಾಡ್ತಾರೆ. ಅಂದರೆ ಇವತ್ತಿನ ಕಾಲದ ದಲಿತ ವಿರೋಧಿ ನಿಲುವೆ ಅಂತದ ಅವತ್ತು 12ನೇ ಶತಮಾನಕ್ಕೂ ಅಂಥದ್ದೇ ಅಂತ ಭಾವಿಸಿದರೆ, ಹೀಗೆ ಇವರು ನಮ್ಮ ಕಾಲಕ್ಕೆ ಹೀನಾಯ ಶೋಷಣೆ ಎಂದು ತಿಳಿಯಲ್ಪಟ್ಟದ್ದು ಎಲ್ಲ ಕಾಲಕ್ಕೂ ಹೀನಾಯವೇ ಶೋಷಣೆ ಅಂತ ತಿಳಿದ್ರೆ ಇಂಥ ಒಬ್ಬ ನಿಷ್ಕಳಂಕ ಪ್ರಗತಿಪರ ಚಿಂತಕ ನಮಗೆ ದೊರಕಲಿಕ್ಕಿಲ್ಲ. ಪ್ರಗತಿಪರ ಎಂದು ತಿಳಿಯಲ್ಪಟ್ಟದ್ದು ಸಹ ದೇಶಕಾಲ ಬದ್ಧ ಸೀಮಿತ. ಇದನ್ನು ಮರೆತರೆ ಬಸವಣ್ಣ ಪೇಜಾವರ ಒಂದೇ ಆಗಿಬಿಡುತ್ತಾರೆ ಅಂತ ಹೇಳ್ತಾರೆ. ಹಿರೇಮಠರು ಹೊಲಸು ತಿಂಬುವನೇ ಹೊಲೆಯ ಎಂಬ ಸಾಲು ಹಿಡಿದು ಜಗ್ಗಾಡುವ ಅವಶ್ಯಕತೆಯೇ ಇಲ್ಲ. ಏಕೋದಿಯ ದೇವೋಪಾಸನೆಯು ದಲಿತ ವಿರೋಧಿ ಎಂದು ಭಾವಿಸಿರುವುದೇ ಹಿರೇಮಠರ ವಚನಗಳನ್ನು ಸಮರ್ಥವಾಗಿ ಅರಿತಿರಲಿಲ್ಲವೆಂಬುದಕ್ಕೆ ಸಾಕ್ಷಿ ಅಂತಾರೆ. ಅಂದರೆ ಇವರು ಏಕದೇವೋಪಾಸನೆ ದಲಿತ ವಿರೋಧಿ ಅಲ್ಲ ಅಂತ ಇವರು ಭಾವಿಸಿದ್ದಾರೆ. ಹಿರೇಮಠರು ಅದನ್ನು ದಲಿತ ವಿರೋಧಿ ಅಂತ ಭಾವಿಸಿದ್ದಾರೆ. ಏಕದೇವೋಪಾಸನೆ ಅದು ದಲಿತ ವಿರೋಧಿ ಅಂತ ಹೆಂಗೆ ತಿಳಿಬೇಕು ಅಂತ ನಾನು ಆಗಲೇ ಹೇಳಿದೆ. ಇಲ್ಲಿ ಮತ್ತೆ ಅದನ್ನು ನಾನು ಎಳೆ ಬಿಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಏಕದೇವೋಪಾಸನೆಯು ಜಗತ್ತು ವಿಸ್ತಾರಗೊಂಡದ್ದರ ವ್ಯಾಪಾರ ಸಂಪರ್ಕ ವ್ಯಾಪಕವಾಗಿದ್ದರ ಫಲ ಎಂಬುದಕ್ಕೆ ಕ್ರಿಶ್ಚಿಯನ್ ಇಸ್ಲಾಂ ಉದಾಹರಣೆ ಅಂತ ಅವರು ಸ್ವಲ್ಪ ಹೊರ ಹೋಗಿ ಬರ್ತಾರೆ. ಮತ್ತೆ ಭಕ್ತಿ ಪಥಗಳ ದೇವತತ್ವಕ್ಕೂ ಈ ಕ್ರಿಶ್ಚಿಯನ್ ಮುಂತಾದ ಧರ್ಮಗಳ ಸಂಪ್ರದಾಯಕ್ಕೂ ತೀವ್ರ ಅಂತರವಿತ್ತು. ಈ ಸೂಕ್ಷ್ಮಗಳನ್ನು ಗಮನಿಸಿದ ಹಿರೇಮಠರು ಅವಸರದಿ ತೀರ್ಪು ನೀಡಿದ್ದಾರೆ ಅಂತ ಇವರು ಭಾಳ ಹೇಳ್ತಾರೆ. ಈ ವಿಷಯವನ್ನು ಸರಳವಾಗಿ ತಿಳ್ಕೊಳ್ತಕ್ಕಂಥದ್ದು ಕಷ್ಟ. ಅವರ ಮುಂದೆ ಇತಿಹಾಸಕಾರರ ಹತ್ತರಲ್ಲಿ ಪ್ರಸ್ತಾಪಿಸಿದ ಕೆಲವು ವಿಷಯವನ್ನು ಮುಂದಾಗಿದ್ದಾರೆ. ನಾನು ಅದನ್ನು ಕೈ ಬಿಡ್ತೀನಿ. ಮುಂದುವರಿತಾರೆ. ಇಷ್ಟೆಲ್ಲ ಸೂಕ್ಷ್ಮಗಳಿದ್ದರೂ ಹಿರೇಮಠರಿಗೆ ವೈದಿಕ ಮೂಲದ ಬಸವಣ್ಣ ಪ್ರಬಲನಾಗುವುದು ಮುಖ್ಯವಾಗಿದೆ ಅಂತ ಒಂದು ಆಕ್ಷೇಪ ಮಾಡ್ತಾರೆ. ಇಲ್ಲಿ ಎಲ್ಲ ವಿಷಯಗಳಿಗಿಂತ ಬಸವಣ್ಣ ಅಂದರೆ ಸಬ್ಜೆಕ್ಟಿವ್ ಮತ್ತು ವೈದಿಕ ಮೂಲ ಆಬ್ಜೆಕ್ಟಿವ್ ಡೆಟರ್ಮಿನಿಸಮ್
ಮುಖ್ಯವಾಗುತ್ತವೆ. ಈ ಕಾರಣದಿಂದಲೇ ಸಾಂಸ್ಥೀಕರಣಗೊಂಡ ಧರ್ಮಗಳ ಮತಾಂತರ ಕ್ರಿಯೆ ಮತ್ತು ಶರಣರ ಭಕ್ತಿ ಪಂಥದ ಭಕ್ತೀಕರಣ ಎರಡರ ಪ್ರಭಾವ ಒಂದೇ ಎಂಬ ತೀರ್ಮಾನಕ್ಕೆ ಹಿರೇಮಠರು ಬರಲು ಕಾರಣವಾಗಿವೆ ಅಂತ. ಸಾಂಸ್ಥೀಕರಣಗೊಂಡ ಧರ್ಮಗಳ ಮತಾಂತರ ಕ್ರಿಯೆ ಮತ್ತು ಶರಣರ ಭಕ್ತಿ ಪಂಥದ ಭಕ್ತೀಕರಣ ಎರಡರ ಪ್ರಭಾವ ಒಂದೇ ಅಂತ. ಅಂದರೆ ಇವರು ಭವಿಗಳನ್ನು ಭಕ್ತಗೊಳಿಸಿದ್ದು ಇವತ್ತು ಬೇರೆ ಬೇರೆ ರೀತಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತ್ತು ಬೇರೆ ಬೇರೆ ಧರ್ಮಕ್ಕೆ ಒಳಗಾಗ್ತಾರಲ್ಲ ಆ ಮತಾಂತರ ಕ್ರಿಯೆ, ಇವೆರಡರ ಪರಿಣಾಮ ಒಂದೇ ಅಂತ ಅವ್ರು ಹಿರೇಮಠ ತಿಳ್ಕೊಂಡಿದ್ದಾರೆ ಅಂತ ಇವರು. ಆದರೆ ಈ ಮ್ಯಾಚ್ ಆಗಲ್ಲ, ಇದು ಅವರು ಚರ್ಚೆ ಮಾಡುವ ವಿಷಯಕ್ಕೂ ಇವರು ನೀಡುವ ವಿವರಣೆಗೂ ಮ್ಯಾಚ್ ಆಗಲ್ಲ ಸರಿಯಾಗಿ. ಹಿರೇಮಠರಲ್ಲಿ ಕಾಣುವ ಮತ್ತೊಂದು ಅರಿವಿನ ಕೊರತೆ ಅಂತ ಹೇಳ್ತಾರೆ. ಮಹಾರಾಷ್ಟ್ರದ ಜ್ಯೋತಿಬಾ ಫುಲೆ ಹೋರಾಟದ ಪ್ರಭಾವ ಅಂಬೇಡ್ಕರ್ ಮೇಲಾಗಿದ್ದು, ಇದರಿಂದ ಜನಿಸಿದ ದಲಿತ ಚಳವಳಿ, ಇವುಗಳ ದ್ವಂದ್ವಮಾನಾತ್ಮಕ ಅಧ್ಯಯನದಿಂದ ಮಾತ್ರ ದಲಿತ ಚಳವಳಿ ಶರಣ ಚಳವಳಿಗೆ ಇರುವ ಒಂದು ಒಳ ಸಂಬಂಧ ಇವುಗಳಿಗೆ ಹಿರೇಮಠರ ಚಿಂತನೆಯಲ್ಲಿ ಸ್ಥಾನವಿಲ್ಲದಿರುವುದು ಕಾರಣ ಅವರ ಚಿಂತನೆ ಪಾರ್ಶ್ವಿಕ ಸತ್ಯಗಳ ಸುತ್ತವೇ ಗಿರಿಕಿ ಹೊಡೆಯುತ್ತದೆ ಅಂತ ಅವರು 14ನೇ ಪುಟದಲ್ಲಿ ಬರೀತಾರೆ. ಇಲ್ಲಿ ಆಧುನಿಕ ದಲಿತ ಚಳವಳಿಗೂ ಶರಣಕಾಲದ ಭಕ್ತ ದಲಿತ ಪರ ವಿಚಾರಕ್ಕೂ ಹೇಗೆ ಲಿಂಕ್ ಮಾಡಲಾದೀತು ಅಂತ ನನ್ನ ಪ್ರಶ್ನೆ. ಅಂಬೇಡ್ಕರ್ ಕಾಲ, ಜ್ಯೋತಿಬಾ ಫುಲೆ ಕಾಲದ ಈ ದಲಿತ ಮತ್ತು ಸವರ್ಣೀಯ ಸಂಘರ್ಷಕ್ಕೂ ಶರಣರ ಕಾಲದ ಈ ವಿಚಾರಕ್ಕೂ ಭಕ್ತಿ ಪಂಥದ ಈ ವಿಚಾರಕ್ಕೂ ಹೆಂಗೆ ಲಿಂಕ್ ಮಾಡೋದು? ಇಂದಿನದರ ವ್ಯಾಪಕತೆ ಶರಣರ ದಲಿತ ಭಕ್ತೀಕರಣಕ್ಕಿರಲಿಲ್ಲ. ಜಾತ್ಯತೀತ ಭಾವ ಈಗ ನಾವೇನು ಆಧುನಿಕ ಮಾತಾಡ್ತೀವಲ್ಲ ನೋಡಿ, ಹಿಂಗೆ ಕೆಲವರು ಇದನ್ನು ಅಹಿಂದ ಅಂತ ಇವತ್ತು ಹುಡುಕ್ತಾ ಇರೋದು ಇದೇ ಕಾರಣಕ್ಕಾಗಿ. ಅಂದರೆ ಶರಣ ಚಳವಳಿಯ ಇತಿಮಿತಿಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಯಾವ ಮಾಡರ್ನ್ ಕಾನ್ಸೆಪ್ಟನ್ನು ಇಲ್ಲಿ ಉಪಯೋಗಿಸ್ಬೋದು ಅಥವಾ ಉಪಯೋಗಿಸಬಾರ್ದು ಅನ್ನೋದು ನಮಗೆ ನಮ್ಮ ಅರಿವಿಗೆ ಬರ್ತದೆ. ಅಥವಾ ಯಾವ ವಿದ್ಯಮಾನವನ್ನು, ಆಧುನಿಕ ವಿದ್ಯಮಾನವನ್ನು ಅದಕ್ಕೆ ನಾವು ಉಪಯೋಗಿಸ್ಬೋದು ಅಥವಾ ಅಪ್ಲೈ ಮಾಡ್ಬೋದು ಅಥವಾ ಕಂಪೇರ್ ಮಾಡ್ಬೋದು ಅಂತ. ಈಗ ಅತ್ಯಂತ ಸ್ವತಂತ್ರ ಪೂರ್ವ ಕಾಲದ ವಿದ್ಯಮಾನ ಜ್ಯೋತಿಬಾ ಫುಲೆ, ಅಂಬೇಡ್ಕರ್ ಇತ್ಯಾದಿ ಸಮಸ್ಯೆ, ಆಮೇಲೆ ದಲಿತ ಹೋರಾಟ ಸಮಸ್ಯೆ ತೀರಾ ಮಾಡರ್ನ್. ಅದೇ ರೀತಿ ಅಹಿಂದ ಸಮಸ್ಯೆಯು ಕೂಡ ತೀರಾ ಮಾಡರ್ನ್ ಪೊಲಿಟಿಕಲ್ ಕಾನ್ಸೆಪ್ಟ್. ಅಹಿಂದ ಕಲ್ಪನೆಗೆ ಇರುವಷ್ಟು ವಿಶಾಲವಾದ ಜಾತ್ಯತೀತ ಕಲ್ಪನೆ ಶರಣರ ಭಕ್ತಿ ಕಲ್ಪನೆಗೆ ಅಥವಾ ಭವಿ ಕಲ್ಪನೆಗೆ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಶರಣರ ಸಮಾನತೆಯ ತತ್ವ ಭಕ್ತ ಸಮಾನತೆಯ ತತ್ವ ಅಷ್ಟೇ, ಅದೊಂದು ಸೀಮಿತವಾದದ್ದು. ಅದಕ್ಕೆ ನಾವು ಅಖಂಡ ಜಾತ್ಯತೀತ ಅಂತ ಹೇಳಿ ಅದನ್ನು ಭಾವಿಸಿ ಆಮೇಲೆ ಅದಕ್ಕೆ ಸಲ್ಲದ ವಚನಗಳಿವು, ಇವನಾರವ ಅಂತ ಹೇಳ್ತಕ್ಕಂಥದ್ದು, ಆನುದೇವ ಹೊರಗಣವನು ಅಂತ ಹೇಳ್ತಕ್ಕಂಥದ್ದು, ಈ ಅಖಂಡ ಜಾತ್ಯತೀತ ವಿಚಾರಕ್ಕೆ ಸಲ್ಲದಂಥ ವಚನಗಳವು. ಅವು ಆ್ಯಕ್ಚುಲಿ ಬಸವಣ್ಣನ ವೈಯಕ್ತಿಕ ಬದುಕಿನ ಸಂದರ್ಭದಲ್ಲಿ ಹುಟ್ಟಿದ ವಚನ. ಅವುಗಳನ್ನು ಕೂಡ ಈಗ ಅಪ್ಲೈ ಮಾಡಲಿಕ್ಕೆ ಕಾರಣ ಏನಂದರೆ ಇದೆಲ್ಲದರ ಅರಿವಿನ ಕೊರತೆ. ಶರಣ ಚಳವಳಿಯ ಜಾತ್ಯತೀತ ಕಲ್ಪನೆಯ ಇತಿಮಿತಿಯನ್ನು ಅರ್ಥ ಮಾಡ್ಕೋಬೇಕು ಮತ್ತು ವರ್ತಮಾನ ಕಾಲದ ವಿದ್ಯಮಾನಗಳು ಇವುಗಳೇನು, ಇವುಗಳ ವೈಶಾಲ್ಯತೆ ಏನು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಭಕ್ತಿ ಪಂಥ ವರ್ಣಾಶ್ರಮ ವ್ಯವಸ್ಥೆಯ ಮರ್ಮಸ್ಥಾನಕ್ಕೆ ಕೊಟ್ಟ ಪೆಟ್ಟನ್ನು ಸಂಘ ಪರಿವಾರ ಇಂದಿಗೂ ಮುಟ್ಟಿ ನೋಡಿಕೊಳ್ಳುತ್ತಿರುವುದನ್ನು ಗಮನಿಸಬೇಕು. ಇದನ್ನು ಹಿರೇಮಠರು ಅರಿಯದೆ ಶರಣ ಚಳವಳಿಯ ಮಹತ್ವವನ್ನು ನಿರ್ಲಕ್ಷಿತರು ಎಂಬ ಸೂಚನೆ. ಇವರು ಯಾವುದೋ ಒಂದು ಒಳ್ಳೆ ಲಾಜಿಕ್ನಾಗಿ ವಿಷಯ ಹೇಳ್ತಾ ಹೋಗ್ತಾರೆ ಅಂತ ನನಗೆ ಅನಿಸೇ ಇಲ್ಲ. ಆ ಲೇಖನ ನಾನು ಪೂರ್ಣ ನಿಗಾ ಇಟ್ಟು ಓದಿದ್ದೇನೆ. ವರ್ತಮಾನದ ವಿದ್ಯಮಾನಗಳಿಂದ 12ನೇ ಶತಮಾನದ ವಿದ್ಯಮಾನವನ್ನು ಅರಿಯುವರು ಹಿರೇಮಠರ ಕ್ರಮ ಸೂಕ್ತವಲ್ಲ ಎಂದು ಅವ್ರ ಉದಾಹರಣೆ ಹಿಂದುತ್ವದಷ್ಟೇ ಶರಣ ಚಳವಳಿ ಜೊಳ್ಳು ಅಂತ ಹಿರೇಮಠರು ಹೇಳ್ತಾರೆ. ಅದನ್ನು ಆಧರಿಸಿ ಇದನ್ನು ಮಾರ್ಕ್ಸನ ಪರಿಭಾಷೆಯಲ್ಲಿ ಸರ್ಟೈನ್ ಜುಡಿಷಿಯಲ್ ಬ್ಲೈಂಡ್ನೆಸ್ ಅಂತ ಬಳಸ್ತಾರೆ. ಸರ್ಟೈನ್ ಜುಡಿಷಿಯಲ್ ಬ್ಲೈಂಡ್ನೆಸ್ ಅಂತ, ಇದು ಮಾರ್ಕ್ಸನ ಕಲ್ಪನೆ ಅಂತ ಅವ್ರು ಹೇಳೋದು ಎನ್ನಬಹುದು ಅಂತ. ಅಂದರೆ ಶರಣ ಚಳವಳಿಯ ನಿಜ ಸ್ವರೂಪ ಅರಿಯಲು ಇಂಥ ಜುಡಿಷಿಯಲ್ ಬ್ಲೈಂಡ್ನೆಸ್ನಿಂದ ಮುಕ್ತವಾದ ಸಮಾಜವಾದಿ ದೃಷ್ಟಿ ಬೇಕು ಅಂತ ಅವ್ರು ಹೇಳೋದು. ಈಗ ಮುಂದೆ ಹೋಗೋಣ. ಫಣಿರಾಜ್ ಅವರಲ್ಲಿಯೇ ಈ ಸರ್ಟೈನ್ ಜುಡಿಷಿಯಲ್ ಬ್ಲೈಂಡ್ನೆಸ್ ಇದೆಯಲ್ಲವೇ? ಆಧುನಿಕ ದಲಿತ ಹೋರಾಟದ ಬೆಳಕಿನಲ್ಲಿ ಶರಣರ ಭಕ್ತ ಸಮಾನತೆ ತತ್ವ ನಾವು ಹೇಗೆ ನೋಡೋದು? ಅವರಲ್ಲೇ ಕಾಣ್ತತ್ತಲ್ಲ ಅದು ಅಂತ. ಹೀಗೆ ಹೇಳಿದ ಲೇಖಕರು ಶರಣ ಚಳವಳಿಯ ನಿಜ ಸ್ವರೂಪವನ್ನು ಅರಿಯಲು ಈ ಕೆಳಗಿನ ಅಂಶಗಳನ್ನು ಪಾಲಿಸಬೇಕಾಗಿದೆ ಅಂತ ಹೇಳಿ ಅವರು ಕೆಲವು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಏನಂದರೆ, ಮೊದಲಿಗೆ ಅಧಿರಚನೆ ಮತ್ತು ಮೇಲ್ರಚನೆ ಇವುಗಳ ನಡುವೆ ನಿರಂತರ ಜರುಗುವ ದ್ವಂದ್ವಮಾನಾತ್ಮಕ ಸಂಬಂಧವನ್ನು ಇರತಕ್ಕಂಥದ್ದು ಅಂತ. ಇದು ಮಾರ್ಕ್ಸಿಸ್ಟ್ ಒಂದು ಪ್ರಿನ್ಸಿಪಲ್. ಇದು ಇವತ್ತಿನ ಅನೇಕ ನಾವು ಅವರು ಮಾರ್ಕ್ಸ್ವಾದ ಹೇಳ್ತಾರೆ, ಸಮತಾವಾದ, ಸಮಾಜವಾದ, ಇನ್ನೇನು ಹೇಳ್ತಾರೆ. ಆದರೆ ಈ ಬೇಸಿಕ್ ಪ್ರಿನ್ಸಿಪಲ್ಲೇ ಅವರು ಮರೆತು ಮಾತಾಡ್ತಿರ್ತಾರೆ. ಬೇಸ್ ಸ್ಟ್ರಕ್ಚರ್ ಯಾವುದು, ಸೂಪರ್ ಸ್ಟ್ರಕ್ಚರ್ ಯಾವುದು, ಇವುಗಳ ಸಂಬಂಧ ಏನು,
ಶರಣ ಚಳುವಳಿ ಅಥವಾ ವಚನಗಳಲ್ಲಿ ಈ ಅರ್ಥಗಳನ್ನು ಹೆಂಗೆ ಹುಡುಕೋದು ಅಂತಾರೆ. ಕ್ರಿಸ್ತಶಕ 900ರಿಂದ 1300 ಚೋಳ ಸಾಮ್ರಾಜ್ಯ ಪ್ರಬಲವಾಗಿದ್ದು ಅದರ ಆಡಳಿತ ವಿಧಾನ, ಈ ಕಾಲದ ಭೂ ಸಂಬಂಧ, ವ್ಯಾಪಾರ ಆಧರಿಸಿದ ವರ್ಗ, ಗ್ರಾಮ ನಗರಗಳ ಸಂಬಂಧ, ಜಾತಿ ವರ್ಗ ಪ್ರಭಾವ, ಪಶ್ಚಿಮ ಏಷ್ಯಾ ಚೀನಾಗಳೊಡನೆ ದಕ್ಷಿಣ ರಾಜ್ಯಗಳು ಹೊಂದಿದ್ದ ಸಂಬಂಧ, ಇದರ ಪ್ರಭಾವ, ಈ ಸ್ಥಿತಿಗಳಲ್ಲಿ ಬೆಳೆದ ತಮಿಳು ಭಕ್ತಿ ಪಂಥ, ಅದರ ಪ್ರಸಾರಕ್ಕೆ ಸಾಧ್ಯವಾದ ಮಾಧ್ಯಮ, ಸೂಫಿ ಇಸ್ಲಾಂಗಳ ಪ್ರಭಾವ, ದಕ್ಷಿಣದಲ್ಲಿ ಉತ್ತರ ಸಾಮ್ರಾಜ್ಯಗಳ ಶಕ್ತಿ ಸ್ಥಾಪನೆ, ಇದು ರೋಮಿಲಾ ತಾಫರ್ ಕೃತಿಯನ್ನು ಆಧರಿಸಿ ಈ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರು. ಈ ಪಾಯಿಂಟ್ಸ್ ಎಲ್ಲ ಅವ್ರು ಕೊಟ್ಟಿರೋ ಉದ್ದೇಶ ಏನಂದರೆ, ನಾವು ಶರಣ ಚಳವಳಿಯ ನಿಜ ಸ್ವರೂಪವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಓದಬೇಕಂತ ಹೇಳ್ತಾರೆ ಅವರು. ಇದಿಷ್ಟು ಹಿರೇಮಠರ ದಲಿತ ವಿರೋಧಿ ಕ್ರಮ ಎಂಬುದನ್ನು ಆಧರಿಸಿದ ಫಣಿರಾಜ್ ಅವರ ಚರ್ಚೆ. ಇನ್ನು ಭಾಗ 2ರ ಬಗ್ಗೆ ಅವರು ಏನು ಬರೀತಾರೆ ಒಂಚೂರು ನೋಡೋಣ. ಆದಿಕಾಲದ ಮಧ್ಯಕಾಲದ ಬ್ರಾಹ್ಮಣ, ಆಧುನಿಕ ಹಿಂದೂವಾದಗಳ ಬ್ರಾಹ್ಮಣ, ವೈದಿಕ ಪರಂಪರೆಯಲ್ಲಿ ಲಿಂಗಾಯತವು ಸೇರಿ ಹೋಗುವುದಕ್ಕೆ ಕಾರಣವಾಗುತ್ತಿರುವ ತಾತ್ವಿಕ ಅಂಶಗಳಿಗೆ ವೀರಶೈವ ಚಳವಳಿಯ ಕೊಡುಗೆಯು ಅಪಾರವಾಗಿದೆ ಅಂತ ಪುಟ 13-14ರಲ್ಲಿ ಬರೆದಾರೆ. ಹಿರೇಮಠರ ಈ ಸಾಲನ್ನು ಆಧರಿಸಿ ಹಿರೇಮಠರ ದೃಷ್ಟಿಯಲ್ಲಿ ಇವುಗಳ ಮಧ್ಯೆ ಯಾವುದೇ ಗುಣಾತ್ಮಕ ಭೇದವಿಲ್ಲ ಮತ್ತು ಇವುಗಳೆಲ್ಲ ಒಂದೇ ಉದ್ದೇಶ ಸಾಧನೆಯಿಂದ ಪ್ರೇರಿತವಾದವು ಎಂದು ದೃಢವಾಗಿ ನಂಬಿದಂತೆ ಕಾಣುತ್ತದೆ ಎಂದು ಬರೆಯುವರು. ಅವರ ಅರ್ಥ, ಆದಿಕಾಲ ಮಧ್ಯಯುಗೀನ ಬ್ರಾಹ್ಮಣಗಳ ನಡುವೆ ಗುಣಾತ್ಮಕ ವ್ಯತ್ಯಾಸವಿದೆ ಎಂಬುದನ್ನು ಹಿರೇಮಠರು ಪರಿಗಣಿಸಿಲ್ಲ. ವಚನಕಾರರ ಕಾಲದ ಬ್ರಾಹ್ಮಣ, ವಿಜಯನಗರ ಕಾಲದ ಬ್ರಾಹ್ಮಣ ಮತ್ತು ಆಧುನಿಕ ಕಾಲದ ಬ್ರಾಹ್ಮಣ ಇವರ ನಡುವೆ ವ್ಯತ್ಯಾಸ ಇಲ್ಲ ಅನ್ನೋದನ್ನು ಹಿರೇಮಠರು ಅರ್ಥ ಮಾಡಿಕೊಂಡಿಲ್ಲ ಅಂತ. ಈ ದೃಷ್ಟಿಯಿಂದ ಚಿಂತಿಸುವವರಿಗೆ ಧರ್ಮಗಳು ನಿರಂತರ ಬದಲಾವಣೆಗೆ ಒಳಗಾಗುತ್ತವೆಂಬುದು ಮುಖ್ಯವಾಗುವುದಿಲ್ಲ. ವರ್ತಮಾನದ ಕನ್ನಡಕದ ಮೂಲಕ ಭೂತವನ್ನು ಅಳೆಯುವ ಅಚಾರಿತ್ರಿಕ ವಿದ್ಯಮಾನದ ಬಗ್ಗೆ ಎಳ್ಳು ಕಾಳಿನಷ್ಟು ಅನುಮಾನ ಇಂಥ ಚರಿತ್ರಕಾರರಿಗೆ ಉದ್ಭವವಾಗುವುದಿಲ್ಲ ಅಂತ ನೋಡಿ. ಇಲ್ಲಿ ವರ್ತಮಾನದ ಕನ್ನಡಕದ ಮೂಲಕ ಭೂತವನ್ನು ಅಳೆಯುವ ಅಚಾರಿತ್ರಿಕ ವಿಧಾನದ ಬಗ್ಗೆ ಎಳ್ಳು ಕಾಳಿನಷ್ಟು ಅನುಮಾನ ಇಂಥ ಚರಿತ್ರಕಾರರಿಗೆ, ಅಂದರೆ ಹಿರೇಮಠರಂಥ ಚರಿತ್ರಕಾರರಿಗೆ ಉದ್ಭವ ಆಗುವುದಿಲ್ಲ ಅಂತ. ಮತ್ತು ಇವರೇ ಯಾಕೆ ಅದು ಜ್ಯೋತಿಬಾ ಫುಲೆ ಇವನ್ನೆಲ್ಲ ಉದಾಹರಿಸಿದರು ಪ್ರಶ್ನೆ. ಫಣಿರಾಜ್ ಅವರೇ ಯಾಕೆ ಉದಾಹರಿಸಿದ್ರು ಇದನ್ನು, ಹೊಸ ವಿದ್ಯಮಾನಗಳನ್ನು? ಈ ದೃಷ್ಟಿ ವೇದೋಪನಿಷತ್ತು ಮುಂತಾದವು ಶೋಷಣೆಯ ಪೂರ್ಣ ರೂಪದ ಅರಿವು ಮತ್ತು ಶೋಷಣೆಯ ಆಶಯಗಳನ್ನು ಸರ್ವಕಾಲಕ್ಕೂ ಮೈಗೂಡಿಕೊಂಡು, ಅಂದರೆ ಶೋಷಕ ವರ್ಗದ ಪ್ರಜ್ಞಾಪೂರ್ವಕ ರಚನೆಗಳು ಎಂಬ ತೀರ್ಮಾನಕ್ಕೆ ಬರುತ್ತದೆ. ಇದೇ ಸಂಕುಚಿತವಾದದ ಪ್ರಾರಂಭ ಬಿಂದು ಮತ್ತು ಆದಿ. ಈ ಸಂಕುಚಿತವಾದಿಗಳ ಪ್ರಕಾರ ಇತಿಹಾಸದ ಎಲ್ಲ ಕಾಲಘಟ್ಟಗಳ ಚರಿತ್ರೆಯು ಶೋಷಕ ವೈದಿಕ ವರ್ಗದ ಚರಿತ್ರೆಯಾಗಿದ್ದು ಅದರಲ್ಲಿ ಶೋಷಿತ ವರ್ಗದ ಪಾತ್ರವಿರುವುದಿಲ್ಲ. ಚರಿತ್ರೆಯ ವಾರಸುದಾರಿಕೆ ದಲಿತ ವಿರೋಧಿಗಳಾದ ಈ ಶೋಷಕರದು. ಶೋಷಿತ ವರ್ಗದ ಯಾವ ಪಾಲುದಾರಿಕೆ ಇಲ್ಲದ ಈ ಸಾಂಸ್ಕೃತಿಕ ಚರಿತ್ರೆಯ ಸಂಪೂರ್ಣ ನಾಶದಿಂದಷ್ಟೇ ದಮನಿತ ವರ್ಗದ ಚರಿತ್ರೆ ಆರಂಭ ಎಂಬಲ್ಲಿ ಈ ಸಂಕುಚಿತವಾದ ಉತ್ತುಂಗಕ್ಕೇರುವುದು. ಇದನ್ನೇ ಪ್ರತಿ ಸಂಸ್ಕೃತಿ ಎನ್ನಲಾಗಿದೆ ಅಂತ ಹೇಳ್ತಾರೆ ಅವರು. ದಲಿತ ಪರ ಪ್ರಗತಿಪರವಾಗಿ ತೋರುವ ಈ ವಾದದ, ಅಂದರೆ ಹಿರೇಮಠರ ತೆರೆಯನ್ನು ಸ್ವಲ್ಪ ಸರಿಸಿದರೆ ಈ ಸಂಕುಚಿತವಾದವು ಮತೀಯವಾದಿಗಳಿಗೆ ಮೂಲವಾಗಿರುವ ಗ್ರಹಿಕೆಯನ್ನೇ ಮನ್ನಿಸುವುದು ಬಯಲಾಗುತ್ತದೆ ಅಂತ. ಅಂದರೆ ಹಿರೇಮಠರ ವಾದಕ್ಕೂ ಇದನ್ನು ಸಂಕುಚಿತವಾದ ಅಂತ ಕರೆದು ಇದಕ್ಕೂ ಕಮ್ಯುನಲಿಸಮ್ ಏನೈತಲ್ಲ ಅದಕ್ಕೂ ವ್ಯತ್ಯಾಸ ಇಲ್ಲ. ಒಂಚೂರು ಏನೋ ಮೇಲೆ ಅದು ತೋರಿಕೆಗೆ ಇದು ಪ್ರಗತಿಪರ ಮುಸುಕನ್ನು ಹಾಕ್ಕೊಂಡಿದೆ, ಅದನ್ನು ಒಂದು ಸ್ವಲ್ಪ ಸರಿಸಿಬಿಟ್ರೆ ಇವರು ಕೂಡ ಕಮ್ಯುನಲಿಸ್ಟ್ರೇ ಅಂತ ಈ ರೀತಿ ಫಣಿರಾಜ್ ಅವರು ಮಾಡ್ತಾರೆ. ಅಂದರೆ ಫಣಿರಾಜ್ ಅವರ ದೃಷ್ಟಿಯಲ್ಲಿ ಹಿರೇಮಠರು ಕೂಡ ಒಬ್ಬ ಕೋಮುವಾದಿ ಅಂತ ಅರ್ಥ ಆಯ್ತದು. ಮತೀಯವಾದಿಗಳಿಗೆ ಭಕ್ತಿ ಪಂಥವು ಹಿಂದೂ ಧರ್ಮದ ಪುರುಷ ಕಳೆದುಕೊಂಡ ನಿರ್ವೀರ್ಯ ಶೇಷ. ನೋಡಿ ಅವರು ಕೊನೆಗೆ ಹೇಳ್ತಕ್ಕಂಥ ಕನ್ಕ್ಲೂಷನ್, ಮತೀಯವಾದಿಗಳಿಗೆ ಭಕ್ತಿ ಪಂಥವು ಹಿಂದೂ ಧರ್ಮದ ಪುರುಷ ಕಳೆದುಕೊಂಡ ನಿರ್ವೀರ್ಯ ಶೇಷ. ಪ್ರತಿ ಸಂಸ್ಕೃತಿವಾದಿಗಳಿಗೆ, ಅಂದರೆ ಹಿರೇಮಠರಂಥ ವಾದಿಗಳಿಗೆ ಭಕ್ತಿ ಪಂಥ ಇಂತಹ ಶಕ್ತಿಯನ್ನು ಎದುರಿಸಲಾಗದ ಅದಕ್ಕೆ ಅಡಿಯಾಳಾದ ಷಂಡರ ಗುಂಪು. ಹೀಗೆ ಬರೆದು ಮತೀಯವಾದಿಗಳು ಹಿಂದೂ ಧರ್ಮ ಹೇಳಿದ್ದನ್ನು ಹೆಮ್ಮೆಪಟ್ಟದ್ದನ್ನು ಈ ಪ್ರತಿ ಸಂಸ್ಕೃತಿವಾದಿಗಳು ಸಾರಾಸಗಟು ಒಪ್ಪುತ್ತಾರೆ, ದ್ವೇಷಿಸುತ್ತಾರೆ ಎಂಬ ವೈರುಧ್ಯಾತ್ಮಕ ಹೇಳಿಕೆ ನೀಡಿರುವುದು ಗೊಂದಲ. ಇವರ ಲೇಖನದ ಕೊನೆಗೆ ಹಿರೇಮಠರು ತಮ್ಮ ಲೇಖನದಲ್ಲಿ ಗುಣಾತ್ಮಕ ಪ್ರಶ್ನೆಗಳನ್ನು ಎತ್ತದೇ ಇಲ್ಲ ಎಂದು ಒಂದಷ್ಟೇನು ಬರೆದಿದ್ದಾರೆ. ಅದೆಲ್ಲ ನಮಗೆ ಉಪಯೋಗಕ್ಕಿಲ್ಲ. ಇಷ್ಟು ಹಿರೇಮಠರು ಬರೆದಂಥ ಲೇಖನ ಮತ್ತು ಲೇಖನದ ಸಾರ, ಅದರ ಒಟ್ಟು ವಿಮರ್ಶೆ ಮತ್ತು ಅದಕ್ಕೆ ಬಂದ ಪ್ರತಿಕ್ರಿಯೆಗಳ ವಿಮರ್ಶೆಯೂ ಸಹ
ಸಾಧ್ಯವಾದಷ್ಟು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವು ನೀವೆಲ್ಲ ಪ್ರಯತ್ನಿಸೋಣ. ನಾನು ಪ್ರಯತ್ನಿಸಿದ್ದೇನೆ. ನಮಸ್ಕಾರ.